ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ವಿಶೇಷವಾಗಿ ಡೀನ್ ಅಧ್ಯಯನ ಕೇಂದ್ರ ಹಾಗೂ ಸಂಶೋಧನಾ ಘಟಕದ ವತಿಯಿಂದ ದಿನಾಂಕ 10-11-2025ರಿಂದ 15-11-2025ರವರೆಗೆ 6 ದಿನಗಳ ರಾಜ್ಯ ಮಟ್ಟದ ಕಾರ್ಯಾಗಾರ ಸಂಶೋಧನೆ ಮತ್ತು ಪ್ರಕಟಣಾ ನೀತಿಶಾಸ್ತ್ರ ಈ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಾಗಾರಕ್ಕೆ ಆಗಮಿಸಿರುವ ಎಲ್ಲರಿಗೂ ಸ್ವಾಗತ. ಇದೀಗ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಪ್ರಾರ್ಥನೆಯ ಮುಖಾಂತರ ಆರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ನೆರವೇರಿಸಿಕೊಡಲಿದ್ದಾರೆ ಶ್ರೀಮತಿ ನಿರ್ಮಲಾ, ಹಿರಿಯ ಸಹಾಯಕಿ. ಓಂಕಾರನಾದ ಪ್ರಿಯ ಹೇ ಗಣಪ, ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ, ಓಂಕಾರನಾದ ಪ್ರಿಯ ಹೇ ಗಣಪ. ವಿಘ್ನ ವಿನಾಯಕನನ್ನು ಸ್ತುತಿಸಿ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂಥ ಶ್ರೀಮತಿ ನಿರ್ಮಲಾ ಅವರಿಗೆ ಧನ್ಯವಾದಗಳು. ಈಗ ಎಲ್ಲರನ್ನ ಉದ್ದೇಶಿಸಿ ಸ್ವಾಗತಿಸಲಿದ್ದಾರೆ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು, ಡೀನ್ ಶೈಕ್ಷಣಿಕ, ಕಾರಾಮೂವಿ, ಮೈಸೂರು. ಎಲ್ಲರಿಗೂ ನಮಸ್ಕಾರ. ಕಾರ್ತಿಕ ಮಾಸದ ಶುಭ ಸೋಮವಾರದ ಹಾಗೂ ವರ್ಲ್ಡ್ ಸೈನ್ಸ್ ಡೇ ಶುಭಾಶಯಗಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಈ ಶೈಕ್ಷಣಿಕ ಸಾಲಿನಲ್ಲಿ 23 ವಿಭಾಗಗಳಲ್ಲಿ ಖಾಲಿ ಇರುವ 125 PhD ಸೀಟ್ಗಳಿಗೆ ನೋಟಿಫಿಕೇಷನ್ ನೀಡಿದ್ದು, ಸುಮಾರು 800 ವಿದ್ಯಾರ್ಥಿಗಳು ಎಂಟ್ರೆನ್ಸು ಬರೆದಾಗ ಉತ್ತಮ ಅಂಕಗಳನ್ನು ಪಡೆದಿರುವ 125 ವಿದ್ಯಾರ್ಥಿಗಳನ್ನು ವಿಷಯವಾರು ನುರಿತ ನಮ್ಮ ಪ್ರಾಧ್ಯಾಪಕರು ಆಯ್ಕೆ ಮಾಡಿರುತ್ತಾರೆ. ಸದರಿ 125 ಸಂಶೋಧನಾ ವಿದ್ಯಾರ್ಥಿಗಳಿಗೆ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರ ಆದೇಶದ ಮೇರೆಗೆ ದಿನಾಂಕ 10-11-2025ರಿಂದ ದಿನಾಂಕ 15-11-2025ರವರೆಗೆ, ಅಂದರೆ 6 ದಿನಗಳು ಸಂಶೋಧನೆ ಮತ್ತು ಪ್ರಕಟಣಾ ನೀತಿಶಾಸ್ತ್ರ ಎಂಬ ವಿಷಯದ ಕುರಿತು ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಡೀನ್ ಶೈಕ್ಷಣಿಕ ವಿಭಾಗದಿಂದ ಹಮ್ಮಿಕೊಳ್ಳಲಾಗಿದೆ. ಇಂದು ಈ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಪ್ರೊಫೆಸರ್ SR ನಿರಂಜನ್ ಸರ್ ನಮ್ಮೆಲ್ಲರಿಗೂ ಚಿರಪರಿಚಿತರು, ಆಪ್ತರು ಆಗಿರುವ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದು, ನಮ್ಮ ಪ್ರೀತಿಪೂರ್ವಕ ಆಹ್ವಾನವನ್ನು ಮನ್ನಿಸಿ ಬಂದಿರುವುದು ನಮಗೆಲ್ಲ ಸಂತೋಷದ ಸಂಗತಿ. ಸನ್ಮಾನ್ಯರು ಬಿಜಿ ಶೆಡ್ಯೂಲ್ ಇದ್ದರೂ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಧ್ಯೇಯದೊಂದಿಗೆ ಹಾಗೂ ಶಿಕ್ಷಣದ ಬೆಳಕನ್ನು ಪ್ರಸರಿಸುತ್ತಿರುವ ನಮ್ಮ ವಿವಿಗೆ ಆಗಮಿಸಿ ನಮ್ಮ ಸಂಶೋಧನಾರ್ಥಿಗಳನ್ನು ಆಶೀರ್ವದಿಸಲು ಬಂದಿರುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಕುಲಸಚಿವರು ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಬಂದಿದ್ದಾರೆ. ಈ ಸಮಾರಂಭಕ್ಕೆ ಅವರನ್ನು ಆಹ್ವಾನಿಸ್ತಾ ಇದ್ದೀನಿ. ಹಾಗೆ ನಮ್ಮ ಪರೀಕ್ಷಾಂಗ ಕುಲಸಚಿವರು ಪ್ರೊಫೆಸರ್ ಆನಂದ್ ಕುಮಾರ್ ಸರ್ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸಿಕಾ ನಿರ್ದೇಶಕರು ಮತ್ತು
ಹಣಕಾಸು ಅಧಿಕಾರಿಗಳಾದ ಪ್ರೊಫೆಸರ್ ನಿರಂಜನ್ ರಾಜ್ ಸರ್ಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಡೀನ್ ಅಧ್ಯಯನ ಕೇಂದ್ರರವರಾದ ಪ್ರೊಫೆಸರ್ ಚಂದ್ರೇಗೌಡರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ PhD ಸೆಲ್ ಸ್ಪೆಷಲ್ ಆಫೀಸರ್ ಆದ ಡಾಕ್ಟರ್ ಹರ್ಷರವರಿಗೆ, ನಮ್ಮ ಸಮಿತಿ ಸದಸ್ಯರುಗಳು, ವಿಭಾಗಗಳ ಮುಖ್ಯಸ್ಥರುಗಳು, ಅಧ್ಯಾಪಕರು, ಅಧ್ಯಾಪಕೇತರ ಸಿಬ್ಬಂದಿಗಳು, ಡೀನ್ ಶೈಕ್ಷಣಿಕ ವಿಭಾಗದ ಸಿಬ್ಬಂದಿಗಳು, ಮುಖ್ಯವಾಗಿ ಸಂಶೋಧನಾರ್ಥಿಗಳಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಮತ್ತು ಸ್ಟುಡಿಯೋ ಮತ್ತು ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಉಪಾಧ್ಯಕ್ಷರಾದ ಸನ್ಮಾನ್ಯ ಪ್ರೊಫೆಸರ್ SR ನಿರಂಜನ್ ಸರ್ ಅವರ ಗಮನಕ್ಕೆ ವಿ ನಿಲಯದ ಬಗ್ಗೆ 2 ಮಾತುಗಳು. ಸರ್, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ಮತ್ತು ಪಬ್ಲಿಕೇಶನ್ಸ್ ತುಂಬ ಕಡಿಮೆ ಇತ್ತು ಈ ಹಿಂದೆ. ಸನ್ಮಾನ್ಯ ಕುಲಪತಿಗಳು ಸಂಶೋಧನೆಗೆ ಹೆಚ್ಚು ಒತ್ತು ಕೊಟ್ಟು ಅಧ್ಯಾಪಕರುಗಳಿಗೆ 1 ಲಕ್ಷ ಮಂಜೂರು ಮಾಡಿ ರಿಸರ್ಚ್ ಪ್ರಾಜೆಕ್ಟ್ಸ್ಗಳನ್ನು ಮಾಡಲು ಎನ್ಕರೇಜ್ ಮಾಡಿದ್ದಾರೆ. ಅಧ್ಯಾಪಕರುಗಳಿಗೆ ಪ್ರಮೋಷನ್ಸ್ ಕೊಟ್ಟು 63 ನುರಿತ ಪ್ರಾಧ್ಯಾಪಕರುಗಳು ಮಾರ್ಗದರ್ಶಕರಾಗಿ ವಿವಿಧ ವಿಷಯಗಳಲ್ಲಿ 369 ಸಂಶೋಧನಾರ್ಥಿಗಳು ತಮ್ಮ ಸಂಶೋಧನೆಯನ್ನು ನಡೆಸುತ್ತಿದ್ದಾರೆ. ಅದರ ಸಂಪೂರ್ಣ ಕೀರ್ತಿ ಮಾನ್ಯ ಕುಲಪತಿಗಳಿಗೆ ಸಲ್ಲುತ್ತದೆ. ಈಗ ಜುಲೈ ಆವೃತ್ತಿಯಲ್ಲಿ 32,183 ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನು ಪಡೆದಿದ್ದಾರೆ. NAC A+ ಗ್ರೇಡ್ ಬಂದಿರೋದು ತಮಗೆ ಗೊತ್ತಿದೆ ಸರ್. ಹಾಗೆ NIRF 2ನೇ ರ್ಯಾಂಕು ಪಡೆದಿದ್ದಾರೆ. ಹಾಗೆ ಮೊನ್ನೆ ದೀಪಾವಳಿ ಸಂದರ್ಭದಲ್ಲಿ NCVET ನೋಡಲ್ ಏಜೆನ್ಸಿ ತಂದು ವಿಶ್ವವಿದ್ಯಾನಿಲಯಕ್ಕೆ ಗೌರವ ಸಿಕ್ಕಿದೆ ಸರ್. ಅದಕ್ಕೆ ಶ್ರಮಿಸಿರುವ ನಮ್ಮ ಕುಲಪತಿಗಳಿಗೆ ನಾವೆಲ್ಲ ಆಭಾರಿಯಾಗಿರುತ್ತೇವೆ ಎಂದು ತಿಳಿಸ್ತಾ ಇದ್ದೀನಿ. ಈಗ ಕೋರ್ಸ್ ವರ್ಕ್ ಜೊತೆಗೆ ಎಥಿಕ್ಸ್ ಪೇಪರ್ UGC ಕಂಪಲ್ಸರಿ ಮಾಡಿದೆ ಸರ್. ಅದಕ್ಕೆ 40 ಅಂಕಗಳಿಗೆ ಥಿಯರಿ ಇರುತ್ತೆ, 10 ಅಂಕಗಳಿಗೆ ಅಸೈನ್ಮೆಂಟ್, ಒಟ್ಟು 50 ಅಂಕಗಳಿಗೆ ಆ ಪತ್ರಿಕೆ ಇರುತ್ತೆ. ಸಂಶೋಧನೆಯಲ್ಲಿ ಎಥಿಕ್ಸ್ ಇರಬೇಕೆನ್ನುವುದು ನಿಯಮ. ಸಮಾಜಕ್ಕೆ ಉಪಯುಕ್ತವಾಗುವ ಸಂಶೋಧನೆ ನಡೆಯಬೇಕು. ಪ್ರಾಮಾಣಿಕತೆ ಮುಖ್ಯ. ಈಗ ಪ್ಲಾಗರಿಸಮು ತಂದಿದ್ದಾರೆ UGC. ಯಾಕೆ ಅಂತಂದರೆ ನಾವು ಎಲ್ಲ ಕಡೆ ಕಾಪಿ ಹೊಡಿತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಾಗಿದೆ. ವಿದ್ಯಾರ್ಥಿಗಳು ಓದುವುದು ಕಡಿಮೆ ಆಗಿದೆ. ಯಾಕೆಂದರೆ ಮೊಬೈಲ್ನಲ್ಲಿ ಸರ್ಚ್ ಮಾಡಿ ಬರೆಯುವುದು, ಮೈಂಡ್ನಲ್ಲಿ ಯಾವ ವಿಷಯವೂ ನೆನಪು ಇರುವುದಿಲ್ಲ. ಯಾಕೆಂದರೆ ಏನಾದರೂ ಒಂದು, ಈಗ ಎಥಿಕ್ಸ್ ಅಂದ ತಕ್ಷಣ ಮೊಬೈಲಲ್ಲಿ ಹುಡುಕ್ತಾರೆ, 4 ಲೈನ್ ಬರೆದ್ಬಿಟ್ಟು ಪ್ರೆಸೆಂಟ್ ಮಾಡಿಬಿಡ್ತಾರೆ. ಅದಲ್ಲ, ಓದಬೇಕು, ಪುಸ್ತಕಗಳು ಓದಬೇಕು. ಮೊದಲು ಪುಸ್ತಕಂ ಹಸ್ತಭೂಷಣಂ ಅಂತಿತ್ತು, ಈಗ ಮೊಬೈಲ್ ಭೂಷಣಂ ಆಗಿದೆ. ಅದಕ್ಕೆ ನಮ್ಮ ಸ್ಕಾಲರ್ಸ್ ಎಲ್ಲರೂ ಚೆನ್ನಾಗಿ ಓದಬೇಕು. ಮುಖ್ಯ ಅಂಶಗಳನ್ನು ನೋಟ್ಸ್ ಬರೆದುಕೊಂಡು ಮಾರ್ಗದರ್ಶಕರೊಂದಿಗೆ ಚರ್ಚೆ ಮಾಡಬೇಕು. ಆಗಲೇ ಪ್ರಾಮಾಣಿಕವಾದ ಸಂಶೋಧನೆ ನಡೆಯುತ್ತೆ. ಈ 6 ದಿನಗಳ ಕಾಲ ನುರಿತ ಪ್ರಾಧ್ಯಾಪಕರುಗಳಿಂದ ತರಗತಿಗಳನ್ನು ತೆಗೆದುಕೊಳ್ಳಲಾಗುವುದು. ವೇಳಾಪಟ್ಟಿಯಂತೆ ತಾವು ಈ ಸದವಕಾಶವನ್ನು ಉಪಯೋಗಿಸಿಕೊಳ್ಳಲು ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೀನಿ. ಈ ಅವಕಾಶ ನೀಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ.
Respected Vice Chancellor, sir, today's guest of honor, Professor Niranjan, sir, Registrar Naveen Kumar, sir, Dean Academic Naidu, sir, and other statutory officers, my dear colleagues, co-workers, and research scholars. I welcome all of you once again for the 6 days workshop on research and publication ethics. Dear scholars, let me first congratulate all of you for choosing the journey of research, be it for your career advancement or for your knowledge enhancement. You have chosen the right path of research. Getting awareness and consciously adopting ethics is in the research is the first milestone of your research. This is the reason that why we thought of having this workshop prior to your coursework. After this, your departments will conduct coursework for you, and this workshop is conducted prior to that because we think that having awareness and being conscious about the ethics is the very much necessary here. Let us see what is ethics first. ಈಗಾಗಲೇ ನಮ್ಮ ಡೀನ್ ಶೈಕ್ಷಣಿಕ ಅವರು ಹೇಳಿದ್ದಾರೆ ಎಥಿಕ್ಸ್ ಅಂದರೆ ಏನು ಅಂತ. ಎಥಿಕ್ಸ್ ಈಸ್ ದಟ್ ಬ್ರಾಂಚ್ ಆಫ್ ಫಿಲಾಸಫಿ ವಿಚ್ ಡೀಲ್ಸ್ ವಿತ್ ವಾಟ್ ಈಸ್ ಮಾರಲಿ ರೈಟ್ ಆರ್ ರಾಂಗ್, ವಾಟ್ ಈಸ್ ಮಾರಲಿ ಗುಡ್ ಆರ್ ಬ್ಯಾಡ್, ವಾಟ್ ಈಸ್ ಫೇರ್ ಆ್ಯಂಡ್ ಅನ್ಫೇರ್. We are not able to define ethics properly. It is morally what is right and what is wrong. Something I may say it is right, but you may say it is wrong. Okay, so many times it depends upon the individual perception also. Now, why ethics in your research? Let me tell you a short story. ನಮ್ಮ ಮಾನ್ಯ ಕುಲಪತಿಗಳು ಸಹ ಯಾವುದಾದ್ರು ಒಂದು ವಿಷಯನ ಪರಿಣಾಮಕಾರಿಯಾಗಿ ಹೇಳಬೇಕು ಅಂದರೆ ಚಿಕ್ಕ ಚಿಕ್ಕ ಕಥೆಗಳನ್ನ ನಮಗೆ ಹೇಳ್ತಾ ಇರ್ತಾರೆ. ಸೊ ನಾನು ನಿಮಗೆ ಒಂದು ಚಿಕ್ಕ ಕತೆ ಹೇಳ್ತೀನಿ. ಒಬ್ಬ ವ್ಯಕ್ತಿ ಯಾವಾಗಲೂ ಅಮೆಝಾನಲ್ಲಿ ಆರ್ಡರ್ ಮಾಡ್ತಾ ಇರ್ತಾನೆ ಆನ್ಲೈನಲ್ಲಿ. ಸೊ ಹಿ ವಾಸ್ ಆರ್ಡ್ರಿಂಗ್ ಓನ್ಲಿ ಲೋ ಕಾಸ್ಟ್ ಐಟಮ್ಸ್, ಸೇ 100 rupees, not 100, 110 rupees, 120 rupees, like this. He was ordering low cost items, and every time he opted for cash on delivery. So delivery boys bartare, they will give him the package, and this fellow was used to give 500 rupees note, and he will ask for change. Heltane sir nantra change illa, I don't have change. Then okay, this person would say okay, go and get the change, right? 500 rupees kottidane, 110 rupees is the cost, but he has not given the change. Then he will say okay, you go and get the change. Avanu hogtane, he never turns back. The boy will deliver the package and he will go and he will never turns back. So this was repeated 3-4 times back. His wife was banging at him. ಏನು ಮಾಡ್ತಾ ಇದ್ದೀರಾ ನೀವು, ಎವ್ರಿ ಟೈಮ್ ಯಾಕೆ ದುಡ್ಡು ಕಳ್ಕೊಳ್ತಾ ಇದ್ದೀರಾ, ಅದ್ರ ಬದಲಿಗೆ ಆನ್ಲೈನಲ್ಲಿ ಪೇ ಮಾಡಿ, ವೈ ಯು ಆರ್ ಗಿವಿಂಗ್ ಹಿಮ್ 500 rupees ನೋಟ್ ಅಂಡ್ ನಾಟ್ ಆಸ್ಕಿಂಗ್ ಹಿಮ್ ಟು ಗೆಟ್ ದ ಚೇಂಜ್ ಅಂತ. So this was repeated 5-6 times, and one time it so happened that order ಮಾಡಿರ್ತಾನೆ something, then he will get, the person will bring the parcel, but again he gives 500 rupees note and he says sir, I don't have a change. Okay, you go and get the change. So after half an hour that boy comes back, sir illello hatra change ಸಿಕ್ಲಿಲ್ಲ, I had to go to a far away place, ಅಲ್ಲಿಂದ ನಾನು ಚೇಂಜ್ ತಂದು ಕೊಡಬೇಕಾಯ್ತು ನಿಮಗೆ ಅಂತ. Then this person asks him, would you like to work as my marketing manager? I will give you around 75,000 rupees salary anta. That boy was surprised. Sir, I don't have experience. Then he says, see, if you don't have experience, I can compensate with the training. But if you don't have honesty, I cannot compensate anta. Dear friends, there are two benefits of doing PhD. One is long-term benefit and another is short-term benefit. Short-term benefit is that as soon as you complete your PhD, you get a doctor as a prefix. You get promotions, as I understood that most of you are working in the colleges as assistant professors. You get a promotion, right? So these are all the immediate benefits, short-term benefits. What is long-term benefit? Long-term benefit is that you get knowledge. Tomorrow if you become guide, you will be guiding your students, you will be helping others, and you will pursue your research journey further. PhD is the beginning of research, not the end of research. You will pursue your research further. That is why we say ethics is foremost important, because we can get the long-term benefits if we have integrated research, integrated honesty and ethics in our research journey. Understanding this, the UGC has given importance and focus to the ethics, and it has made a course on research and publication ethics a mandatory course
a 2-credit course in the coursework syllabus. That is why, since the syllabus is given by UGC and it is common across the discipline, we are conducting this workshop. So your attendance on all these 6 days is mandatory, and your attendance report will be given to the departments. In your coursework exams, you will be writing a paper on research and publication ethics also for 40 marks. 10 marks will be given to you as a part of your internal assessment. Trust me, you will get immense knowledge about ethics in this 6 days workshop, and I am, as your program coordinator, will be with you for all the 6 days, and believe me, I will be giving you beautiful tips, help you, which will every day I will be giving you gifts in the forms of tools and tips which will help you in your research. Thank you one and all. Thank you, sir. She's a marketing professor. She knows how to market our course. Thank you, Dr. H. Rajeshwari. ಈಗ ಉದ್ಘಾಟಕ ಭಾಷಣಕ್ಕಿಂತ ಮುಂಚೆ ಪ್ರೊಫೆಸರ್ ಎಸ್.ಆರ್. ನಿರಂಜನ ಅವರನ್ನು ಸಭೆಗೆ ಪರಿಚಯಿಸಲಿದ್ದಾರೆ ಡಾಕ್ಟರ್ ಪವಿತ್ರ ಎಚ್.ಆರ್. ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ. Good morning, distinguished guests, respected dignitaries, faculty members, research scholars, and students. It is indeed a great honor and privilege to introduce our distinguished guest, an eminent academician, visionary administrator, and outstanding researcher, Professor S.R. Niranjana. Professor S.R. Niranjana, born on 20th July 1959 in Bahadurghatta village, Chitradurga district, Karnataka. From a young age, he displayed an exceptional interest in science and keen sense of curiosity about the living world. He completed his BSc at Government Science College, Chitradurga, followed by MSc Botany, MPhil in Seed Technology, and PhD in Botany from the University of Mysuru. His academic pursuits further took him abroad to Denmark in 1998, where he obtained a postdoctoral fellow in seed pathology from the prestigious Danish Government Institute of Seed Pathology. This global exposure broadened his scientific perspective and enriched his research in plant protection, molecular plant pathology, seed science, and biological control. A passionate mentor and guide, Professor Niranjana has supervised 21 PhD, 40 MPhil scholars, and 2 postdoctoral fellows, nurturing a generation of young researchers who now serve in universities, research institutes, and industries across country. He has made remarkable contribution to agricultural and biological sciences, authoring more than 220 research papers in reputed national and international journal with an H index of 44 and over 7,500 citations. He has also published several technical bulletins and newsletters on plant health and its management, and holds 4 patents to his credit. Beyond his research achievements, Professor Niranjana is also known for his dynamic leadership. He served as professor and chairperson, Department of Studies in Biotechnology, University of Mysuru. Sir has also served as the Vice Chancellor of Gulbarga University from 2015 to 2019. During his tenure, he emphasized academic quality, research productivity, and student welfare, earning immense respect from peers and administrators alike. He is also a distinguished professor and UGC BSR faculty fellow who has worked extensively on agriculture and sustainable development. His contribution has been widely recognized through numerous fellowship and awards. Mention can be made of Fellow of National Academy of Sciences, India, Fellow of National Academy of Agricultural Sciences, Fellow of National Academy of Biological Sciences, Fellow of Karnataka Science and Technology Academy, Department of Science and Technology, Government of Karnataka, Fellow of the Indian Society of Mycology and Plant Pathology, Udaipur, Fellow of Danish International Development Agency, Denmark,
Few awards: Sir M. Vishweshwaraya Award from Government of Karnataka, 2023. Sir Raja Ramanna State Award for Scientists from Government of Karnataka. Sir C.V. Raman Young Scientist Award from Government of Karnataka. Dr. K.C. Mehta Memorial Award by National Academy of Agriculture Sciences. N. Prasad Memorial Lecture Award. Prestigious Sri Valmiki Award. IPS Recognition Award in the year 2023. Honorary Doctorate from Davangere University in 2025. Continuing his dedicated service to higher education, Professor Niranjana is presently serving as the Vice Chairman of Karnataka State Higher Education Council. He has organized 25 national and international conferences, participating in more than 150 national and international seminars, conferences, workshops, and delivered about 75 lead lectures and presented over 70 research papers as oral and poster presentation. He has also served as a referee for several reputed journals. Notably, sir, he has instrumental in establishing the Asian Seed Health Center by transferring seed pathology courses from Danish Government Institute of Seed Pathology, Denmark, to the Department of Studies in Applied Botany, University of Mysuru. For this, the Danish government sanctioned a grant of 4.5 crores, leading to the creation of networked research and training centers in China, Nepal, Vietnam, Bangladesh, and Tanzania, advancing research in molecular plant pathology, seed pathology, biological control, and biotechnology. Friends, Professor Niranjana's life and work beautifully embody the values of scientific curiosity, academic integrity, and institutional leadership. He stands as a role model for educators, researchers, and students alike, a true blend of scholarship, vision, and humility. On behalf of everyone present here, I extend a warm welcome to Professor S.R. Niranjana and express our deep sense of appreciation for gracing this occasion with his presence. Thank you so much for this opportunity. And at this juncture, I would like to share a few words in front of the Vice Chairman of KSHEC. Under the visionary leadership of Professor Sharnapavi Halse, Karnataka State Open University has reached remarkable milestones. Mention can be made of with the permission of the dais. The university earned NAAC accreditation with CGPA of 3.31 and an A+ grade, marking a benchmark in quality education. Students' enrollment rose impressively to nearly 1 lakh learners, reflecting its growth, reach, and trust. A free education scheme was launched for about 3,000 minority students with government support of 5 crores, expected to increase to 10 crores, promoting inclusive education. Notably, KSOU achieved second rank in NIRF 2025 under the Open University category, a proud recognition of its excellence and progress under Professor Halse's dynamic leadership. Thank you one and all for this opportunity. Once again, welcome to you, sir. Namaste. ಧನ್ಯವಾದಗಳು ಡಾಕ್ಟರ್ ಪವಿತ್ರ HR. ಈಗ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರುವಂತಹ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ಉಪಾಧ್ಯಕ್ಷರಾದಂತಹ ಪ್ರೊಫೆಸರ್ S.R. ನಿರಂಜನ ಅವರು ಉದ್ಘಾಟನಾ ಭಾಷಣವನ್ನು ನೆರವೇರಿಸಿಕೊಡಬೇಕಾಗಿ ಕೋರಿಕೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮುಕ್ತ ಗಂಗೋತ್ರಿ ಮೈಸೂರು ಇವರು ಸಂಶೋಧನೆ ಮತ್ತು ಪ್ರಕಟಣಾ ನೀತಿಶಾಸ್ತ್ರ ಕುರಿತಾದಂಥ 6 ದಿನಗಳ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸ್ನೇಹಿತರು ಹಾಗೂ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದಂಥ ಪ್ರೊಫೆಸರ್ ಶರಣಪ್ಪ ಹಲ್ಸೇರವರೇ,
ಸಮಾರಂಭದಲ್ಲಿ ಸ್ವಾಗತ ಭಾಷಣವನ್ನು ಮಾಡಿ ಕಾರ್ಯಾಗಾರದ ಉದ್ದೇಶಗಳನ್ನು ಹೇಳಿದಂಥ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡುರವರೇ, ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಕುಲಸಚಿವರಾದಂಥ ನವೀನ್ ಕುಮಾರ್ ಅವರೇ, ಕುಲಸಚಿವರು ಮೌಲ್ಯಮಾಪನ ಆನಂದ್ ಕುಮಾರ್ ಅವರೇ, ಚಂದ್ರೇಗೌಡ ಡೀನ್ ರವರೇ ಮತ್ತು ಹಣಕಾಸು ಅಧಿಕಾರಿಗಳಾದಂಥ ನಿರಂಜನ್ ರಾಜ್ ಅವ್ರನ್ನ ಹಣಕಾಸು ಅಧಿಕಾರಿ ಅಂತ ಹೇಳಕ್ಕೆ ಸ್ವಲ್ಪ ಯಾಕೋ ಟಂಗ್ ಹಿಡಿತದೆ. ಈಸ್ ಎ ಗುಡ್ ರಿಸರ್ಚರ್, ವೆರಿ ಗುಡ್ ರಿಸರ್ಚರ್. ಈಸ್ ಮೈ ಸ್ಟೂಡೆಂಟ್. ನಿರಂಜನ್ ರಾಜ್ ವಾಸ್ ಮೈ ಸ್ಟೂಡೆಂಟ್. ಹಾಗಾಗಿ ಇವತ್ತು ಹಣಕಾಸು ಅಂತಲೇ ಕರಿಬೇಕು ನಾವು, ರಿಸರ್ಚರ್ ಅಂತ. ಮತ್ತೆ ಹಣಕಾಸು ಅಧಿಕಾರಿಗಳಾದಂಥ ಪ್ರೊಫೆಸರ್ ನಿರಂಜನ್ ರವರೇ, ಅಧ್ಯಾಪಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇಲ್ಲಿ ಕಾರ್ಯಾಗಾರಕ್ಕೆ ಬಂದಿರತಕ್ಕಂಥ ಎಲ್ಲ PhD ನೋಂದಾಯಿತ ವಿದ್ಯಾರ್ಥಿಗಳೇ, ಅಧ್ಯಾಪಕರೇ, ಆಹ್ವಾನಿತರೇ, ladies and gentlemen, and I would like to thank first the Pavitra for the nice introduction of my caliber, my career of the full journey of mine of last 40 years. ರಾಮನಾಥಂ ನಾಯ್ಡು ಅವರು, ಸರ್ ನೀವು ಬರಬೇಕು, ಒಂದು ರಿಸರ್ಚ್ ಕಾರ್ಯಾಗಾರ ಮಾಡ್ತಾಯಿದ್ದೀವಿ. ನಾನು ಬೇರೆ ಯಾರನ್ನಾರು ಕರೀರಿ, ನಂಗೆ ಬೇರೆ ಕೆಲಸ ಇದೆ. ದೆನ್ ಆಫ್ಟರ್ 1 hour ಐ ಟುಕ್ 1 hour, ನಾನು ಹೇಳ್ತೇನೆ ನಿಮ್ಗೆ ವಾಪಸ್. ದೆನ್ ಐ ಡಿಸೈಡೆಡ್ ಲೆಟ್ ಮಿ ಡೂ ಸಮ್ ಜಸ್ಟಿಸ್ ಫಾರ್ ದಿ ರಿಸರ್ಚ್ ಸ್ಟೂಡೆಂಟ್ಸ್. ನಮ್ಮಲ್ಲಿರ್ತಕ್ಕಂಥ ವಿದ್ವತ್ತನ್ನು ಎಲ್ಲರೊಟ್ಟಿಗೆ ಶೇರ್ ಮಾಡಿಕೊಂಡ್ರೆ ಅದೇ ಒಂದು ದೊಡ್ಡ ಸೇವೆ ಅಂತ ನಾನು ತಿಳ್ಕೊಂಡಿದ್ದೇನೆ. ದಟ್ ಇಸ್ ಎ ಗ್ರೇಟ್ ಸರ್ವಿಸ್ ಫಾರ್ ದಿ, ನಮ್ಮದೆಲ್ಲ ಇನ್ಮಿಂದ ಹಾಗೇನೆ. ನಮ್ಮದು ಅಲಸಿ ಅವ್ರದ್ದು ಏನಪ್ಪ ಅಂದರೆ, ಯಾರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅವರ ಸೇವೆ ಮಾಡೋದೇ ನಮ್ಮ ವೃತ್ತಿ ಅಂತ ನಾವು ಅಂದ್ಕೊಂಬಿಟ್ಟಿದ್ದೀವಿ. ಅವರಿಗೆ ಫೆಸಿಲಿಟೇಟ್, ಇಷ್ಟೊತ್ತಂಗೆ ಅಲಸಿ ಅವರು ಅದೇ ಹೇಳ್ತಾಯಿದ್ರು, ನಾವು ಏನೇನು ಮಾಡ್ತಾಯಿದ್ದೇವೆ, ರಿಸರ್ಚಿಗೆ ಏನು ಮಾಡ್ತಾಯಿದ್ದೇವೆ. ಇವತ್ತು ಒಂದು ವಿಶ್ವವಿದ್ಯಾನಿಲಯ ಇಂಥ ಒಂದು ಕಾರ್ಯಾಗಾರವನ್ನು ಮಾಡೋದಿದೆಯಲ್ಲ, ಒಂದು ದೊಡ್ಡ ವಿಚಾರ ಇದು. ಎಲ್ಲ ವಿಶ್ವವಿದ್ಯಾನಿಲಯಗಳು ಮಾಡಬೇಕು. ಬೇರೆ ಎಲ್ಲ ವಿಶ್ವವಿದ್ಯಾನಿಲಯಗಳು ಇಂಥದ್ದೊಂದು ಕಾರ್ಯಾಗಾರವನ್ನು ಮಾಡಿ ಅವರಿಗೆ ಮೊದಲೇ ಬಿಗಿನಿಂಗಲ್ಲೇ ಅಂಥ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ರಿಸರ್ಚ್ ಅಂತಕ್ಕಂಥದ್ದನ್ನು ಹೇಳಬೇಕು ಅಂತೇಳಿ ಇಂಥ ಒಂದು ಕಾರ್ಯಾಗಾರವನ್ನು ಅಲಸಿ ಅವರು ಮಾಡಿದ್ದಕ್ಕಾಗಿ ನಾನು ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೇರೆ ವಿಶ್ವವಿದ್ಯಾನಿಲಯಗಳು ಇವನ್ನು ಮಾಡಬೇಕು. 100 ಜನ 200 ಜನ ವಿದ್ಯಾರ್ಥಿಗಳನ್ನು PhDಗೆ ಎನ್ರೋಲ್ ಮಾಡಿಕೊಳ್ತೇವೆ. ಕಡೆಗೆ ಅದು ನಂದು ಬಿಸ್ನೆಸ್ ಅಲ್ಲ, ವಿಶ್ವವಿದ್ಯಾನಿಲಯದ ಅದು ವಿದ್ಯಾರ್ಥಿದು ಗೈಡ್ದು ಬಿಟ್ಬಿಡಿ, ಅವ್ರವ್ರ ಲುಕ್ಔಟ್ ಅವ್ರು ನೋಡ್ಕೊಳ್ತಾರೆ ಅಂತ ಹೇಳಿ ಬಿಡ್ತಕ್ಕಂಥ ಒಂದು ಕಾಲ. ಅದನ್ನೇ ನಾಯ್ಡು ಅವರು ಹೇಳ್ತಾಯಿದ್ರು ಅವ್ರ ಭಾಷೆಯಲ್ಲಿ. ಅದು ಸ್ವಲ್ಪ ಕೇಳಲಿಕ್ಕೆ ಆರ್ಷ ಆಗಿದ್ದರೂ ಸಹ ಅದು ಫ್ಯಾಕ್ಟ್ ಆಗಿತ್ತು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಅವ್ರು ಏನು ಹೇಳಿದರು ಅದನ್ನು. ಹಾಗಾಗಿ ಈ ವಿಶ್ವವಿದ್ಯಾನಿಲಯ ಇಂಥ ಒಂದು ಅವಕಾಶವನ್ನು ಮಾಡಿಕೊಡ್ತದಲ್ಲ, ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬರಬೇಕು. ಯಾರಿಗೆ 1 ವರ್ಷ 4 ವರ್ಷ 5 ವರ್ಷ PhDಗೆ ರೆಗ್ಯುಲರ್ ಆಗಿ ಸಮಯವನ್ನು ನಿಯೋಗ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಶ್ವವಿದ್ಯಾನಿಲಯ ಅಂಥವ್ರಿಗೊಂದು ಅವಕಾಶವನ್ನು ಮಾಡಿಕೊಡ್ತದಲ್ಲ, ಅದನ್ನು ಉಪಯೋಗಿಸ್ಕೋಬೇಕು ಅಂಥೇಳಿ ನನಗೆ ಗೊತ್ತಿದ್ದಾಗೆ ಕಳೆದ ಸುಮಾರು ವರ್ಷಗಳಿಂದ ಈ ವಿಶ್ವವಿದ್ಯಾನಿಲಯ ಭಾಳಷ್ಟು ಜನ ಆಡಳಿತಾಧಿಕಾರಿಗಳಿಗೆ, ಅಧ್ಯಾಪಕರುಗಳಿಗೆ, ಅಡ್ಮಿನಿಸ್ಟ್ರೇಟರ್ಲಿರ್ತಕ್ಕಂಥವ್ರಿಗೆ, ಟೀಚಿಂಗ್ ಮಾಡ್ತಕ್ಕಂಥವ್ರಿಗೆ, ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇಲ್ಲಿ ರಿಸರ್ಚ್ ಮಾಡ್ತಕ್ಕಂಥ ಅವಕಾಶವನ್ನು ಈ ವಿಶ್ವವಿದ್ಯಾನಿಲಯ ಮಾಡಿಕೊಟ್ಟಿದೆ ಅಂತಕ್ಕಂಥದ್ದು ಭಾಳ ಸತ್ಯವಾಗಿರ್ತಕ್ಕಂಥದ್ದು. ಅದು ನಾವೆಲ್ಲರೂ ಸಹ ಇವತ್ತು PhDಯನ್ನು ಭಾಳ ಜನ ಇಲ್ಲಿಂದ ತೊಗೊಂಡು ಹೋಗಿದ್ದಾರೆ. ಹೇಳಲಿಕ್ಕೆ ಬೇಕಾದಷ್ಟು ಒಂದು ಪಟ್ಟಿನೇ ಇದೆ. ನೀವು ಹೇಳ್ತಾ ಹೋದರೆ ಸಾಕಷ್ಟು ಜನ ರಾಜಕಾರಣಿಗಳು, ಸಾಕಷ್ಟು ಜನ IAS IPS ಅಧಿಕಾರಿಗಳು, ಸಾಕಷ್ಟು ಜನ ಅಧ್ಯಾಪಕರುಗಳು, ಭಾಳಷ್ಟು ಜನ PhDಯನ್ನು, ಡಿಗ್ರಿಯನ್ನು, ಕರೆಸ್ಪಾಂಡೆನ್ಸ್ ಡಿಗ್ರಿಯನ್ನು ತೊಗೊಂಡು ಹೋಗಿದ್ದಾರೆ. ಅವರು ಇವತ್ತು ನಾನು MA BA MSc MA ಅಂತ ಹೇಳ್ಕೊಳ್ತಕ್ಕಂಥ ಒಂದು ಶಿಕ್ಷಣ ಯಾರ್ದು ಆಸ್ತಿ ಅಲ್ಲ ಅಂತಕ್ಕಂಥದ್ದಕ್ಕೆ ಇಂಥ ವಿಶ್ವವಿದ್ಯಾನಿಲಯಗಳು ಆ ಥರದ ಒಂದು ಡೋರನ್ನು ಓಪನ್ ಮಾಡಿ ಕೊಟ್ಟಿರೋದನ್ನು ಅಲಸಿ ಅವರು ಭಾಳ ಚೆನ್ನಾಗಿ ಇಲ್ಲಿ ಅವರ ಈ ಶಿಕ್ಷಣ ಮಟ್ಟದಲ್ಲಿ, ಶೈಕ್ಷಣಿಕ ರಂಗದಲ್ಲಿ ವಿಶ್ವವಿದ್ಯಾನಿಲಯ ಮಾಡ್ತಕ್ಕಂಥ ಸಾಧನೆಗಳನ್ನು ಇವತ್ತು ಅವರಿಗೆ
ನ್ಯಾಕಲ್ಲಿ ಬಂದಿರತಕ್ಕಂಥ ಶ್ರೇಣಿ ಇರ್ಬೋದು, ವಿಶ್ವವಿದ್ಯಾನಿಲಯ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದು ಇರ್ಬೋದು. ಇವತ್ತು ಅಲ್ಸೆ ಅವರು ಹೇಳ್ತಾಯಿದ್ರು ಎಲ್ಲ ಕೋರ್ಸ್ಗಳನ್ನು ನಾವು ಸಹ ಇವತ್ತು ಒಂದು ಬಾಡಿಯಿಂದ ಅಪ್ರೂವಲ್ ತೊಗೊಂಡು ನಾವು ಸ್ಟ್ಯಾಚ್ಯೂಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಏನಿದೆಯಲ್ಲ, ನಾವು ಕಾನೂನಾತ್ಮಕವಾಗಿ ನಾವು ರೆಗ್ಯುಲೇಟರಿ ಬಾಡಿಗಳಲ್ಲಿ ಅಪ್ರೂವಲ್ ತೊಗೊಂಡು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಇವತ್ತು ಭಾಳ ದೊಡ್ಡ ವಿಚಾರ ಅಂತ. ಹಾಗಾಗಿ ವಿಶ್ವವಿದ್ಯಾನಿಲಯಕ್ಕೆ ನನ್ನನ್ನು ಕರೆದು ಇದನ್ನು ಇನಾಗರೇಷನ್ ಮಾಡಿಸಿದ್ದಕ್ಕೆ ನನಗೂ ಸಹ ಭಾಳ ಸಂತೋಷವಾಗಿದೆ. ಮತ್ತು ಮುಖ್ಯವಾಗಿ ವಿಶ್ವವಿದ್ಯಾಲಯದ ಆಬ್ಜೆಕ್ಟಿವನ್ನು, ಉದ್ದೇಶಗಳನ್ನು ಈಡೇರಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ಸಹ ಮಾಡಬೇಕು. ಮತ್ತು ಕುಲಪತಿಗಳು ಒಂದು ಅಕಾಡೆಮಿಕ್ ಲೀಡರ್ ಆಗಿರ್ತಾರೆ. ಕುಲಪತಿಗಳು ಒಂದು ಅಕಾಡೆಮಿಕ್ ಲೀಡರ್ ಇರ್ತಾರೆ. ನಾನು ಇವತ್ತು ವೈಸ್ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇಡೀ ರಾಜ್ಯದ 97 ವಿಶ್ವವಿದ್ಯಾನಿಲಯಗಳು ನಾವು ಇವತ್ತು ರೆಗ್ಯುಲೇಟರಿ ಬಾಡಿ ಮತ್ತು ಅಡ್ವೈಸರಿ ಬಾಡಿಯಾಗಿ ಕೆಲಸ ಮಾಡ್ತದೆ. ತಮಗೆ ಗೊತ್ತಿರ್ಬೋದು, ಹೈಯರ್ ಎಜುಕೇಷನ್ ಕೌನ್ಸಿಲ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಈಸ್ ಅನ್ ಅಡ್ವೈಸರಿ ಬಾಡಿ ಇನ್ ಬಿಟ್ವೀನ್ ದಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ದಿ ಗೌರ್ಮೆಂಟ್. ನಾವು ಮಾಡ್ತಕ್ಕಂಥ ಪಾಲಿಸಿಗಳು, ನಾವು ಮಾಡ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ಗಳು, ನಾವು ಮಾಡ್ತಕ್ಕಂಥ ಎಜುಕೇಷನ್ ಪಾಲಿಸಿಗಳು, ಅದು SCP ಇರ್ಬೋದು, NEP ಇರ್ಬೋದು, ಇವೆಲ್ಲ PhD ರೆಗ್ಯುಲೇಷನ್ಸ್ ಇರ್ಬೋದು. ಒಂದು ಹಂತದಲ್ಲಿ ಸರ್ಕಾರ PhDಯನ್ನು ಕಾಮನ್ ಎಂಟ್ರೆನ್ಸ್ ಟೆಸ್ಟನ್ನು ಮಾಡಿ ಅದ್ರ ಮುಖಾಂತರ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾವು ಹೇಳಿದ್ವು ಈಗಾಗಲೇ ಕನ್ವೆನ್ಷನಲ್ ಯೂನಿವರ್ಸಿಟಿಗಳಲ್ಲಿ ಸುಮಾರು ವಿಶ್ವವಿದ್ಯಾಲಯಗಳು ತಾವಾಗಲೇ ಪೇಪರ್ಲ್ಲಿ ಓದಿದ್ದೀರಿ. ಇವತ್ತು ಅಡ್ಮಿಷನ್ಸ್ ಎಲ್ಲ ಡ್ರಾಪ್ ಆಗ್ತಾ ಇದೆ. ಇವತ್ತು ಕನ್ವೆನ್ಷನಲ್ ಎಜುಕೇಷನ್ ಮತ್ತು ಸ್ಕಿಲ್ಡ್ ಎಜುಕೇಷನ್ ಮಧ್ಯೆ ಕಾಂಪಿಟೇಷನ್ ಶುರುವಾಗ್ಬಿಟ್ಟಿದೆ. ಟುಡೇ ವಿ ವಾಂಟೆಡ್ ಟು ಮೇಕ್ ಎನ್ ಸ್ಕಿಲ್ಡ್ ಎಜುಕೇಷನ್. ಅದಕ್ಕೋಸ್ಕರ ನಾವಿವತ್ತು ವಿಶ್ವವಿದ್ಯಾಲಯಗಳನ್ನು ಯಾರಿಗೆ ಆಸಕ್ತಿ ಇದೆ ಅವರು ಬಂದು ಒಂದು PhDಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಇವತ್ತು ಪ್ರೋತ್ಸಾಹಿಸಬೇಕಾಗ್ತದೆ. ಇವತ್ತು ಈ ಕಾರ್ಯಾಗಾರ ಏನು ಮಾಡ್ತಾ ಇದ್ದೀರಿ, ಈ ಕಾರ್ಯಾಗಾರದಲ್ಲಿ ತಾವು ಅರ್ಥ ಮಾಡ್ಕೊಳ್ಬೇಕಂಥದ್ದು ಭಾಳಷ್ಟು ವಿಚಾರಗಳಿದೆ. PhD ಈಸ್ ಅನ್ ಹೈಯೆಸ್ಟ್ ಡಿಗ್ರಿ. PhD ಈಸ್ ಅನ್ ಹೈಯೆಸ್ಟ್ ಡಿಗ್ರಿ ಇನ್ ಯುವರ್ ಕ್ಯಾರಿಯರ್. ಇದು ಮುಂದಕ್ಕೆ ಪೋಸ್ಟ್ ಡಾಕ್ ಅಂತ ಬರ್ತದೆ. ಪೋಸ್ಟ್ ಡಾಕ್ ಈಸ್ ಅನ್ ಆ್ಯಡಿಂಗ್ ಡಿಗ್ರಿ ಫಾರ್ ಯುವರ್ PhD. ಇಟ್ಸ್ ನಾಟ್ ಅನ್ ಡಿಗ್ರಿ ಗಿವಿಂಗ್. Post doc is an additional degree. Post doc is a backbone between the PhD and the teaching. Post doc fellows ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ, ನಾವು ದೇ ಹ್ಯಾವ್ ಟು ಹೆಲ್ಪ್ ಐದರ್. ಐ ಡೋಂಟ್ ನೋ ವೆದರ್ ದಿಸ್ ಯೂನಿವರ್ಸಿಟಿ ಈಸ್ ಹ್ಯಾವಿಂಗ್ ಪೋಸ್ಟ್ ಡಾಕ್ಸ್ ಆರ್ ನಾಟ್. ಇಲ್ಲ, ಪೋಸ್ಟ್ ಡಾಕ್ ಫೆಲೋಸ್ ವೆರಿ ಇಂಪಾರ್ಟೆಂಟ್. ಅಲ್ಸೆ ಅವರಿಗೆ ಸಜೆಸ್ಟ್ ಮಾಡ್ತೇನೆ, ಪೋಸ್ಟ್ ಡಾಕ್ಟರ್ ಫೆಲೋಶಿಪ್ಪನ್ನು ಕೊಡಿ. ಒಂದೊಂದು ಡಿಪಾರ್ಟ್ಮೆಂಟಲ್ಲಿ PhD ಮಾಡಿ ಆದಂಥವ್ರಿಗೆ ಒಂದು ಪೋಸ್ಟ್ ಡಾಕ್ ಫೆಲೋಶಿಪ್, ಅವನಿಗೆ ಒಂದು ರಿಸರ್ಚ್ ಮಾಡಿ ಅಲ್ಲಿ ಒಂದೆರಡು ಪಬ್ಲಿಕೇಷನ್ಗಳನ್ನು ಮಾಡಿ ಅಲ್ಲಿ ರಿಸರ್ಚಿಗೆ ಮುಂದೆ ವಿಶ್ವವಿದ್ಯಾಲಯಗಳು ಮುಂದಿನ ಮಟ್ಟದಲ್ಲಿ ನಡೀಲಿಕ್ಕೆ ಒಂದು ಮಾರ್ಗವನ್ನು ಕಂಡುಹಿಡ್ಕೊಳ್ತಕ್ಕಂಥದ್ದು ಪೋಸ್ಟ್ ಡಾಕ್ ಫೆಲೋಸ್. ಇವತ್ತು ನಾವು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಪೋಸ್ಟ್ ಡಾಕ್ ಫೆಲೋಸನ್ನು ಭಾಳ ಇಂಪಾರ್ಟೆಂಟಾಗಿ ಪರಿಗಣಿಸ್ತೇವೆ. ಯಾಕಂತ ಹೇಳಿದರೆ PhD ನಂತರ ಬರ್ತಕ್ಕಂಥವ್ರು. PhD ತಕ್ಷಣ ಯಾರಿಗೂ ಕೆಲಸ ಸಿಗೋದಿಲ್ಲ ಇಮಿಡಿಯೇಟಾಗಿ. ಹಾಗಾಗಿ ಅವ್ರಿಗೆ ಒಂದು ಪೋಸ್ಟ್ ಡಾಕ್ ಫೆಲೋಶಿಪ್ ಅಂತ ಇವತ್ತು ಮೊದಲು ಭಾಳ ಕೊಡ್ತಾಯಿದ್ರು. ಇವತ್ತು CSIR, UGC, DBT, DST ಇವೆಲ್ಲ ಇವತ್ತು ಫೆಲೋಶಿಪ್ಗಳನ್ನು ಕಡಿಮೆ ಮಾಡಿರೋದ್ರಿಂದ ಪೋಸ್ಟ್ ಡಾಕ್ ಫೆಲೋಶಿಪ್ಸ್ ಕಡಿಮೆ ಆಗಿದೆ. ಪೋಸ್ಟ್ ಡಾಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ರಿಸರ್ಚ್ ಆ್ಯಂಡ್ ಟೀಚಿಂಗು ಮತ್ತು PhD ಮಧ್ಯೆ ಇರ್ತಕ್ಕಂಥವರು ಪೋಸ್ಟ್ ಡಾಕ್ ಫೆಲೋಸ್. ರಿಸರ್ಚ್ ಈಸ್ ಹೆಲ್ಪಿಂಗ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಕರಿಕ್ಯುಲಮ್ ಆ್ಯಸ್ ಟು ಡಿಪೆಂಡ್ ಆನ್ ಯುವರ್ ರಿಸರ್ಚ್. ಅದಕ್ಕೆ ನಾವು ರಿಸರ್ಚನ್ನು ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಬೋರ್ಡ್ ಆಫ್ ಸ್ಟಡೀಸಲ್ಲಿ ನಿಮ್ಮ ಸಿಲೆಬಸ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಇವತ್ತು ನಾವು ಸ್ಟೇಟ್ ಎಜುಕೇಷನ್ ಪಾಲಿಸಿ ನಾವು ಈಗ ಕೊಟ್ಟಿದ್ದೇವಲ್ಲ, ಏನು ಸ್ಟೇಟ್ ಇಂಟ್ರೀಮ್ ಆರ್ಡರ್ ಅಂತ ಕೊಟ್ಟಿದ್ದೇವೆ. NEP SCP ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಇಲ್ಲಿ ನಾವು ಇಂಟ್ರೀಮ್ ಆರ್ಡರ್ ಅಂತ ಕೊಟ್ಟಿದ್ದೇವೆ ಗೌರ್ಮೆಂಟಿಂದ. 3 ಇಯರ್ ಡಿಗ್ರಿ 3 ವರ್ಷ ಅಂತ ಮಾಡಿದ್ದೇವೆ. ಅದು ಬಹುಶಃ ತಮ್ಮೆಲ್ಲರೂ ಗೊತ್ತಿರ್ಬೋದು. ಅದಂತ ಬಹುಶಃ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಕಾಣುತ್ತೆ. ನಾನು ಹೆಚ್ಚಿಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆ 3 ವರ್ಷ ಡಿಗ್ರಿ ಇದೆಯಲ್ಲ, ಡಿಗ್ರಿ ಆದಮೇಲೆ ಮಾಸ್ಟರ್ ಡಿಗ್ರಿ ಬರ್ತಕ್ಕಂಥದ್ದು. ಮತ್ತು ಈಗ ಸ್ಟೇಟ್ ಗೌರ್ಮೆಂಟ್ ಇಡೀ ಸ್ಟೇಟ್ ಎಜುಕೇಷನ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂದು ಇಂಪ್ಲಿಮೆಂಟಿಂಗ್ ಕಮಿಟಿ ಅಂತ ಹೇಳಿ ಮಾಡ್ತಾ ಇದೆ. ಹಾಗಾಗಿ ನಾವು ಸ್ಕೂಲ್ ಎಜುಕೇಷನಿಂದ ಹಿಡಿದು ಇವತ್ತು ಹೈಯರ್ ಎಜುಕೇಷನ್ವರೆಗೆ ಆ ಕೊಟ್ಟಿರ್ತಕ್ಕಂಥ ಪ್ರೊಫೆಸರ್ ಥೋರಟ್ ಅವರು ಕೊಟ್ಟಿರ್ತಕ್ಕಂಥ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸರ್ಕಾರ ಈಗಾಗಲೇ ಅದಕ್ಕೆ ಸ್ಟೆಪ್ಗಳನ್ನು ತೊಗೊಂಡಿದೆ. ಮುಂದೆ ಬರುವಂಥ ದಿನಗಳಲ್ಲಿ ಮಾಡ್ತೇವೆ. ಆದರೆ ನಾವು ದಿ ಎಜುಕೇಷನ್ ಆ್ಯಂಡ್ ದಿ ರಿಸರ್ಚ್ ಇಸ್ ದ ಬ್ಯಾಕ್ ಬೋನ್ ಫಾರ್ ದಿ ಎಜುಕೇಷನ್. ನಾವೇನು ರಿಸರ್ಚ್ ಮಾಡ್ತೀವಲ್ಲ ಪ್ರಾಕ್ಟಿಕಲ್ ಆಗಿ, ದ್ಯಾಟ್ ಈಸ್ ಗೋಯಿಂಗ್ ಟು ಬಿಕಮ್ ಎ ಕರಿಕ್ಯುಲಮ್. ಅದಕ್ಕೆ ನಾವು ಬೋರ್ಡ್ ಆಫ್ ಸ್ಟಡೀಸಲ್ಲಿ ಆ ಕರಿಕ್ಯುಲಮನ್ನು ಇಟ್ಟುಕೊಂಡು ನಾವು ತಯಾರು ಮಾಡ್ತಕ್ಕಂಥದ್ದು. ಇವಾಗ ನೀವು PhD ರಿಜಿಸ್ಟ್ರೇಷನ್ಗೂ ನಿರಂಜನ ರಾಜು ಗೊತ್ತಿದೆ, ನೀವು ಸಿಲೆಬಸ್ ಮಾಡ್ತೀರಿ ಆ ಎಂಟ್ರೆನ್ಸ್ ಎಕ್ಸಾಮಿಗೆ. ನಿಮಗೆ PhD ಡಾಕ್ಟ್ರಲ್ ಎಕ್ಸಾಮಿನೇಷನ್ ಇದ್ದಾವಲ್ಲ, ಅವಕ್ಕೆಲ್ಲ ಸಿಲೆಬಸ್. ಸೊ ದಟ್ ಶೋಸ್ ದಟ್ ನೀಡ್ಸ್ ದಿ ಲಾಟ್ ಆಫ್ ಎ ನಾಲೆಡ್ಜ್ ಆ್ಯಂಡ್ ದಿ ಡೆಪ್ತ್ ಆಫ್ ಇನ್ಫಾರ್ಮೇಷನ್ ಆನ್ ದಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ವಾಟ್ ಈಸ್ ದ ನೀಡ್ ಆಫ್ ದಿ ಅವರ್ ಟುಡೇ, ವಾಟ್ ಕೈಂಡ್ ಆಫ್ ಸಿಲೆಬಸ್ ಹ್ಯಾಸ್ ಟು ಬಿ ಇನ್ಕಾರ್ಪೊರೇಟೆಡ್.
Today industries are telling. Even last week it was there, the skill summit ಅಂತ ಆಯಿತು ಬೆಂಗಳೂರಿನಲ್ಲಿ 2-3 days. ಸೊ ಅಲ್ಲಿ ಎಜುಕೇಷನಿಸ್ಟ್ ಕಮ್ಮಿ ಇದ್ದೀವಿ ನಾವು 4 ಜನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಎಜುಕೇಷನ್ ಇಲ್ಲದೆ ಸ್ಕಿಲ್ ಮಾಡಲಿಕ್ಕಾಗಲ್ಲ. ಸ್ಕಿಲ್ ಬರಬೇಕಾದ್ರೆ ಫಸ್ಟ್ ಎಜುಕೇಷನಲ್ಲಿ ಬರಬೇಕು, ರಿಸರ್ಚಲ್ಲಿ ಬರಬೇಕು. ಸೊ ಆ ರಿಸರ್ಚಲ್ಲಿ ಸ್ಕಿಲ್ ಬಂದರೆ ಸ್ಟೂಡೆಂಟ್ ವಿಲ್ ಲರ್ನ್ ಪ್ರಾಕ್ಟಿಕಲ್ ನಾಲೆಡ್ಜ್ ಆಫ್ ರಿಸರ್ಚ್ ಬೈ ಯೂಸಿಂಗ್ ಎ ಸ್ಕಿಲ್. How to write literature, how to quote reference, what is important in methodology, how to draw the result, and how to make the conclusion. That is a simple knowledge of a researcher. That's very important. ಸೊ ಅದಕ್ಕೆ ಆ ಸ್ಕಿಲ್ಲಲ್ಲಿ ಇಂಡಸ್ಟ್ರಿಗಳೆಲ್ಲ ಹೇಳ್ತಾ ಇದ್ದಾರೆ, ಟುಡೇ ಇಟ್ ಈಸ್ ಹೈಯರ್ ಎಜುಕೇಷನ್ನು ಇವತ್ತು ಸ್ಕಿಲ್ಲನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ, ನಮ್ಮನ್ನು ಯಾರನ್ನೂ ಕರೀತಾ ಇಲ್ಲ, ಇಂಡಸ್ಟ್ರಿಗಳನ್ನು ಇನ್ವಾಲ್ವ್ ಮಾಡ್ತಾ ಇಲ್ಲ. ನಿಮಗೆ ಗೊತ್ತಿರುವಾಗ ಅವ್ರಿಗೆ ಗೊತ್ತಿದೆ, ಈಗ ನಾವು 13 ಯೂನಿವರ್ಸಿಟಿಗಳನ್ನು ಮೊದಲು 4 ಯೂನಿವರ್ಸಿಟಿ ಪೈಲಟ್ ಎಕ್ಸ್ಪರಿಮೆಂಟ್ಸ್ ಅಂತ ಸ್ಕಿಲ್ ಎಜುಕೇಷನ್ ಯೂಸ್ ಮಾಡಿ ನಾವು ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನಿಂದ ಹೆಲ್ಪ್ ತೊಗೊಂಡು ನಾವು ಯೂನಿವರ್ಸಿಟಿಗಳಿಂದ ದುಡ್ಡು ಖರ್ಚು ಮಾಡಿದೆ, ಇಂಡಸ್ಟ್ರಿಯಿಂದ ಟೀಚರ್ಸ್ನ ಕರೆದು ಅವ್ರು ಕೊಟ್ಟಂಥ ಸಿಲೆಬಸ್ಸನ್ನು ಬೋರ್ಡ್ ಆಫ್ ಸ್ಟಡೀಸ್ನಲ್ಲಿ ಇನ್ಕಾರ್ಪೊರೇಟ್ ಮಾಡಿ ಹುಡುಗರಿಗೆ ಅದನ್ನು ಸ್ಕಿಲ್ ಪೇಪರ್ ಅಂತೇಳಿ BA, BSc, BCom, MA, MSc, MComಗಳಲ್ಲಿ ನೀವು ಬೋರ್ಡ್ ಆಫ್ ಸ್ಟಡೀಸಲ್ಲಿ ಮಾಡ್ಕೊಳ್ಳಿ ಅಂತೇಳಿ ಅಂಡರ್ ಗ್ರಾಜುಯೇಟ್ ಲೆವೆಲಲ್ಲಿ ಸ್ಕಿಲ್ ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ. BAನಲ್ಲಿ ಏನು ಕೋರ್ಸ್ಗಳು, ಇವತ್ತು ಕಮ್ಯುನಿಕೇಷನ್ ಇಂಪಾರ್ಟೆಂಟು, ಇವತ್ತು ಗ್ಲೋಬಲ್ ಎಕ್ಸ್ಪೋಜರ್ ಇಂಪಾರ್ಟೆಂಟು, ಎಂಪ್ಲಾಯಬಿಲಿಟಿ ಇಂಪಾರ್ಟೆಂಟು, ಸೈಬರ್ ಸೆಕ್ಯೂರಿಟಿ ಇಂಪಾರ್ಟೆಂಟ್, ಅನಿಮೇಷನ್ ಈಸ್ ಇಂಪಾರ್ಟೆಂಟ್. ಸೊ ದಟ್ ವಿ ಹ್ಯಾವ್ ಪ್ಲ್ಯಾನ್ ದಿ ಕೋರ್ಸಸ್. 15 ಇಂಡಸ್ಟ್ರಿಗಳನ್ನು MOU ಮಾಡಿ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇವತ್ತು ಅಂಡರ್ ಗ್ರಾಜುಯೇಟಲ್ಲಿ ಅದನ್ನು ಇನ್ಕಾರ್ಪೊರೇಟ್ ಮಾಡಿ 13 ಯೂನಿವರ್ಸಿಟಿಗಳಲ್ಲಿ 37,000 ಮಕ್ಕಳಿಗೆ ಆ ಶಿಕ್ಷಣ ಸಿಗುವಂಥ ಒಂದು ವ್ಯವಸ್ಥೆ ಸರ್ಕಾರ ಮಾಡಿದೆ. ಮುಂದೆ ಬರೋ ದಿನಗಳಲ್ಲಿ ಈ ವರ್ಷ ಇನ್ನೂ ಬೇರೆ ಯೂನಿವರ್ಸಿಟಿಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದೆ. ಹಾಗಾಗಿ ಸ್ಕಿಲ್ಡ್ ಎಜುಕೇಷನನ್ನು ಕೊಡಬೇಕು. My dear colleagues, this country has started the education from long back from Nalanda, Takshashila University as an ancient, very multidisciplinary, interdisciplinary universities. ಗೊತ್ತಿರ್ಬೋದು ಬಹುಶಃ, ಗೊತ್ತಿದ್ದು ತಿಳ್ಕೋಬೇಕಾಗ್ತದೆ. ಈಗ ರಿಜ್ಯೂನೇಟ್ ಮಾಡಿದ್ದಾರೆ, ನಳಂದ ತಕ್ಷಶಿಲ ಆಸ್ ರಿಜ್ಯೂನೇಟೆಡ್. ನಾವು ಎಂಥ ಶಿಕ್ಷಣವನ್ನು ಅವತ್ತು ಇವು ಕೊಡ್ತಾ ಇದ್ವು. ಅವತ್ತು ಮಲ್ಟಿಡಿಸಿಪ್ಲಿನರಿ, ನಾವು ಇವತ್ತು ಮಲ್ಟಿಡಿಸಿಪ್ಲಿನರಿ, ಇಂಟರ್ಡಿಸಿಪ್ಲಿನರಿ ಮಾತಾಡ್ತಾ ಇದ್ದೇವೆ. ವಿ ಆರ್ ನಾಟ್, ದೆನ್ ಇಟ್ಸ್ ನಾಟ್ ನ್ಯೂ ಫಾರ್ ಅಸ್. ಇಂಟರ್ಡಿಸಿಪ್ಲಿನರಿ ಎಜುಕೇಷನ್ ಟುಡೇ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ಇಂಟರ್ಡಿಸಿಪ್ಲಿನರಿ ಇದ್ದಿದ್ದರಿಂದ ನಾವು ಕ್ರಾಸ್ ಬಾರ್ಡರ್ ಎಲೆಕ್ಟಿವ್ ಪೇಪರ್ ತೊಗೊಂಬಂದ್ವಿ. ಎಲೆಕ್ಟಿವ್ ಪೇಪರಲ್ಲಿ ತಂದು ರಿಸರ್ಚಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ನೋಡಿದ್ವು. ಸೊ ಮಲ್ಟಿಡಿಸಿಪ್ಲಿನರಿ ಪೇಪರ್ ತೊಗೊಂಡು ಬಂದವು. ಅದರಲ್ಲಿ ನೀವು ಟ್ರಾನ್ಸ್ ಬಾರ್ಡರನ್ನು ಕ್ರಾಸ್ ಮಾಡಿ ನೀವು ಬೇರೆ ಸಬ್ಜೆಕ್ಟನ್ನು ಓದ್ಕೊಳ್ಳಿ. ಎಕನಾಮಿಕ್ಸವನು ಬಿಸ್ನೆಸ್ ಓದ್ಕೊಳ್ಳಿ. ಸೋಷಿಯಾಲಜಿಯವರು ನೀವು ವಾಟ್ ಕೈಂಡ್ ಆಫ್ ಸೊಸೈಟಿ ಇಂಪ್ಯಾಕ್ಟ್ ಅಂತ ಹೇಳ್ಬಿಟ್ಟು ಸೋಷಿಯಾಲಜಿ ಈಸ್ ಇಂಪಾರ್ಟೆಂಟ್. ಎವ್ರಿ ಸಬ್ಜೆಕ್ಟ್ ಈಸ್ ಇಂಪಾರ್ಟೆಂಟ್, ಮೈ ಡಿಯರ್ ಕಲೀಗ್ಸ್. ಎವ್ರಿ ಸಬ್ಜೆಕ್ಟ್. ಯು ಗೋ ಫಾರ್ ಸೋಷಿಯಲ್ ಸೈನ್ಸ್, ದೆರ್ ಇಸ್ ಅನ್ ಎಥಿಕ್ಸ್. ದರ್ ಇಸ್ ಎಥಿಕಲ್ ಇಶ್ಯೂಸ್ ಆರ್ ಇನ್ವಾಲ್ವ್ಡ್ ಇನ್ ಓನ್ಲಿ ಇನ್ ಹೈಯರ್ ಆರ್ಡರ್ ಇನ್ ಸೋಷಿಯಲ್ ಸೈನ್ಸ್ than the science. Being a science professor, I understand that whatever technology I develop through my research, it has to go to the society. That is, the society repercussions are very important. How to you are transferring your technology to the society. So today, India, after the independence, we have developed a very big kind of achievements in satellite mission, nuclear technology, vaccine development, green revolution to gene revolution, atomic clock, drug discovery, generic medicine. All these things we have developed in this country through science and technology. We are proud. Now we are moving in automatic car. ಅಲ್ಲಿವರೆಗೂ ಹೋಗಿದ್ದೇವೆ. ಆಮೇಲೆ ನಿಮ್ಮ ರಿಸರ್ಚಲ್ಲಿ ಇವತ್ತು ನಾವು ವಿ ಆರ್ ರೀಚ್ಡ್ ದ ಸಚ್ ದ್ಯಾಟ್ ನಿಮಗೆ ಬಂದಂಥ ಈ ಕರೋನಾ ಹೋಲ್ ವರ್ಲ್ಡನ್ನು ಶೇಕ್ ಮಾಡಿಬಿಡ್ತು. ವಿ ಹ್ಯಾವ್ ಡೆವಲಪ್ಡ್ ಅವರ್ ಓನ್ ವ್ಯಾಕ್ಸಿನ್. ನೀವೆಲ್ಲ ಇವತ್ತು ನಾನು ಸೇರಿ ಹೇಳ್ತಾ ಇದ್ದೀನಿ, ನಾವೆಲ್ಲ ಬದುಕಿ ಉಳಿದವ್ರೀಗ. ಸಚ್ ಎ ವೇವ್ ಹ್ಯಾಸ್ ಬಿನ್ ಡೆಮಾಲಿಶ್ಡ್ ಕಂಪ್ಲೀಟ್ಲಿ. ಡೋಂಟ್ ಯು ಥಿಂಕ್ ದಟ್ ರಿಸರ್ಚ್ ಹ್ಯಾಸ್ ಟೇಕನ್ ದಿ ಹೈಯರ್ ಆರ್ಡರ್ ಟು ಡೆವಲಪ್ ಎ ಕೋವ್ಯಾಕ್ಸಿನ್ ಆ್ಯಂಡ್ ಕೋವಿಶೀಲ್ಡ್? ವಿ ಆರ್ ಇಮ್ಯುನೈಸ್ಡ್ ಟುಡೇ. ಇವತ್ತು ಕರೋನಾನು ನಮ್ಮನ್ನು ಏನು ಮಾಡೋಕ್ಕಾಗ್ತಾ ಇಲ್ಲ. ಅಂಥ ಸ್ಥಿತಿಯಲ್ಲಿ ವಿ ಆರ್ ನೌ ಸ್ಟ್ಯಾಂಡಿಂಗ್. ವಿ ಆರ್ ಇಮ್ಯುನೈಸ್ಡ್ ವಿತ್ ದಟ್ ವ್ಯಾಕ್ಸಿನ್ ಡೆವಲಪ್ಮೆಂಟ್, ವ್ಯಾಕ್ಸಿನ್ ಪ್ರೊಡಕ್ಷನ್ ಥ್ರೂ ರಿಸರ್ಚ್, nuclear technology, satellite mission, gene revolution to green revolution. Green revolution 1960 ನಿಮಗೆ ಗೊತ್ತಿರ್ಬೋದು. In 1947 we have taken the independence from British.
ಆ ಪೀರಿಯಡಲ್ಲಿ ಎಂಥ ಕ್ರೈಸಿಸ್ ಇತ್ತು ಅಂದರೆ ದಟ್ ಕ್ರೈಸಿಸ್ ವಾಸ್ ಪಾವರ್ಟಿ ವಾಸ್ ದೇರ್, ಕಮ್ಯುನಿಕೇಷನ್ ವಾಸ್ ನಾಟ್ ದೇರ್, ಫುಡ್ ಸೆಕ್ಯೂರಿಟಿ ವಾಸ್ ನಾಟ್ ದೇರ್. These three war hit the country in 1947. We have taken the independence from British. ಏನೂ ಇರಲಿಲ್ಲ ನಮ್ಮ ಹತ್ರ, ಫುಡ್ ಇರಲಿಲ್ಲ, ಕಮ್ಯುನಿಕೇಷನ್ ಇರಲಿಲ್ಲ, ಬಡತನ ಇತ್ತು. We have taken that. So that day, Jawaharlal Nehru was the first Prime Minister of this country. He was faced a lot of problem up to 1960 when Swaminathan has brought the Green Revolution. Swaminathan Green Revolution ತರೋವರೆಗೂ ಫುಡ್ ಕ್ರೈಸಿಸ್ ನಮಗೆ ಸಾಲ್ವ್ ಆಗಲಿಲ್ಲ. ಸೊ ಮೆನಿ ನ್ಯೂಸ್ ಪೇಪರ್ ಇನ್ 1947 ಇಟ್ ಇಸ್ ಪಬ್ಲಿಷ್ಡ್. ಸ್ವಾಮಿನಾಥನ್ ಬರ್ಕೊಳ್ತಾರೆ ಒಂದು ಕಡೆ, ಸಾಕಷ್ಟು ನ್ಯೂಸ್ ಪೇಪರ್ ಇದೇ ದೇಶದಲ್ಲಿ ಬರೀತಾವೆ ಈ ಕಂಟ್ರಿಗೆ ಫ್ಯೂಚರ್ ಇಲ್ಲ, ಇವರು ಬರೀ ಪಾಪ್ಯುಲೇಷನ್ನ ಬೆಳೆಸೋದು ಬಿಟ್ಟರೆ ಇವ್ರ ಕೈಲಿ ಬೇರೆ ಏನೂ ಆಗ್ತಾ ಇಲ್ಲ, ಇವ್ರನ್ನ ಐದರ್ ದೇ ಹ್ಯಾವ್ ಟು ಡೈ ಲೈಕ್ ಎ ಶೀಪ್ ಇನ್ ದಿ ಸ್ಲಾಟರ್ಸ್ ಆರ್ ಸಂಬಡಿ ಹ್ಯಾಸ್ ಟು ಪುಟ್ ಎ ಬಾಂಬ್ ಟು ಕಿಲ್ ದೆಮ್ ಅಂತ ಬರೆದ್ರು ನ್ಯೂಸ್ ಪೇಪರು. ಇಟ್ ವಾಸ್ ದ ಫ್ಯಾಕ್ಟ್. And famous population analyst was written this in the headline of the newspaper. ಈ ಕಂಟ್ರಿಗೆ ಭವಿಷ್ಯ ಇಲ್ಲ ಅಂತೇಳಿ. Swaminathan was selected as an IPS officer through entrance examination. And Swaminathan was a great genetist and he was a scientist. And he has come out from that profession. ಇವತ್ತಾಗಿದೆ ಯಾರು ಬಿಡ್ತಿರಲಿಲ್ಲ, ನಾನು IPS ಆಗಿಬಿಟ್ಟೆ ಅಂತ ಹೋಗ್ಬಿಡೋನು, ಪೊಲೀಸ್ ಡ್ರೆಸ್ ಹಾಕೊಂಡು ಒಳ್ಳೆದಾಯ್ತು ಅಂತ ಹೇಳ್ಬಿಟ್ಟು. Swaminathan was refused that job and he has taken the challenge of this country to secure the food through genetic revolution. That is the Green Revolution in the 1960s happened. 50 million ton grains was produced in 1960. Today we are producing 350 million ton in this country through agriculture. ನಮಗೆ 2037ನೇ ಇಸ್ವಿಗೆ ಬೇಕಾಗಿರ್ತಕ್ಕಂಥದ್ದು 400 ಮಿಲಿಯನ್ ಟನ್ ಗ್ರೈನ್, ನಾವೀಗ 350 ಇದ್ದೀವಿ, ಇನ್ನೂ ನಮಗೆ 12 ವರ್ಷ ಇದೆ. ವಿ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ ಮೋರ್ ಗ್ರೈನ್ಸ್ ಆ್ಯಂಡ್ ದಟ್ ಶೋಸ್ ವಿ ಹ್ಯಾವ್ ನೋ ಡರ್ತ್ ಆಫ್ ಫುಡ್ ಇನ್ ಫ್ಯೂಚರ್ ಇನ್ ದಿಸ್ ಕಂಟ್ರಿ. ಮುಂದೆ ಎಂದೂ ಸಹ ಈ ದೇಶಕ್ಕೆ ಆಹಾರದ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದನ್ನು ಅಗ್ರಿಕಲ್ಚರ್ ಸೈಂಟಿಸ್ಟ್ ಹ್ಯಾಸ್ ಬಿನ್ ಪ್ರೂವ್ಡ್ ಥ್ರೂ ರಿಸರ್ಚ್. ಅದಕ್ಕೆ ಇವತ್ತು ನಮಗೆಲ್ಲ 5 kg 7 kg ಅಕ್ಕಿ ಆರಾಮಾಗಿ ಸಿಗ್ತಾ ಇದೆ. ದಟ್ಸ್ ವಾಟ್ ಅವರ್ ಆನರಬಲ್ ಚೀಫ್ ಮಿನಿಸ್ಟರ್ ಹ್ಯಾಸ್ ಮೇಡ್ ದಟ್ ಅವರ್ ಪ್ರೊಡಕ್ಷನ್ ಹ್ಯಾಸ್ ಬಿನ್ ಇನ್ನು ಅವ್ರು 10 kg ಮಾಡಿದ್ರು ನಮ್ಮ ಪ್ರೊಡಕ್ಷನ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. Agriculture is no problem. So that day, what was the problem? Jawaharlal Nehru was announced on that day, 1960. We are sustained with the food. The second is, only the science and technology and education can remove the poverty and hunger of this country. Jawaharlal Nehru has mentioned this statement. ಈ ದೇಶದ ಬಹುಶಃ ತಂತ್ರಜ್ಞಾನ ಮತ್ತು ವಿಜ್ಞಾನ ಮತ್ತು ಶಿಕ್ಷಣದ ಮೇಲೆ ನಿಂತಿದೆ ಅಂತಕ್ಕಂಥದ್ದನ್ನು 1960ನಲ್ಲಿ Jawaharlal Nehru was announced that. And that day, the British has accepted for us and approved for the only 4 IITs in the zonal wise to develop a technology in this country. ಬರೀ 4 IITಗಳನ್ನು ಮಾಡಲಿಕ್ಕೆ ಬ್ರಿಟಿಷ್ನವರು ನಮಗೆ ಪರ್ಮಿಷನ್ ಕೊಟ್ಟರು. ಜೋನಲ್ ವೈಸ್ ಮಾಡಿದ್ವಿ. ಅದು ದೊಡ್ಡೆಸ್ಟ್ IITs ಟುಡೇ, ಅದು ಬಾಂಬೆ ಇರ್ಬೋದು, ನಿಮಗೆ ಕಲ್ಕತ್ತಾ ಇರ್ಬೋದು. ಸೊ 4 IITs they have been. Today we are running a 23 IIT in this country. Technology we have developed, whatever I mentioned, nuclear technology, satellite mission, your green technology, gene technology, atomic car, vaccine production, all the technologies are developed in this country in 75 years of independence. 75 ವರ್ಷದ ಇತಿಹಾಸದಲ್ಲಿ ನಾವು ಇಷ್ಟನ್ನು ಮಾಡಿದ್ದೇವೆ. So technology has been developed. So what is next? Education. Education through research, universities. Today, San Petersburg in 2006, he mentioned that in 2015, this country must have 1,500 universities. ಈಗೆಲ್ಲ ನಡೀತಾ ಇದೆ ನೋಡಿ, ಕ್ಲೋಸ್ ಮಾಡಬೇಕು, ಅದು ಮಾಡಬೇಕಿದ್ದು ಬಿಡಿ, ಅದರ ಬಗ್ಗೆ ನೀವು ಡೋಂಟ್ ವರಿ ಅಬೌಟ್ ದಟ್. ಬಟ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್ ಹ್ಯಾಸ್ ಟು ಬಿ ಗಿವನ್ ದ ಗ್ರೋಯಿಂಗ್ ಪಾಪ್ಯುಲೇಷನ್ ಅಂಡ್ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಅಡ್ಮಿಟಿಂಗ್ ಇನ್ ದಿ ಹೈಯರ್ ಎಜುಕೇಷನ್. ವಿ ನೀಡ್ ದಿ ಮೋರ್ ಯೂನಿವರ್ಸಿಟೀಸ್ ಅಂತ ಹೇಳಿ. ಯೂನಿವರ್ಸಿಟಿ ವಿತ್ ದಿ ಕ್ವಾಲಿಟಿ, ಯೂನಿವರ್ಸಿಟಿ ವಿತ್ ದಿ ಗುಡ್ ರಿಸರ್ಚ್, ಯೂನಿವರ್ಸಿಟಿ ವಿತ್ ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿ, ಅಂಥ ವಿಶ್ವವಿದ್ಯಾನಿಲಯಗಳು ಬರಬೇಕು ಅಂತ ಹೇಳ್ಬಿಟ್ಟು ಶಾನ್ ಪೀಟರ್ಬರ್ಗ್ ಆಸ್ ಮೆನ್ಷನ್ಡ್ ಇನ್ 2006. ಇವತ್ತು ನಾವು 1,168 ಯೂನಿವರ್ಸಿಟೀಸ್ ಇನ್ ದ ಕಂಟ್ರಿ, 45,000 ಕಾಲೇಜಸ್ ಆ್ಯಂಡ್ 11,000 ಸ್ಟ್ಯಾಂಡ್ ಅಲೋನ್ ಯೂನಿವರ್ಸಿಟೀಸ್, ಆ್ಯಂಡ್ ವಿ ಹ್ಯಾವ್ ಎ ವೆರಿ ಬಿಗ್ ಸೆಕ್ಟರ್ ಆಫ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಟುಡೇ. But challenges are there. What are the kind of challenges we are facing now? See, we have started our education from Gurukula and Vedic period to the artificial intelligence today. We are reached in 75 years. Today we are going to make use of application of AI in all fields.
Everybody is scared for AI. What is this AI? How it came? When 20 years back computer came, everybody was scared what this computer is going to do. Computer has been done last 20 years. Now we are talking artificial intelligence and computer vision and machine learning. What we are going to do with this one? Application of AI in all fields, that research is going to be a make as miracle through AI. Whole country. Last year I was attended the World Education Forum in London, and 140 countries were represented in that education forum. All the minister level policy makers and educationists. The slogan was only on AI and machine learning. Whole world is looking for AI and machine learning. What is this AI and machine learning? It is a mission mode education system. Application of AI in research, application AI in education, application in AI in technology development, application of AI in medicine, application of AI in agriculture. Every field they are going to make an application of AI. And in between that, we have some challenges. ಈಗ ನಮಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ see the research, Niranjan Raj, what is the kind of research we are doing in this country? All the PhD students listen me very seriously. Research is a very important component for the country to reach the technology level and making this country for the challenges. And we are looking for the skilled worker to work for the technology development in this country. And that skill is going to make use through research by increasing the number of researchers. ಬಹಳಷ್ಟು ಜನ ರಿಸರ್ಚನ್ನು ಭಾಳ ಲೈಟಾಗಿ ತೊಗೊಂಡ್ಬಿಡ್ತಾರೆ. Research, you cannot take it in a lighter way. Research is not a manageable. We cannot manage research. Publication, what kind of publications we are doing in this country. We are doing the paper research.com, I think Niranjan Raj ನೋಡಿದಾರೆಲ್ಲ ಗೊತ್ತಿಲ್ಲ. There is a, you have seen that. Otherwise, ಇಲ್ಲಿದೆ ನಾನು ಕೊಡ್ತೀನಿ ಬೇಕಾದ್ರೆ. You know, research papers, quantitative, there is a three type of research is there. One is the quantitative research and the qualitative research and the mixed research. The percentage of a qualitative research is less, quantitative research is high. I don't want to mention if you know that. More than 70% is a quantitative research. Qualitative research is around 10 to 15%. Mixed research is left of the percentage, is a 5 to 7% of research. And we have published a paper of 1.3 million paper compared to the United States. But top 4 countries are we are taking top 4 countries of research. Of course, we are in 3rd position. And we have come to 3rd position. Now we are oscillating with the 4th position. 1.3 million papers of India, 1.4 million papers of United Kingdom, 4.4 million papers of the China, and 1.4 million papers of United Kingdom. 1.3 million of India, 1.4 million of United Kingdom, 4.4 million papers of United States, 4.5 million papers of China. It is from 2007 to 22. Data is that we are in the 1.3 million papers. We are published a quantitative paper or a qualitative paper that we have to consider. But when you take the H-index of the paper, H-index of the paper when you go for United States is a 32.13 and the China is 14.55, then UK is 20.48 and India is 9.25 is the H-index paper. So that means we are at a global level. So actually 10 countries are under competition. You take it. 10 countries are in the competition of research. Those 10 countries are China, United States, India, Germany, UK, Japan, France, South Korea, Italy, Canada. Only these 10 countries under the top of the research. And we are in the 3rd position, oscillating with the UK. UK, though 1.4 million papers they have published, but their H-index is double than us. Quality paper is more than double us. And the United States, China is struggling. We are not able to reach the United States and China, which are in the top 2. That shows our papers are going to be a quantitative paper than the qualitative paper.
Submitting a paper in the morning, getting in the evening, that won't help for the research. ಈಗ ನನ್ನ ಒಂದು ಬೆಸ್ಟ್ ನಿರಂಜನ್ ಕೇಳ್ಬಿಡ್ತೇನೆ. ಸೋ ಫಾರ್ ಇಲ್ಲಿವರೆಗೆ ರಿಸರ್ಚ್ ಟಾಪಿಕನ್ನು ಯಾರು ಬರೀತಾ ಇದ್ದಾರೆ ಅಂತ ಟೆಲ್ ಮಿ ಫ್ರಾಂಕ್ಲಿ. ದ ಸ್ಟೂಡೆಂಟ್ ಈಸ್ ರೈಟಿಂಗ್ ಆರ್ ಎ ಗೈಡ್ ಈಸ್ ರೈಟಿಂಗ್. ಇಫ್ ಗೈಡ್ at least what Niranjan Raj is telling, that I will accept. 95% guides are writing, 5% students are writing. Is it right? Is it correct? If it is no, then what can be done? Why it is 95% for long, so many years? I gave a PhD 21, I think Niranjan Raj knows that. I have written all the topic myself. ಇದು ಇವತ್ತಿಂದಲ್ಲ, ಈ 95% is from last 20 years. How you are going to change? ಇದು ರಿಸರ್ಚ್ ವರ್ಕ್ಶಾಪ್ ಆಗಿರೋದ್ರಿಂದ ಇದು ಇಲ್ಲೇ ಡಿಸ್ಕಸ್ ಮಾಡ್ಬೇಕು, ಇನ್ನೆಲ್ಲೂ ಆಗಲ್ಲ. ಸೊ ದಟ್ ಇವ್ರು ಹೇಳಿದ್ರು ಎಲ್ಲ ಕಾಪಿ ಮಾಡ್ತಾರೆ ಅಂತೇಳಿ ಪಾಪ ಓಪನ್ ಆಗಿ ಹೇಳ್ಬಿಟ್ರು ಅವರು. ನಾನು ಓಪನ್ ಆಗಿ ಹೇಳ್ತಾ ಇಲ್ಲ, ಅವ್ರು ಹೇಳಿಬಿಟ್ರು. ಬಿಕಾಸ್ ಈಸ್ ಡೀನ್ ಆಫ್ ಶೈಕ್ಷಣಿಕ, ಹೇಳಲೇಬೇಕು. ಎಲ್ಲಿ ಮಿಸ್ಟೇಕ್ ಆಗ್ತಿದೆ ಅಲ್ಲಿ ನೀವು ಸರ್ಜರಿ ಮಾಡ್ಕೊಳ್ದೆ ಹೋದರೆ ಥಿಂಗ್ಸ್ ಕೆನಾಟ್ ಬಿ ಚೇಂಜ್ಡ್. Unless and until I am not independently thinking on the research of my methodology, my topic, and what is the challenge and what is the need of the hour in the particular subject to choose the topic for the research, you cannot do justice for the research. Madlik agudilla ante. See, now if you are not going to write your own topic, I am not forcing you to write, but you have to write. I am not forcing you to write, you may understand. Nimge artha agirbodu, ನಾವು ಫೋರ್ಸ್ ಮಾಡ್ತಾ ಇಲ್ಲ ನಿಮಗೆ. But unless and until you are not putting effort in your end, research cannot be taken up. That means that is required to study on your topic deeply for first 3 to 5 months to write a topic itself. Take a literature, see that what is the problems are there in particular subject. What is the kind of research has been done so far? Today literature is the no dearth. You can go for your new gadgets. Now it's a computer, your mobile, it's telling that what is the kind of research is going on particular subject. What is the area you are going to choose in. That area, if you put it in a Google, that will tell that what is the kind of research has been taken place. Nam tara index card togondu bardu ಅದರಲ್ಲೆಲ್ಲ ತಪ್ಪು ಕಾಟ್ ಎಲ್ಲ ಆಗಿ ಮ್ಯಾನ್ಯುವಲ್ ಟೈಪ್ರೈಟರಲ್ಲೆಲ್ಲ ಮತ್ತೆ ಅವನು ಹೊಡೆದು ಮತ್ತೆ ₹2 ನಾನು ಕೊಟ್ಟು ಮತ್ತೆ ವಾಪಸ್ ಪೇಜ್ ಟೈಪ್ ಮಾಡಿ. ಟುಡೇ ಇಸ್ ನಾಟ್ ದೇರ್. ಯುವರ್ ಕಂಪ್ಯೂಟರ್ ಈಸ್ ಎ ಬೆಸ್ಟ್ ಮಾಸ್ಟರ್ ಫಾರ್ ಯು ಟು ಚೇಂಜ್ ಯುವರ್ ಸೆಲ್ಫ್. That is what is happening today. There's a new gadget is going to make a manipulations. That manipulation has to be stopped. ಎಷ್ಟೋ ಜನ ಅವ್ರ ಹೆಸರು ಹಾಕಿ ಕಳೆದ ಹಿಂದೇನು ಬರ್ದಿದ್ರಲ್ಲ ಅವನ ಹೆಸರು ಹಾಕಿ ಕಳಿಸ್ಬಿಟ್ಟಿದ್ದಾರೆ. That is called the cut and paste research. Nobody is writing. As long as you are writing your review or the research content by your own handwriting, you cannot learn the research. ಈ ಕಾರ್ಯಗಾರಕ್ಕೆ ಮೀನಿಂಗೇ ಬರುವುದಿಲ್ಲ ನಾನು ಹೇಳದೆ ಹೋದ್ರೆ ಇವತ್ತು. ಟುಡೇ ಐ ಪ್ರಿಪೇರ್ಡ್ ಟು ಕಮ್ಯುನಿಕೇಟ್ ಸಮಥಿಂಗ್ ವಾಟ್ ಯು ಕ್ಯಾನ್ ಡೂ. ಅಟ್ಲೀಸ್ಟ್ ಯು ಹ್ಯಾವ್ ಟು ಮೇಕ್ ಸಮ್ ಸರ್ಜರಿ ವಿತ್ ದಿ ರಿಸರ್ಚ್ ಸ್ಟೂಡೆಂಟ್ಸ್. ವಾಟ್ ಈಸ್ ದ ಫ್ಯೂಚರ್ ಆ್ಯಂಡ್ ವಾಟ್ ಯು ಹ್ಯಾವ್ ಟು ಡೂ. ರೀಸೆಂಟ್ಲಿ ಐ ವಿಸಿಟೆಡ್ 13 UK ಯೂನಿವರ್ಸಿಟೀಸ್. ಅಲ್ಲಿ ಅವ್ರನ್ನ ಕರ್ಕೊಳ್ಳೋಕ್ಕಾಗಲಿಲ್ಲ, ನೆಕ್ಸ್ಟ್ ಕರ್ಕೊಂಡು ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ 4-5 VCಗಳನ್ನ ಕರ್ಕೊಂಡು ನಾನು ಐ ವಿಸಿಟೆಡ್ 13 UK ಯೂನಿವರ್ಸಿಟೀಸ್. ಟಾಪ್ ಯೂನಿವರ್ಸಿಟೀಸ್, ಟಾಪ್ UK 13 ಯೂನಿವರ್ಸಿಟೀಸ್ ಐ ವಿಸಿಟೆಡ್. I prepared the report. ನೀವು ಪೋಸ್ಟು ಮಾಡಿದ್ದೇನೆ, ಬಂದಿರ್ಬೋದು. Area of research, what they are conducting. What is the area? Today they are talking on all your business management, artificial intelligence, medicine, agriculture. Area has been completely changed now. Conventional research has been replaced. Nobody is doing conventional research. ಎಲ್ಲ ಅಡ್ವಾನ್ಸ್ ರಿಸರ್ಚ್ ಬಂದ್ಬಿಟ್ರಿ ಇವಾಗ. What is that advanced research is going? That's called the skill is for the global exposure for research. ಗ್ಲೋಬಲ್ ಎಕ್ಸ್ಪೋಜರಲ್ಲಿ ರಿಸರ್ಚ್ ಏನಾಗ್ತಾ ಇದೆ ಗೊತ್ತಾಗಬೇಕು. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದೆ. ಡೋಂಟ್ ಎಂಟರ್ ಸ್ಟ್ರೇಟ್ ಅವೇ ಟು ದ PhD ಪ್ರೋಗ್ರಾಮ್. ಇಟ್ಸ್ ಎನ್ highest degree. ಐ ಆಮ್ ಟೆಲಿಂಗ್ ಇನ್ ದಿ ಬಿಗಿನಿಂಗ್ ಇಟ್ ಸೆಲ್ಫ್. ನಮ್ಮ ಕಾಲಕ್ಕೆ ಸಾಕದು ಅಂತ. ಸಾಕು, ನಾವು ಮೇಷ್ಟ್ರು ಹೇಳ್ಕೊಟ್ಟಿದ್ದೆ ಬರೆದು, ಅವ್ರು ಹೇಳಿದ್ದೆ ಸರಿ, ನಾವು ಹೇಳಿದ್ದು ಏನೂ ನಡೆಯಲ್ಲ, ನಮ್ಗೆ ಹೇಳೋಕ್ಕೂ ಬರ್ತಿರಲಿಲ್ಲ. ಮೇಷ್ಟ್ರು ಹೇಳಿದ್ದು ಕರೆಕ್ಟ್ ಅಂತ ನಂಬಿರ್ತಿದ್ದವರು. ಈಗ ಮೇಷ್ಟ್ರು ಹೇಳಿದ್ದು ಸರಿ ಅಂತ ನೀವು ನಂಬಕ್ಕೆ ತಯಾರಿಲ್ಲ. ಆದ್ದರಿಂದ ನೀವೇ ಬರ್ಕೊಂಬಂದ್ರೆ ನಾವು ನಂಬಕ್ಕೆ ರೆಡಿ ಇದ್ದೀವಿ. ನೀವೇ ಬರ್ಕೊಂಬನ್ನಿ. ಇಫ್ ಇಟ್ ಈಸ್ ರೈಟ್ ಐ ವಿಲ್ ಅಕ್ಸೆಪ್ಟ್ ಇಟ್. ಇಫ್ ಇಟ್ ಈಸ್ ರೈಟ್ ಐ ವಿಲ್ ಅಕ್ಸೆಪ್ಟ್ ಇಟ್.
ಯು ಕನ್ಸಿಡರ್ ಯುವರ್ ಗೈಡ್ ಆಸ್ ಎ ಟೀಚರ್ ಆ್ಯಂಡ್ ಎ ಮೆಂಟರ್. ನನಗೇನು ಗೊತ್ತಿಲ್ಲದೆ ಇರ್ಬೋದು, ನಾನು ಓದ್ಕೊಳ್ಳದೆ ಇರ್ಬೋದು, ಬಟ್ ನೀನು ಓದ್ಕೊಂಬಂದಿದ್ದೀಯಲ್ಲಪ್ಪ. ಬಿಕಾಸ್ ಡಿಗ್ರಿ ಈಸ್ ಗಿವಿಂಗ್ ಟು ಯು, ನಾಟ್ ಫಾರ್ ಮೀ. ನಾನು ಸುಮ್ಮನೆ ಇಂಥದ್ದೆಲ್ಲೋ ಬಂದಾಗ ಒಂದು ಬಯೋಡೇಟಾದಲ್ಲಿ ಇಂಥ ಓದ್ಬಿಡ್ತಾರೆ ಮೇಡಮ್ ಅಂತವ್ರು 21 PhD ಕೊಟ್ಟಿದ್ದಾರಂತ. ಡಿಗ್ರಿ ಕೊಟ್ಟಿದ್ದು ನನಗೆ 21 PhD ಕೊಟ್ಟಿದ್ದು ನಿನಗೆ. ಸೊ ಯು ಆರ್ ದಿ ಮಾಸ್ಟರ್ ಇನ್ ದಟ್ ಒನ್. ಟ್ರೈ ಟು ಪುಟ್ ಯುವರ್ ಮೋರ್ ಎಫರ್ಟ್ ಇನ್ ಗೆಟಿಂಗ್ ದಿ ಇನ್ಫಾರ್ಮೇಷನ್, ರೀಡಿಂಗ್, ಡಿಸ್ಕಷನ್ ಆ್ಯಂಡ್ ಕಮ್ ಔಟ್ ವಿತ್ ದಿ ಪ್ರಾಬ್ಲಮ್ ವಿಚ್ ಇಸ್ ದೇರ್ ಫಾರ್ ದಿ ರಿಸರ್ಚ್. ಅದ್ರ ಮುಖಾಂತರ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಇಟ್ ಈಸ್ ನೋ ಡರ್ತ್. ದರ್ ಇಸ್ ಎ ಪೇಪರ್ ಇಲ್ಲಿದೆ ನಿಮಗೆ ಬೇಕಾದ್ರೆ ಸಿಗ್ತದೆ. ಡೋಂಟ್ ವರಿ ಅಬೌಟ್ ದಟ್. ಟುಡೇ ಇಸ್ ದರ್ ಇಸ್ ನೋ ಡರ್ತ್ ಫಾರ್ ಇನ್ಫಾರ್ಮೇಷನ್. ಹೌ ಟು ರೈಟ್ ರಿಸರ್ಚ್ ಮೆಥಡಾಲಜಿ. ದರ್ ಇಸ್ ಎ ಓವರ್ ವ್ಯೂ ಆಫ್ ಟಾಪ್ ಆನ್ ಟೆಕ್ನಿಕ್ಸ್. You write it. Some many masters are giving the information. What is research methodology? Methodology versus method. And you write it. Everything has given here. Try to go through it. Read it. ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ನಾಲೆಡ್ಜ್ ಇಂಪ್ರೂವ್ಮೆಂಟಿಗೆ. ಯು ಬಿಕಮ್ ದಿ ಮಾಸ್ಟರ್. ಇನ್ ಮೈ ಕ್ಯಾರಿಯರ್ ನಾನೊಂದು 100 ಇಂಟರ್ವ್ಯೂಗಳನ್ನ ಫೇಸ್ ಮಾಡಿರ್ಬೋದು. ಎಷ್ಟೋ ಜನಕ್ಕೆ 60% ಜನ ಕ್ಯಾಂಡಿಡೇಟ್ಗಳಿಗೆ PhD ಟೈಟ್ಲ್ ಹೇಳಕ್ಕೆ ಬಂದಿಲ್ಲ ಸರ್. ಐ ಆಮ್ ಸಾರಿ ಟು ಸೇ ದಟ್. ಅವನೇ ಬರ್ದಿದ್ದು PhD ಸರ್, ಅವನದೇ ಟೈಟ್ಲ್. ಇಂದ್ಲೋದು ಮುಂದೆ ಕೇಳ್ತಾನೆ, ಮುಂದೋದು ಹಿಂದೆ ಕೇಳ್ತಾನೆ. ಇಂಟ್ರ್ಯೂಗೆ ಬಂದಿದ್ದಾನೆ, ಬೇರೆ ಎಲ್ಲೂ ಅಲ್ಲ. ಸಿ ದಟ್ ಮೀನ್ಸ್ ಅವರ್ ಸ್ಟೂಡೆಂಟ್ಸ್ ಇನ್ಕಲ್ಕೇಟಿಂಗ್ ಪ್ರಾಕ್ಟೀಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ರಿಸರ್ಚ್ ಈಸ್ ನಾಟ್ ಅಪ್ ಟು ದಿ ಮಾರ್ಕ್ ಅಂತ. ಆ ಗೈಡ್ನ ಎಲ್ಲ ಟೈಮಲ್ಲಿ ಬ್ಲೇಮ್ ಮಾಡಲಿಕ್ಕೆ ಆಗಲ್ಲ ನೀವು. ಗೈಡ್ ಈಸ್ ಎ ಫೆಸಿಲಿಟೇಟರ್, ಈಸ್ ಎ ಸೂಪರ್ವೈಸರ್. Guide is taking care of your knowledge improvement and personality development. ನಿನ್ನನ್ನು ಯಾವ ಥರ ಒಂದು ಅದನ್ನು ನೀನು ಬಿಲ್ಡ್ ಮಾಡಬೇಕಂತೀವಲ್ಲ, ಇನ್ಸ್ಟಿಟ್ಯೂಷನ್ ಬಿಲ್ಡ್ ಮಾಡೋದು. ಈಗ ಅಲ್ಸೆ ಹೇಳಿದ್ರು, ನಾನು ಇದೆಲ್ಲ ಮಾಡ್ತಾ ಇದ್ದೀನಿ ಸರ್, ದಟ್ಸ್ ವಾಟ್ ದ ಇನ್ಸ್ಟಿಟ್ಯೂಷನ್ ಇಸ್ ಬಿಲ್ಡ್. ದಟ್ಸ್ ಇನ್ಸ್ಟಿಟ್ಯೂಷನ್ ಬಿಲ್ಡಿಂಗ್. ಎ ಗೈಡ್ ಈಸ್ ಬಿಲ್ಡಿಂಗ್ ಯುವರ್ ಪರ್ಸನಾಲಿಟಿ. ಒಬ್ಬ ಸ್ಟೂಡೆಂಟನ್ನು ನಾನು ಮಾಡಬೇಕಾದ್ರೆ ಅವನನ್ನು ನಾನು ಬಿಲ್ಡ್ ಮಾಡ್ತಾ ಹೋಗ್ತೇನೆ. ಬ್ರಿಕ್ ಬೈ ಬ್ರಿಕ್ ಟು ಅಪ್ಡೇಟ್ ಇಸ್ ನಾಲೆಡ್ಜ್ ಆ್ಯಂಡ್ ಅಪ್ಡೇಟ್ ಇಸ್ ಎ ಇನ್ಫಾರ್ಮೇಷನ್. ನೀವು ಅದರಲ್ಲಿ that you have to put more time, more effort and getting more information to acquaint yourself for the research. What is research component ಅಂತಕ್ಕಂಥದ್ದನ್ನು ನಾವು you have to try to understand. That is the technology development will come to that, and research is not a manageable. ರಿಸರ್ಚನ್ನು ನಾವು you have to do it with the justice ಆಫ್ ಸೆಲೆಕ್ಟಿಂಗ್ ಎ ಟಾಪಿಕ್ ಮೈಸೆಲ್ಫ್. ಒಂದು 5-6 ಟಾಪಿಕ್ನ ಬರೆಯೋದಪ್ಪ, ಅದ್ರ ಮೇಲೆ ಗೈಡ್ ಯಾವುದೋ ಒಂದು ಬೈದು ಒಂದು ಟಿಕ್ ಮಾಡ್ತಾರೆ, ಬೈಸ್ಕೊಳ್ಳೋದಪ್ಪ. ನಾವೆಲ್ಲ ಎಸ್ತಿದ್ದು ಪೇಪರ್ ಆರಿಸ್ಕೊಂಡಿದ್ದೇವೆ. ಏನು ನಿರಂಜನ್ ರಾಜ್? ಗೈಡ್ ಹ್ಯಾಸ್ ಥ್ರೋನ್ ಎ ಪೇಪರ್ 20 feet away. I have to be stand there 20 feet because I know that paper will come to that speed. ನನಗೆ ಗೊತ್ತು ಪೇಪರ್ ಇಲ್ಲಿ ಬಂದು ಬೀಳುತ್ತದು ಅಂತ. ಅಲ್ಲಿ ಕೊಟ್ಬಿಟ್ಟು ಇಲ್ಲಿ ಬಂದು ನಿಂತ್ಕೋಬೇಕು, ಅಲ್ಲಿ ನಿಂತ್ಕೊಳ್ಳಂಗಿಲ್ಲ. ಈಗ ಎಲ್ಲ ಗೈಡ್ ಪಕ್ಕನೇ ಮೈ ಮೇಲೆ, ಸರ್ ನನಗೆ ಈಗಲೇ ಬೇಕು, ಆಗೋದಿಲ್ಲ ರೀ. ಡೋಂಟ್ ಡೂ ದಟ್. ಗಿವ್ ಎ ಟೈಮ್ ಫಾರ್ ದಿ ಬ್ರೀದಿಂಗ್. ಡೋಂಟ್ ಕಮಿಟ್ ಮಿಸ್ಟೇಕ್ ಟುಗೆದರ್. ಇಬ್ಬರು ಸೇರಿ ತಪ್ಪು ಮಾಡಬೇಡಿ. ಅವ್ನು ಫೋರ್ಸ್ ಮಾಡ್ತಾನಂತ ನೀವು, ಅವ್ನು ಗಲಾಟೆ ಮಾಡ್ತಾನಂತ ನೀವು. 4 ವರ್ಷ ಆಯಿತು ನಾನು PhD ಆಗಲಿಲ್ಲ ಸರ್ ಅಂತ ಅವನು. 4 ವರ್ಷ ಆದಮೇಲೆ ಗೈಡ್ ಮೇಲೆ ಒಂದು ಕಂಪ್ಲೇಂಟು, ಇವನ ಕೈಲಿ PhD ಕೊಡೋಕ್ಕಾಗಲ್ಲ ಅಂತೇಳಿ. See, all these things, one ಸಾರಿ ನೀವು ರಿಸರ್ಚಿಗೆ ಸೇರಿದ ಮೇಲೆ ಇಟ್ ಇಸ್ ಎ ಕಮಿಟ್ಮೆಂಟ್ ವಿತ್ ದಿ ಗೈಡ್ ಆ್ಯಂಡ್ ದಿ ಸ್ಟೂಡೆಂಟ್. ದಟ್ಸ್ ಎ ಗ್ರೇಟ್ ರಿಲೇಷನ್ಶಿಪ್. Even today I remember my guide. My guide will take a time for the paper seeing for 1 week, and every next week he is supposed to give it to me back, and we will taken as a comments. ಏನು ಗೈಡ್ ಕೊಡ್ತಾರೆ ಅದು ಕಮೆಂಟ್. ಅದು ಈಸ್ ಮೈ ಸೂಪರ್ವೈಸರ್. ಐ ಹ್ಯಾವ್ ಟು ಅಕ್ಸೆಪ್ಟ್. ನೀವು ಇವಾಗ ನಮ್ಮದು ಗೈಡನ್ನು ಇಲ್ಲಿ ತೊಗೊಳ್ತೀವಿ ನಾವು. ಇವಾಗ ಇಫ್ ಯು ಟೇಕ್ ದಿ ಸ್ವಾಮಿನಾಥನ್ ಆಸ್ ಎ PhD guide, or our CNR Rao as a PhD guide. CNR Rao given how many PhDs, what kind of research he has been done, how many doctorates he has given, honorary doctorate to CN Rao, and how many publications. ಅವರೆಲ್ಲ ಯಾರು CNR Rao ಹತ್ರ ಸುಳಿದವರಲ್ಲ ಯಾರು. ಗೈಡ್ ಹತ್ರ ಬರಬೇಕಾದ್ರೆ 20-30 ಅಡಿ ದೂರ ಇರಬೇಕು ನೀವು. If provided guide is serious. If guide is serious. There are many scientists we have seen that. Many scientists. Einstein, what kind of education he has got? He has used his brain. Einstein, his brain was cut into 150 pieces to check that what is the kind of things are involved in Einstein's brain. ಏನೂ ಸಿಗಲಿಲ್ಲ ಅವರಿಗೆ. ನನ್ನ ಬ್ರೈನ್ ಕಟ್ ಮಾಡಿದ್ರು ಅದೇ ಸಿಗೋದು, ಐನ್ಸ್ಟೈನ್ ಬ್ರೈನ್ ಕಟ್ ಮಾಡಿದ್ರು ಅದೇ ಸಿಗೋದು. Because man has made with the only one compartmentalization of a brain.
How you are going to make use of that brain is important. Einstein told like that. Einstein was written a number from top to bottom. ಮೇಗಳಿಂದ ಸರಿ ಬರ್ಕೊಂಬಂದರು, ಅಲ್ಲಿವರೆಗೂ ಎಲ್ಲ ಸುಮ್ಮನಿದ್ರು. ಲಾಸ್ಟಿಗೆ ಒಂದು ನಂಬರನ್ನು ಪರ್ಟಿಕ್ಯುಲರ್ಲಿ ಹ್ಯಾಸ್ ರಿಟನ್ ಎ ರಾಂಗ್, ಎವ್ರಿಬಡಿ ಸ್ಟಾರ್ಟೆಡ್ ಶೌಟಿಂಗ್. ಅದಕ್ಕೆ ಐನ್ಸ್ಟೈನ್ ಹೇಳ್ತಾರೆ, ನೋಡಿ ಎಲ್ಲಿವರೆಗೂ ನಾನು ಸರಿ ಇದ್ದೆ ಅಲ್ಲಿವರೆಗೂ ನೀವು ಯಾರು ಮಾತಾಡಲಿಲ್ಲ, ಒಂದು ನಂಬರ್ ತಪ್ಪರದೆ ಎಲ್ಲರೂ ಕೂಗಾಡಿದ್ರಿ ಅಂತ. That kind of awareness has to be created when the wrong things are going now. As long as guide is doing a right thing, you have to keep quiet. And then when the wrong thing comes, both of you take a decision to make it correct. Then quality will come. That is the kind of quality education we have to inculcate in the practice of research to using a skill. What is the kind of skill today research? ಅದಕ್ಕೆ ನಾವು ಇವಾಗ ಎಲ್ಲ ಸಬ್ಜೆಕ್ಟಲ್ಲೂ ಎಲೆಕ್ಟಿವ್ ಅಂತ ಹೇಳಿ ಕೊಟ್ಟಿದ್ದೇವಲ್ಲ, 2 papers. That has to be used as a core paper, a skill education. Not only for, ಈಗ ನಾವು ಕೊಟ್ಟಿದ್ದೇವೆ, ಬಹುಶಃ ನಿಮಗೆ ಎಲ್ಲ ಟೀಚರ್ಸ್ ಇದ್ದೀರಿ, ಸ್ಕಿಲ್ಡ್ ಪೇಪರ್ಸು 10 ಕ್ರೆಡಿಟಿಗೆ ಕೊಟ್ಟಿದ್ದೇವೆ, 4 ಕ್ರೆಡಿಟಿಗೆ ಎಲೆಕ್ಟಿವ್ ಪೇಪರ್ ಕೊಟ್ಟಿದ್ದೇವೆ, ಕಂಪಲ್ಸರಿ ಪೇಪರ್ ಕೊಟ್ಟಿದ್ದೇವೆ, ಕೋರ್ ಪೇಪರ್ 3 ಪೇಪರ್ 3 ಮೇಜರ್ 3 ಡಿಗ್ರಿ ಕೊಟ್ಟಿದ್ದೇವೆ, 3 ಮೇಜರ್ 4 ಸೆಮಿಸ್ಟರ್ 2 ಸ್ಪೆಷಲೈಸೇಷನ್ ಅಂತ ಕೊಟ್ಟಿದ್ದೇವೆ, 3 ಮೇಜರ್ ಡೀಪ್ ಸ್ಪೆಷಲೈಸೇಷನ್, 1 ಪೇಪರ್ ಕ್ಯಾನ್ ಬಿ ರೀಡ್ ಆಸ್ ಎ ಡೀಪ್ ಸಬ್ಜೆಕ್ಟ್, ಆಲ್ ದ 3 ಸಬ್ಜೆಕ್ಟ್ಸ್ ಆಸ್ ಎ ಡೀಪ್ ಸಬ್ಜೆಕ್ಟ್ಸ್ ಅಂತ ಕೊಟ್ಟಿದ್ದೇವೆ ಇನ್ನು ಅಂಡರ್ ಗ್ರಾಜುಯೇಟಲ್ಲಿ. ಚೆನ್ನಾಗಿದೆ. ಸ್ಟೂಡೆಂಟ್ ಕ್ಯಾನ್ ಆಪ್ಟ್ ಎನಿ ಕೈಂಡ್ ಆಫ್ ಥಿಂಗ್ಸ್. ಅವ್ನು ಡೀಪ್ ಸಬ್ಜೆಕ್ಟ್ ಒಂದೇ ಸಬ್ಜೆಕ್ಟನ್ನು ಓದಲಿ. ಅವನು ಡಿಗ್ರಿನಲ್ಲಿ ಎಕನಾಮಿಕ್ಸ್ ಓದ್ತಾನ, 3 ಪೇಪರ್ ಎಕನಾಮಿಕ್ಸೇ ಓದ್ಕೊಂಡು ಅವ್ನು ಬರಲಿ ಮಾಸ್ಟರ್ ಡಿಗ್ರಿ ಎಕನಾಮಿಕ್ಸಿಗೆ. ಅದ್ರ ಜೊತೆಗೆ ನಾವು ಸ್ಕಿಲ್ಡ್ ಪೇಪರ್ ಕೊಟ್ಟಿದ್ದೇವೆ 10 ಕ್ರೆಡಿಟ್ಸಿಗೆ. 5 papers ಹ್ಯಾಸ್ ಟು ಬಿ ಆಫರ್ಡ್ ಆಸ್ ಎ ಸ್ಕಿಲ್ಡ್ ಪೇಪರ್. ಆ್ಯಂಡ್ ದೆನ್ ನೀವು 3 ಪೇಪರ್ ತೊಗೊಂಡಿದ್ದಾನಲ್ಲ, ಅದರಲ್ಲಿ 2 ಎಲೆಕ್ಟಿವ್ ಪೇಪರ್ ಕೊಟ್ಟಿದ್ದೇವೆ. ದಿ ಕ್ಯಾನ್ ಟ್ರಾನ್ಸ್ಪಾರ್ಡರ್ ಈಸ್ ಫ್ರಮ್ ಈಸ್ ಮೇಜರ್ ಪೇಪರ್ ಟು ದಿ ಎಲೆಕ್ಟಿವ್ ಪೇಪರ್. ಅಲ್ಲೂ ಎಲೆಕ್ಟಿವ್ ಪೇಪರ್ ನೀವು ಆಫರ್ ಮಾಡಿ. ದಿಸ್ ಅ ಲಾಟ್ ಆಫ್ ಅವೆನ್ಯೂಸ್ ಮೈ ಡಿಯರ್ ಟೀಚರ್ಸ್. ಯು ಹ್ಯಾವ್ ಟು ಅಪ್ಲೈ ಯುವರ್ ಮೈಂಡ್ ವಾಟ್ ಕೈಂಡ್ ಆಫ್ ಎಜುಕೇಷನ್ ಹ್ಯಾಸ್ ಟು ಬಿ ಪ್ರೊವೈಡ್ ಫಾರ್ ದಿ ಸ್ಟೂಡೆಂಟ್ಸ್. ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಇಸ್ ದಿ ಫ್ಯೂಚರ್ ಎಜುಕೇಷನ್ ಫಾರ್ ಹೈಯರ್ ಎಜುಕೇಷನ್ ಲೈಕ್ ಎ PhD ಆರ್ ಮಾಸ್ಟರ್ ಡಿಗ್ರಿ. ಹೇಗಾಗುತ್ತೆ ಅನ್ನೋದ್ರ ಮೇಲೆ ಬೋರ್ಡ್ ಆಫ್ ಸ್ಟಡೀಸ್ ಹ್ಯಾಸ್ ಟು ಥಿಂಕ್ ಟ್ವೈಸ್. ಇಲ್ಲಾಂದ್ರೆ ನಾನು ಅಲ್ಸೆ ಗುಲ್ಬರ್ಗದಲ್ಲಿದ್ದು ಎಲ್ಲ ನಮ್ಗೆ ಯಾವ್ದು ಪಾಠ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂತ ಬಂದ್ಬಿಡೋದು. ಮಾಡಬೇಡಿ ಅದನ್ನು. ಸ್ಟೂಡೆಂಟ್ಸ್ ಕೇಮ್ ಅಂಡ್ ಆಸ್ಕ್ಡ್ ಮೀ, ಸರ್ ದಯವಿಟ್ಟು ಸಿಲೆಬಸ್ ಒಂದು ರಿವೈವ್ ಮಾಡಿ ಸರ್. ಮಕ್ಕಳು ಬಂದು ಕೇಳಿದ್ರಿ, ಅಲ್ಸೆ ಇದ್ರು ನನ್ನ ಜೊತೆಗೆ. ಮಕ್ಕಳು ಬಂದು ಸರ್ ಸಿಲೆಬಸ್ ರಿವೈವ್ ಮಾಡಿ. ಇಷ್ಟುದ್ದ ಸಿಲೆಬಸ್ ಇಷ್ಟಕ್ಕೆ ಬಂದ್ಬಿಡ್ತು 3 ಲೈನ್ಗೆ. ಅಷ್ಟೇ ಪಾಠ ಕ್ಲೋಸ್. Board of Studies is having a very major role to incorporate and inculcate the practice of a vast. ನೀವು ಪಾಠ ಮಾಡಿದ್ರೆ ಚಿಂತೆ ಇಲ್ಲ, ಓದ್ಕೊತಾನು. ಸಿಲೆಬಸ್ಸಲ್ಲಿ ಇಡಿ. ಸಿಲೆಬಸ್ ಶುಡ್ ನಾಟ್ ಬಿ ಕಟೈಲ್. ಸಿಲೆಬಸ್ಸನ್ನು ಕಟ್ ಮಾಡಬೇಡಿ, ಓದ್ಕೊಳ್ತಾನು. ಎಷ್ಟು ಎಕ್ಸಾಸ್ಟಿವ್ ಸಿಲೆಬಸ್ ಇರ್ತದೆ ಅಷ್ಟು ಒಂದು ನಾಲೆಡ್ಜ್ ಇಂಪ್ರೂವ್ ಆಗ್ತದೆ ಕರಿಕ್ಯುಲಮಲ್ಲಿ. ಅದಕ್ಕೆ ಕರಿಕ್ಯುಲಮ್ ಡೆವಲಪ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೆಪಾಸಿಟಿ ಬಿಲ್ಡಿಂಗಲ್ಲಿ ನಾವು ಅದನ್ನೇ ಹೇಳೋದು, ಕರಿಕ್ಯುಲಮ್ ಡೆವಲಪ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕಲೆಕ್ಟ್ ಸಮ್ ಪೇಪರ್ಸ್ ಫ್ರಮ್ ದಿ ನ್ಯಾಷನಲ್ ಲೆವೆಲ್ ಆರ್ ಇಂಟರ್ನ್ಯಾಷನಲ್ ಲೆವೆಲ್. ಟ್ರೈ ಟು ಟೇಕ್ ದಿ ನ್ಯೂ ಆಸ್ಪೆಕ್ಟ್ಸ್ ಆ್ಯಂಡ್ ಇನ್ಕಲ್ಕೇಟ್ ಇನ್ ದಿ ಎಕ್ಸಿಸ್ಟಿಂಗ್ ಸಿಲೆಬಸ್. ಹಾಗಾದು ಹೆಚ್ಚು ಸಹಾಯ ಆಗ್ತದೆ. ಇವನ್ PhDಗೂ ಅಷ್ಟೇ ಮೆಥಡಾಲಜಿ ಯು ಟೇಕ್ ಇಟ್, ಯು ಆ್ಯಡ್ ಮೋರ್ ಮೆಥಡಾಲಜಿ. ನಮ್ಮಲ್ಲೆಲ್ಲ ಈಗ ನಿರಂಜನ್ ರಾಜ್ ಗೊತ್ತಿದೆ, ನಮ್ಮಲ್ಲೆಲ್ಲ ಒಂದು 15-20 ಮಕ್ಕಳಿದ್ರೆ ದೇ ಆರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ದಿ ವರ್ಕ್. ಒಬ್ಬನ ಟೆಸ್ಟ್ ಟ್ಯೂಬ್ ತೊಳೆಯೋದು, ಒಬ್ಬನ ಮೀಡಿಯಾ ಮಾಡೋದು, ಇನ್ನೊಬ್ಬನ ಇನಾಕ್ಯುಲೇಟ್ ಮಾಡೋದು, ಇನ್ನೊಬ್ಬನ ರಿಸಲ್ಟ್ ಬರ್ಕೊಳ್ಳೋದು, ಎಲ್ಲರೂ ಸೇರಿ ಲಾಸ್ಟಿಗೆ ಒಂದೇ ರೆಕಾರ್ಡ್ ಬರೆಯೋದು. ಒಂದೇ ರೆಕಾರ್ಡ್. ಇಲ್ಲಿವರೆಗೆ ಚೇಂಜ್ ಆಗಿಲ್ಲ. ತೊಗೊಂಬನ್ನಿ ಚೇಂಜ್ ಆಗಿರೋ ರೆಕಾರ್ಡ್ ನನ್ನ ಎದುರಿಗೆ ಈವರೆಗೆ ಸೇಮ್ ರೆಕಾರ್ಡ್, ಈವನ್ ಲೈನ್ ಟು ಲೈನ್. ಐ ಡೋಂಟ್ ನೋ ಹೂ ಇಸ್ ದ ಒರಿಜಿನಲ್ ಆಥರ್ ಸೋ ಫಾರ್ ಲಾಸ್ಟ್ 20 years, ಇನ್ಕ್ಲೂಡಿಂಗ್ ಮೀ. ಐ ಡಿಡ್ ಇಟ್. ನಾನು ಮಾಡಿದ್ದೇನೆ. ಬಟ್ ಅದು ಚೇಂಜ್ ಆಗಬೇಕಂತ ಹೇಳ್ತಾ ಇದ್ದೀನಿ. ಹೌ ಲಾಂಗ್ ವಿಲ್ ಕೀಪ್ ದ ಸೇಮ್? ನಾನು ಲಾಸ್ಟಿಗೆ ಹೇಳ್ತಾ ಬಂದೆ, ಚೇಂಜ್ ಯುವರ್ attitude of understanding in the classroom, writing attitude in the classroom. Make your own notes. That's what we have not developed so far, the feedback mechanism from between the teacher and the student. ಆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಬರೋವರೆಗೂ ನಾವು ಸ್ಟೂಡೆಂಟ್ಸನ್ನು ಇಂಡಿವಿಜುವಲ್ ಆಗಿ ನಾವು ಅವನನ್ನು ಕೌನ್ಸಿಲ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿವರೆಗೂ ನಾವು ಟೀಚರ್ಸ್ ಇಂಡಿವಿಜುವಲ್ ಸ್ಟೂಡೆಂಟನ್ನು ಕೌನ್ಸಿಲ್ ಮಾಡೋದಿಲ್ಲ, ಅಲ್ಲಿವರೆಗೂ ಅವ್ನ ನಾಲೆಡ್ಜನ್ನು ನಾವು ಅಪ್ಡೇಟ್ ಮಾಡಲಿಕ್ಕೆ ಆಗೋದಿಲ್ಲ. ದಟ್ಸ್ ವಾಟ್ ಈ ಸ್ಟೂಡೆಂಟ್ಸ್ ಸಿಟ್ಟಿಂಗ್ ಇನ್ ದಿ ಕ್ಲಾಸ್ ರೂಮ್, we have a different minds, different brains, different capacity, different knowledge. I am alone. I am one. Students are 100. But I don't know which student is taking what kind of notes, which student is writing what is what, and whether he is understanding or not. How many poor knowledge students are sitting in the class? A poor knowledge student should not get the poor education. This is the philosophy of the education. Poor knowledge student should not get the poor education. That is the philosophy of the education.
ಹೇಗೆ ಮಾಡೋದು ಮತ್ತು ಅವನಿಗೆ ಗೊತ್ತಿಲ್ಲ ಪಾಪ, ಬಿಕಾಸ್ ಆಫ್ ಹಿಸ್ ಕನ್ಸ್ಟ್ರೈಂಟ್ಸ್, ಹಿ ಹ್ಯಾಸ್ ಕಮ್ ಫ್ರಮ್ ದಿ ರೂರಲ್ ಏರಿಯಾ, ಈ ಕೆನಾಟ್ ಕ್ಯಾಚ್ ವರ್ಡ್ ಯುವರ್ ವರ್ಡ್, ನೀವೇನು ಹೇಳ್ತೀರಿ ಅವನಿಗೆ ಅರ್ಥ ಆಗೋದಿಲ್ಲ. ಅರ್ಬನ್ ಏರಿಯಾ ಸ್ಟೂಡೆಂಟ್ ಇದ್ದಾನೆ, ಇಟ್ ಇಸ್ ಎನ್ ಹೆಟ್ರೋಜಿನಿಯಸ್ ಗ್ರೂಪ್. ಒಬ್ಬನಿಗೆ ಹೆಚ್ಚು ನಾಲೆಡ್ಜ್ ಇದೆ, ಒಬ್ಬನಿಗೆ ಕಮ್ಮಿ ಇದೆ, ಒಬ್ಬನಿಗೆ ಪರ್ಸೆಂಟೇಜ್ ಕಮ್ಮಿ ಇದೆ. ಸ್ಟೂಡೆಂಟ್ ಅವನು ಕಡಿಮೆ ಮಾರ್ಕ್ ತೆಗೆದಾನೆ ಅಂದ ತಕ್ಷಣ ಅವನು ದಡ್ಡ ಅಂತ ಕನ್ಸಿಡರ್ ಮಾಡೋದು ಇಟ್ಸ್ ನಾಟ್ ದ ಡ್ಯೂಟಿ ಆಫ್ ಎ ಟೀಚರ್. Duty of a teacher that why he has got the less mark. What is his problem? Why he is not able to? That's what the Darwin said, that use and disuse theory of a brain. Whether he is not exercising his brain properly to learning process is properly is doing or not. That's why the tutorial class has been adopted in the new system of education. That tutorial class is for the counseling of a students, whether the 1 week of teaching, whether he has learnt or not, that you have to counsel as a teacher. That is my duty to do that. ನಾವು ಅದನ್ನು ಮಾಡಲಿಕ್ಕೆ ಎಲ್ಲ ಟ್ಯುಟೋರಿಯಲ್ ಅಂತ ತಕ್ಷಣ ಅದು ರಜಾ ಬಿಟ್ಟು ಹೊಟ್ಬಿಡೋದು, ಅದು ರಜಾ ಅಂತ. ಟ್ಯುಟೋರಿಯಲ್ ಕ್ಲಾಸ್ ಅಂದರೆ ಏನು ರಜಾ ಅಂತದು, ಮನೆ ಹೋಗಂತ. ಮೊಬೈಲ್ ಬೇರೆ, ಅವನು ಅಲ್ಲಿಂದ ಫೋನ್ ಮಾಡ್ತಾನೆ, ಟ್ಯುಟೋರಿಯಲ್ ಕ್ಲಾಸ್ ಅಲ್ಲಿಂದ ಹೇಳ್ತಾನೆ ಇವನು, ಯಾಕೆ ಬಂದಿಲ್ಲ ಅಂದರೆ ಟ್ಯುಟೋರಿಯಲ್ ಕ್ಲಾಸ್. ದಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಇನ್ ಎಜುಕೇಷನ್. ಟ್ಯುಟೋರಿಯಲ್ ಕ್ಲಾಸ್ is an important class to take the feedback by a student to what is the kind of learning he has done out of your teaching from last 1 week. ನೀವು ಮಾಡಿದ ಪಾಠನ ಅವನು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾನೆ. ಗಿವ್ ಎ ಪೀಸ್ ಆಫ್ ಪೇಪರ್, ನಾನು ಎಲ್ಲ ಟೀಚರ್ಗೂ ಇನ್ಸಿಸ್ಟ್ ಮಾಡೋದು, ಎಲ್ಲ ಓದ್ ಕಡೆ ಹೇಳ್ತೇನೆ. ಗಿವ್ ಎ ಪೀಸ್ ಆಫ್ ಪೇಪರ್ ಟು ಮಿ ಆಫ್ಟರ್ ಯುವರ್ 45 minutes ಆಫ್ ಟೀಚಿಂಗ್. ಸ್ಟಾಪ್ ಇನ್ 5 minutes ಆರ್ 10 minutes ಬಿಫೋರ್, ಐ ಡೋಂಟ್ ಮೈಂಡ್. ಯು ವುಡ್ ಸ್ಪೀಕ್ ಟು ದೆಮ್ ಫಾರ್ 30-35 minutes is more than sufficient. And give a piece of paper, ask him to write it what you have taught last 1 hour. ಅದೇ ದಟ್ಸ್ ಕಾಲ್ಡ್ ಆಸ್ ಎ ಮೆಕ್ಯಾನಿಸಮ್ ಡೆವಲಪ್ಮೆಂಟ್ ವಿತ್ ದಿ ಸ್ಟೂಡೆಂಟ್ಸ್. ನೀವು ಏನು ಪಾಠ ಮಾಡಿದ್ರಿ ಅಂತ ಅವ್ನು ಪೀಸ್ ಆಫ್ ಪೇಪರಲ್ಲಿ ಬರೀಲಿಕ್ಕೆ ಹೇಳ್ಬಿಡಿ ಸರ್, 10 ನಿಮಿಷ ಕಲೆಕ್ಟ್ ಮಾಡ್ಕೊಳ್ಳಿ ಸರ್, ಪೇಪರ್ ಕಲೆಕ್ಟ್ ಮಾಡ್ಕೊಂಡು ತೊಗೊಂಡೋಗಿ ಸರ್. ಟೇಕ್ ಯುವರ್ ಓನ್ ಟೈಮ್ ಅಂಡ್ ಸ್ಕ್ರೂಟಿನೈಸ್ ದಿ ಪೇಪರ್ಸ್ ಅಂಡ್ ಇವ್ಯಾಲ್ಯುಯೇಟ್ ದ ಪೇಪರ್ಸ್. ಹೌ ಮಚ್ ದಿ ಸ್ಟೂಡೆಂಟ್ಸ್ ಹ್ಯಾವ್ ಅಂಡರ್ಸ್ಟುಡ್ ಯುವರ್ ಟೀಚಿಂಗ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಕೈಂಡ್ ಆಫ್ ಟೀಚಿಂಗ್ ಯು ಹ್ಯಾವ್ ಗಿವನ್. ಅದರ್ವೈಸ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಗೋಯಿಂಗ್ ಇನ್ ದ ಕ್ಲಾಸ್ ರೂಮ್. ಕ್ಲಾಸ್ ರೂಮ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಈ ಆಫ್ಲೈನ್ ಆನ್ಲೈನ್ ಎಲ್ಲ ಬಂತಲ್ಲ, ಆಫ್ಲೈನ್ ಆನ್ಲೈನ್ ನಾವು ಮಾತಾಡ್ತೇವೆ, ಆನ್ಲೈನ್ ಟೀಚಿಂಗ್, ಆನ್ಲೈನ್ ಅವ್ನು ಹೇಳ್ತಾನೆ, ನಾನು ಕೇಳಿಸ್ಕೊಂಡು ಮನೆಗೆ ಹೋಗ್ತೇನೆ. But the learning process is a mechanism of taking back of a feedback from a student is a very important component, sir. To take stock of your own student. ನಮ್ಗೆ ಅದಕ್ಕೇ ಇವತ್ತು 3 ವರ್ಷ ಸಂಬಳ ಕೊಟ್ಟು ನಮ್ಮನ್ನು ಇಟ್ಟಿರೋದು. ಇಟ್ ಈಸ್ ದಟ್ಸ್ ವಾಟ್. ಎಲ್ಲರಿಗೂ ಅಸೂಯೆ ನಮ್ಮ ಸಂಬಳ ಕಂಡ್ರೆ, ಏನು ರೀ ಆ ಪ್ರೊಫೆಸರ್ 1 ಗಂಟೆ ಪಾಠ ಮಾಡಲ್ಲ, ಅವ್ನು ಎಷ್ಟು ಸಂಬಳ, ಎಲ್ಲರೂ ಬರೋದೇ ಇಲ್ಲ ಅವ್ನು ಕ್ಲಾಸಿಗೆ, ಅವ್ನು ನೋಡಿ 3 ಲಕ್ಷ ಸಂಬಳ. ವಿ ಹ್ಯಾವ್ ಅ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ, ಸರ್. We are training students, sir. We are training administrators. We are training judiciary. We are training laws. We are training. What not we are training, sir? It is a noble profession. Teaching is a noble profession, what we are doing here. Any teacher, you have to be proud. After becoming a teacher, it is a noble profession. I am training a students. If they are going to become anything in this country, that is my great contribution as a teacher. So is it not a justice to do with the student what is the kind of education I am giving to a student, that you have to make a mechanism and counseling a student? ತಗೊಳ್ಳಿ ಒಂದು ಫೀಡ್ಬ್ಯಾಕ್. ಒಂದು ಎಲ್ಲ ಕ್ಲಾಸು ಬೇಡ ಸರ್, ಎಲ್ಲ ಕ್ಲಾಸ್ ತೊಗೋಬೇಡಿ. ಒಂದು ಅಬ್ರಪ್ಟಾಗಿ ನೀವು ಅಬ್ರಪ್ಟಾಗಿ ಒಂದು ತಿಂಗಳಿಗೆ ಒಂದು ಸಾರಿ ಕಲೆಕ್ಟ್ ಸಮ್ ಪೇಪರ್ಸ್ ವಿತ್ ದೆಮ್, ಆಸ್ಕ್ ದೆಮ್ ಟು ರೈಟ್ 10 minutes ವಾಟ್ ಯು ಹ್ಯಾವ್ ಥಾಟ್. ಅವ್ನು ಬರ್ದಿದ್ದಾನೋ ನೋಡಿ, ಗೊತ್ತಾಗುತ್ತೆ ನಿಮ್ಗೆ ಅವ್ನು ಬರ್ದಾನೋ ಇಲ್ಲೋ, ಯಾರು ಬರ್ದಾನೆ ಯಾರು ಬರ್ದಿಲ್ಲ, ಅವ್ನಿಗೆ ಯಾಕಾಗಿಲ್ಲ, ಅವ್ನು ಕೌನ್ಸಿಲ್ ಮಾಡಿ ಕೇಳಿ. ಅವನಿಗೆ ರಿಸರ್ಚು ಹಾಗೇನೆ. ಯು ಗಿವ್ ಎ ಅಸೈನ್ಮೆಂಟ್ ಟು ದೆಮ್, ಲೆಟ್ ದೆಮ್ ರೈಟ್ ಎ ರಿವ್ಯೂ ಆಫ್ ಲಿಟ್ರೇಚರ್ ಫಾರ್ 3 months. Ask them to give it back, evaluate it. If he has done a mistake, you call him and tell him this is your mistake, you have done where and where. As and when you are not doing that surgery with the student, that is the student-teacher relationship. Very important in counseling teachers. We have a great responsibility to train the students. ಅದಕ್ಕೆ ಎಲ್ಲರೂ ಅವನು ಏನು ದಡ್ಡ ಇದ್ದಾನಂದರೆ, ಎಲ್ಲಿ ಓದ್ದೆ ನೀನು, ಯಾವ್ದು ಯೂನಿವರ್ಸಿಟಿ ನಿಂದು, ಯಾವನ ಮೇಸ್ಟ್ರು ನಿನಗೆ ಅಂತ. ಅವನು ಬೈಯೋದಿಲ್ಲ, ಅವನು ಸರಿಯಾಗಿ ಆನ್ಸರ್ ಮಾಡೋದಿಲ್ಲ, ಅವನು ಇಂಟರ್ವ್ಯೂನ ಸರಿಯಾಗಿ ಕೂತಿಲ್ಲ, ಅವನು ಸರಿಯಾಗಿ ಬಟನ್ ಹಾಕೊಂಡಿಲ್ಲ, ಯಾವ ಮೇಸ್ಟ್ರು ನೀನು ಪಾಠ ಹೇಳ್ಕೊಟ್ಟನು. Means that shows it is having a great responsibility of training the students. That's what I am telling, that this kind of education system will bring definitely changes in this country. We are looking for, especially teachers. ಈಗ ಎಲ್ಲ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ, 30% ಟೀಚರ್. ನಾವೇನು ಮಾಡೋದು ಸರ್, ಎಲ್ಲ ಗೆಸ್ಟ್ ಲೆಕ್ಚರ್, ಅವ್ನಿಗೆ ಕೊಡೋದು 10,000 ಸಂಬಳ, ಅವ್ನು ಬರ್ದಿದ್ರಿಲ್ಲ, ನಾವೇನು ಮಾಡೋದು ಸರ್. See, these are all slogans I cannot spell out. I know everything practically what is the problem. I know what is the problem. But when you are standing on the dais, there is no difference of a guest lecturer. A teacher is a teacher. Whether he is a professor, assistant professor or associate professor, he is a teacher. ಅವನು ಅದೇ ಪಾಠ ಮಾಡುತ್ತಾನೆ, ಪ್ರೊಫೆಸರು ಅದೇ ಮಾಡುತ್ತಾರೆ, ಬೇರೆ ಮಾಡೋಕ್ಕಾಗುತ್ತೆ? ಅದು ಬಿಟ್ಟೇನಾರು ಎಲ್ಲರೂ ಮಾಡೋದು ಪಾಠನೇ ತಾನೆ, ಗೆಸ್ಟ್ ಲೆಕ್ಚರ್ ಆದರೂ ಮಾಡೋದು ಪಾಠನೇ ತಾನೆ. ಹ್ಯಾವ್ ಟು ಡೂ ಜಸ್ಟಿಸ್.
ವಾಟ್ ಐ ಆಮ್ ಕಮಿಟೆಡ್ ಫಾರ್ ಮೈ ಡ್ಯೂಟಿ. ಅದು ಇಂಪಾರ್ಟೆಂಟ್ ಅಂತೇಳಿ. ರಿಸರ್ಚಲ್ಲಿ ಮೆಥಡಾಲಜಿ ರೈಟಿಂಗ್ ಇರ್ಬೋದು, ರಿವ್ಯೂ ಲಿಟ್ರೇಚರ್ ಇರ್ಬೋದು, ಅದನ್ನು ನೀವು ನಿಮ್ಮ ಮಟ್ಟದಲ್ಲಿ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದು ಸೂಪರ್ವೈಸರ್ ಕೈಯಲ್ಲಿ ಕೊಟ್ಟು, ಸೂಪರ್ವೈಸರ್ ಇಟ್ಕೊಳ್ಳಿ, 2 ವರ್ಷ ಇಟ್ಕೊಳ್ಳಿ, ಡೋಂಟ್ ವರಿ ಅಬೌಟ್ ದಟ್. But you do your duty in collecting information. Today, new gadgets, learning is the sky today. Now there is no dearth of information. Today, your gadgets are completely training you. ಎಲ್ಲ ಹೇಳ್ಕೊಡ್ತಿದೆ ನಿಮಗೆ ಇಂಗ್ಲೀಷ್, ವಾಟ್ ನಾಟ್ ಯು ಆರ್ ಗೆಟಿಂಗ್ ಇನ್ ದಿ ಗ್ಯಾಜೆಟ್ಸ್ ಸರ್. ಮೇಸ್ಟ್ರೇ ಬೇಡ ಅಂದ್ರೆ ಹಂಗಂದ್ರೆ ಮೇಸ್ಟ್ರು ಬಿಟ್ಬಿಡಿ ಅಂತ ಹೇಳಲ್ಲ. ಬೇಕಾಗಿಲ್ಲ ನಿಮ್ಗೆ ಆಲ್ ಕೈಂಡ್ ಆಫ್ ಪವರ್ ಪ್ರೆಸೆಂಟೇಷನ್ಸ್ ಯು ಆರ್ ಗೆಟಿಂಗ್ ಇನ್ ಗೂಗಲ್. ವಾಟ್ ಈಸ್ ನಾಟ್ ಗೆಟಿಂಗ್ ಸರ್? ನಾವು ಯು ಗೋ ಫಾರ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಗಿವ್ ಆಲ್ ಕೈಂಡ್ ಆಫ್ ಇನ್ಫೋ. ಒಂದು ನೋಟ್ಸ್ ರೆಡಿ ಮಾಡ್ಬೇಕಾ, ಸಿಟ್ ವಿತ್ ದಿ ಕಂಪ್ಯೂಟರ್ ಆ್ಯಂಡ್ ಗಿವ್ ಯುವರ್ see the advancement in education is taking place in such a way that everybody can learn. A layman can learn the things. ಹಾಗಿದ್ದಾಗ ನಾವು ಅಡ್ವಾನ್ಸ್ಮೆಂಟಲ್ಲಿ ದಟ್ ಯು ಹ್ಯಾವ್ ಟು ಸಿ ವಾಟ್ ಕೈಂಡ್ ಆಫ್ ಚೇಂಜಸ್ ವಿ ಕ್ಯಾನ್. ವಿ ಆರ್ ಆಲ್ ಇನ್ ದಿ, ನಾವು ಇದೆಲ್ಲ ಐರಾಕಿ ಎಲ್ಲ ನಾವೆಲ್ಲ ಕೂತಿದ್ದೀವಲ್ಲ, ವಿ ಆರ್ ಆಲ್ ದಿ ಸೇಮ್ ಬೋಟ್, ವಿ ಆರ್ ಆಲ್ ಅಕಾಡೆಮಿಕ್ ಲೀಡರ್ಸ್. ವಿ ಆರ್ ವರ್ಕಿಂಗ್ ಫಾರ್ ಅಕಾಡೆಮಿಕ್ಸ್. ವಿ ಆರ್ ಆಲ್ ಅಕಾಡೆಮಿಕ್ ಲೀಡರ್. ದೇರ್ ಇಸ್ ನೋ, ಅದು ಎಲ್ಲ ಸುಮ್ಮನೆ ಒಂದು ಅಡ್ಮಿನಿಸ್ಟ್ರೇಷನ್, ಒಂದು ವೈಸ್ ಚಾನ್ಸಲರು, ಒಂದು ವೈಸ್ ಚೇರ್ಮನ್ನು, ಒಂದು ಕಂಟ್ರೋಲ್, ಒಂದು ರಿಜಿಸ್ಟರ್. ದೇ ಆರ್ ಆಲ್ ದಿ ಲೀಡರ್ಸ್ ಆ್ಯಂಡ್ ಯು ಆರ್ ಆಲ್ಸೋ ಅಕಾಡೆಮಿಕ್ ಲೀಡರ್. Everybody is having the same responsibility of training students, bringing quality education, and putting my effort to bring and inculcate the practice of learning, a quality learning, quality education, quality research. And this 6-day workshop must concentrate on what kind of knowledge we have to disseminate to the people who are in the helm of affairs as a research. Then only we can do the justice. And research, you take it seriously. ಆಗೆಲ್ಲ ನಮ್ಗೆ ಒಂದು 2 ಪೇಪರ್ ಪಬ್ಲಿಷ್ ಮಾಡಬೇಕು ಅಂತೇಳಿ UGC ಅದು ತೆಗೆದ್ರು ಅನ್ಸುತ್ತೆ. ಅದೂ ಇಲ್ಲ, ಯಾರು ಓದಲ್ಲ ಥೀಸಿಸ್. ಅಲ್ಸೆ ಒಂದು ಪ್ಯಾನಲ್ ಟಿಕ್ ಮಾಡಿದ್ರೆ ಮುಗೀತು. ಡಿಗ್ರಿ ಗಿವನ್, ಕಾನ್ವೊಕೇಶನ್, ಅನೌನ್ಸಿಂಗ್ ನೇಮ್ ಗಿವನ್. ಒಳಗೆ ನೋಡಿ ಯಾರು ನೋಡೋರು ಯಾರು? I have my own integrity, see that what I contributed to the thesis. That integrity has to be counted. ನಾನು ಏನು ಮಾಡಿದೆ, ನಾನೊಂದು PhD ಮಾಡಿದೆ, ಏನು ಮಾಡಿದೆ ಅನ್ನೋದು ನನಗೆ ಮಾತ್ರ ಗೊತ್ತಿರಬೇಕಲ್ಲ. ಐ ಮಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಹ್ಯಾವ್ ಡನ್ ಅಂತ. ಒಂದು PhD ಅಂದ ನಮ್ಗೆ H. ವಿಶ್ವನಾಥ್ ನಿಮ್ಮದು ಮೆಂಬರ್ ಅವರಿಲ್ಲ, ಅವ್ರು ಹೇಳ್ತಾ ಇದ್ರು, ಏನು ಪ್ರೊಫೆಸರ್ ಇದು, ಆ ದಾರೆ ಸಿಕ್ಕೋನೆಲ್ಲ PhD ಅಂತಾನೆ, ಅಲ್ಲಿ ಬಸ್ ಸ್ಟ್ಯಾಂಡ್ನ ಸಿಕ್ಕೋನು PhD ಅಂತಾನೆ. ಏನು PhD ಇದು ಸರ್? ಅವ್ರು PhD ಮಾಡಿದ್ದಾರೆ ಅದಕ್ಕೆ ಹೇಳ್ತಾರೆ ಸರ್ ಅಂತ. ಏನು PhD? ಆ ಥರ ಆಗಿಬಿಟ್ರೆ ಹಿಂದೆ ಎಲ್ಲ ಒಂದು ಯೂನಿವರ್ಸಿಟಿಗೆ 5-10 PhD ಆಗ್ತಿತ್ತು. ನಾನು ಅಲ್ಸೆ ಗುಲ್ಬರ್ಗಾದಲ್ಲಿ ಬಹುಶಃ ಬೆಳಗ್ಗೆ 11 ಗಂಟೆಗೆ ನಿಂತರೆ ಮಧ್ಯಾಹ್ನ 4 ಗಂಟೆವರೆಗೂ ಕೊಟ್ಟಿದ್ದೀವಿ. ಎಷ್ಟು ಡಿಗ್ರಿ ಕೊಟ್ಟಿರ್ಬೋದು ಲೆಕ್ಕ ಹಾಕಿ. PhDನೇ PhD ಡಿಗ್ರಿ ಕೊಡ್ತಿರಲಿಲ್ಲ ನಾವು, PhDನೇ ಅಷ್ಟು ಕೊಟ್ಟು ಕಾಲೆಲ್ಲ ಬಿದ್ದೋಗೋ ನಮ್ಗೆ. ಅಷ್ಟು PhD ಕೊಟ್ಟಿದ್ದು ನಾವು. ಎಷ್ಟು ಬಂತು? 1.3 ಮಿಲಿಯನ್ ಪೇಪರ್. ಎಷ್ಟು H ಇಂಡೆಕ್ಸ್ ಬಂತು? 9 H ಇಂಡೆಕ್ಸ್ ಬಂತು. ಸೊ ದಟ್ ಶೋಸ್ ದಿಸ್ ಕೈಂಡ್ ಆಫ್ ವರ್ಕ್ಶಾಪ್. I will not take much of your time. Research is a practical knowledge. Research is an independent knowledge. Research is an independent contribution. Research is an innovation of your own. And research will take the country to the higher ups. Research is the backbone of the country for the progress in any field. Don't be under the inferior of any subject. All subjects are equal here. Social science, language, and the science. Science and technology is going to communicate to the society. That shows the communication is important. Communication today is the skill. ಎಷ್ಟೋ ಜನ ಮಕ್ಕಳಿಗೆ ಕಮ್ಯುನಿಕೇಷನ್ ಇವತ್ತು ಪ್ರಾಬ್ಲಮ್ ಇದೆ. ಅದಕ್ಕೆ ನಾವು ಕಮ್ಯುನಿಕೇಷನ್ ಪೇಪರನ್ನು ಸ್ಕಿಲ್ಲಲ್ಲಿ ಹಾಕ್ಕೊಂಡಿದ್ದೇವೆ. ಯಾಕಂದರೆ ಇವತ್ತು ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪರ್ಸಂಟೇಜ್ ನೀವು ನೋಡಿಬಿಟ್ರೆ ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಪಾಸಿಂಗ್ KPSC ಎಕ್ಸಾಮ್ ಅಂತ. ಎಷ್ಟೋ 25 lakh ಸ್ಟೂಡೆಂಟ್ಸ್ ಹ್ಯಾವ್ ಟೇಕನ್ ಎಕ್ಸಾಮ್. 2% of the students have been 0.2%. 11,000 UPSC examination, only 0.5% students have been passed. That means I am not underestimating the students who are going for the competitive examination. Whether he is in a position to compete with the competitive examination, whether his communication or understanding subject is interdisciplinary or not. He is an economics man, he is understanding only economic question. If the biology question comes, he is going to fail. That means he is not exposing for the interdisciplinary knowledge. At least some exposure. Every teacher, every student has to put a effort to learn interdisciplinary knowledge.
some extent. What is biology? I must know what is the preface of biology at least. What is economics? I must know what is economics today. Without economics, there is no science today. Without chemistry, there is no biology today. All the technologies are going to be calculated by the cost-benefit ratio of economics. Unless and until you are not calculated through the economical, that's what your Viksit Bharat is depending on the growth of economics. Viksit Bharat is depending on the social progress, economic growth, e-governance, and meeting the natural calamities. ಈ ನಾಲ್ಕನ್ನು ಟಾರ್ಗೆಟ್ ಇಟ್ಟಿರೋದು ಇವಾಗ. ವಿಕಸಿತ್ ಭಾರತ್ ಮಾತಾಡ್ತೀವಲ್ಲ ಏನು? ಆಫ್ಟರ್ 100 years of independence, 2047, we are reaching 100-year independence. ಏನಾಗಬೇಕು ಈ ದೇಶದಲ್ಲಿ? ಸಾಮಾಜಿಕವಾಗಿ ಬೆಳವಣಿಗೆ ಆಗಬೇಕು, ಸೋಷಿಯಲ್ ಪ್ರೋಗ್ರೆಸ್ ಆಗಬೇಕು, ಎಕನಾಮಿಕ್ ಗ್ರೋತ್ ಆಗಬೇಕು, ಆರ್ಥಿಕವಾದಂಥ ಒಂದು ಬೆಳವಣಿಗೆ ಆಗಬೇಕು, ಈ ಗವರ್ನೆನ್ಸ್ ಎಲ್ಲರ ಮನಸ್ಸಲ್ಲೂ ಈ ಗವರ್ನೆನ್ಸ್ ಬರಬೇಕು. ಲೆಸ್ ಪೇಪರ್ ವರ್ಕ್ ಹ್ಯಾಸ್ ಬಿನ್ ಟು ಬಿ ಟೇಕನ್, and whatever the natural calamities we are meeting in the country, people are dying for the natural calamities has to be stopped. ಇದೆಲ್ಲ ಆಗಬೇಕಾದ್ರೆ ಒಂದು ವಿಕಸಿತ್ ಭಾರತ ಆಗ್ತದೆ ಅಂತೇಳಿ ಒಂದು 4 ಟಾರ್ಗೆಟ್ ಇದೆ. ಅದರಲ್ಲಿ ನಾವು ಎಕನಾಮಿಕ್ ಗ್ರೋತ್, ಎಕನಾಮಿಕ್ ಇಸ್ ಸೋ ಇಂಪಾರ್ಟೆಂಟ್, ಪೊಲಿಟಿಕಲ್ ಸೈನ್ಸ್ ಇಸ್ ಸೋ ಇಂಪಾರ್ಟೆಂಟ್ ಟು ಮೇಕ್ ದ ಪಾಲಿಸೀಸ್, and transferring technology to society, the sociology is very important. What is not important? To communicate all these things, your languages are important, your English is important, your Kannada is important, your Hindi is important. If you don't know the Tamil, you are entering a Tamil Nadu, you are illiterate. If you are entering a Maharashtra or Delhi, if you don't know the Hindi, you are the illiterate. And there is a common language, English. Very few people are speaking English in the country. That shows a global exposure for the languages is, communication is very important for the global exposure. That's what all the subjects are important. Language is important, social science is important, science is important. Most important is that today your cyber security, artificial intelligence, all these skills are going to be completely thrived in this country to changing scenario of another decade. 10 years alli ನಾವು ಇದೆಲ್ಲ ಆಗಿ ಚೇಂಜಸ್ ಆಗಬೇಕು 1947 ಅಷ್ಟೊತ್ತಿಗೆ ಅಂತ ಹೇಳಿ ಈ country is dreaming on that one. That's what the government has introduced the skill courses. Government has taken the apprenticeship for the programs, and we have taken the British Council and helping the English learning. TOT training, we have taken teachers training for the English program. That doesn't mean that ಮೇಸ್ಟ್ರಿಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂತಲ್ಲ. ಇಂಗ್ಲೀಷ್ ಪಾಠ ಮಾಡೋ ಮಕ್ಕಳಿಗೆ, ಇಂಗ್ಲೀಷ್ ಪಾಠ ಮಾಡೋ ಟೀಚರ್ಗೆ ಇಂಗ್ಲೀಷ್ ಟ್ರೈನಿಂಗ್ ಕೊಡಿಸ್ಬೇಕು ಅಂತ. ಸೊ ದಟ್ ಡಸಂಟ್ ಮೀನ್ ದಟ್ ವಿ ಆರ್ ನಾಟ್ ಮೇಕಿಂಗ್ ದಟ್ ಅವ್ರಿಗೆ ಇಂಗ್ಲೀಷ್ ಬರಲ್ಲ ಅಂತಲ್ಲ. ವೆದರ್ ವಿ ಆರ್ ಸ್ಪೀಕಿಂಗ್ ಎ ರೈಟ್ ಇಂಗ್ಲೀಷ್ ಆರ್ ನಾಟ್, ಅವರ್ ಕಮ್ಯುನಿಕೇಷನ್ ಈಸ್ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ನಮಗೇನು ಸರ್, ವಿ ಆರ್ ಆಲ್ ಲರ್ನರ್ಸ್. ಯಾರನ್ನು ಯಾವ ಸಬ್ಜೆಕ್ಟು ಇನ್ಫೀರಿಯಾರಿಟಿ ತೊಗೋಬೋದು. ನಿನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಟೇಕ್ ಇಟ್ ಆಸ್ ಎ ಕಾಂಪ್ಲಿಮೆಂಟ್. ದಟ್ಸ್ ವಾಟ್ ಯುವರ್ ಆಲ್ವೇಸ್ a discussion, deliberation, and the decisions are depending on that. This is the triple D. Keep it in your mind. Discussion will help for you. And deliberate what you have discussed, whatever is the subject, and deliver the goods. Then things will become all right. So this kind of a research attitude you have to develop and be serious on the research, writing your papers, finding your topic, whether it is international importance, national importance. What is the status of national status for your topic? What is the international status of your topic? And we visited one SWAS university. There is one university is working for the Indian studies and the African studies as far as the economics is concerned. ಅದಕ್ಕೆ ಅಲ್ಸಿ ಅವರು ನೆಕ್ಸ್ಟ್ ನೀವು ಒಂದು ಕೊಲಾಬ್ರೇಷನ್ ಮಾಡ್ಕೊಳ್ಳೋಣ. ಎಕನಾಮಿಕ್ಸ್ ಒಟ್ಟಿಗೆ ಮೇಡಮ್ದು ಒಂದು ಸ್ಟ್ರಾಂಗ್ ಗ್ರೂಪ್ ಇದ್ದರೆ ದೇ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಕೊಲಾಬ್ರೇಟಿಂಗ್ ವಿತ್ ದಿ ಎಕನಾಮಿಕಲ್ ಗ್ರೋತ್ ಆಫ್ ದಿ 2 continents. One is Africa and one is India. What is the kind of economic plans we are having for the technology development? How this technology is going to economically feasible? ಒಂದು ಟೆಕ್ನಾಲಜಿ ಡೆವಲಪ್ ಮಾಡಿಬಿಟ್ಟು ಅದು ಎಷ್ಟೋ ಕೋಟಿ ರೂಪಾಯಿ ಅಂದರೆ ಯಾರು ತೊಗೊಳ್ತಾರೆ? ಯಾರು ತೊಗೊಳ್ಳೋದಿಲ್ಲಲ್ಲ. ಸೊ ಆವಾಗ ಎಕನಾಮಿಕ್ ಗ್ರೋತ್ ಹೆಂಗಾಗ್ತದೆ? ಯಾರೋ ಮಲ್ಟಿಮಿಲಿಯನರ್ ಕೊಂಡ್ಕೊಳ್ತಾರೆ, ಅದನ್ನು ಎಲ್ರಿಗೂ ಆಗೋದಿಲ್ಲ. ಟೆಕ್ನಾಲಜಿ ಮಸ್ಟ್ ಬಿ ಫಿಸಿಬಲ್. ಇಟ್ ಶುಡ್ ರೀಚ್ ದಿ ನಾರ್ಮಲ್ ಕಾಮನ್ ಮ್ಯಾನ್ ಟು ದ ಸೊಸೈಟಿ. ದ್ಯಾಟ್ ಶುಡ್ ಬಿ ದಿ ಟೆಕ್ನಾಲಜಿ. ಅದಿದ್ದರೆ ಮಾತ್ರ ನಾವು ವಿ ಆರ್ ಗೋಯಿಂಗ್ ಟು ಸಸ್ಟೈನ್. ಸೊ ಹಾಗಾಗಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇರ್ಬೋದು, ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು, ದ್ಯಾಟ್ ವಿ ಆರ್ ಲುಕಿಂಗ್ ಫಾರ್ ದಿ ಇಂಟರ್ನ್ಯಾಷನಲೈಜೇಷನ್ ಆಫ್ ಹೈಯರ್ ಎಜುಕೇಷನ್. ಬಹುಶಃ ನಿರಂಜನ್ ರಾಜ್ ನೀವು ಮಾಡಿಲ್ಲ ಅನಿಸುತ್ತೆ, ನಾನು ಬರ್ತಿದ್ದೆ, ಟ್ರೈನಿಂಗ್ ಬಂದಿದ್ರಾ? ಸೊ ನೆಕ್ಸ್ಟ್ ಟೈಮ್ ಯು ಹ್ಯಾವ್ ಟು ಆ್ಯಡ್ ಹೌ ಟು ಮೇಕ್ ದಿ ಇಂಟರ್ನ್ಯಾಷನಲೈಜೇಷನ್ ಆಫ್ ಎಜುಕೇಷನ್. ಯು ಹ್ಯಾವ್ ಟು ಪುಟ್ ದಿ ಪೀಪಲ್ ಆನ್ ದಟ್ ಒನ್. And international education will definitely help for the global exposure of a type of education we are going to improve with the foreign universities. ಇವಾಗ ನಮಗೆ ಗೊತ್ತಿದೆಯಲ್ರಿ, ನಾವು ಇಷ್ಟೆಲ್ಲ ಮಾಡಿ 75 ವರ್ಷ 78 ವರ್ಷ ಆಫ್ಟರ್ ಇಂಡಿಪೆಂಡೆನ್ಸ್ ವಿ ಆರ್ ನಾಟ್ ಏಬಲ್ ಟು ಪುಟ್ ಒನ್ ಯೂನಿವರ್ಸಿಟಿ ಇನ್ ಫಸ್ಟ್ 200 ಯೂನಿವರ್ಸಿಟೀಸ್. ಯು ಮಸ್ಟ್ ಬಿ ಸೀರಿಯಸ್. ನಾವು ಈ ಸೀರಿಯಸ್ ಆಗಿ ಆಗಲೇಬೇಕು. ನಾವು ಒಂದು ಯೂನಿವರ್ಸಿಟಿ ನಾವು ಫಸ್ಟ್ 200 100 ತರದೇ ಹೋದರೆ
So that standard of education. Now the concept was given for the university concept by the UK system. Now you are comparing you cannot compare the universities for the Cambridge. 1,000-year-old, 800-year-old universities, Oxford, Cambridge, Stanford universities are oldest universities the education was given. Highest the people have come from the Cambridge University or the Oxford University. Recently I visited the Cambridge where they have 23 colleges. System of education is entirely different. ಈಗ ನಾವು ಅಲ್ಸಿ ಅವ್ರು ಹೇಳಿದಾಗ ಈಗ ಸರ್ ನಾವು ಕೋರ್ಸ್ ಎಲ್ಲ ರೆಗ್ಯುಲೇಟರಿ ಬಾಡಿಗೆ ಹೋಗ್ತಾ ಇದ್ದೀವಿ. ದಿ ಕಾನ್ಸೆಪ್ಟ್ ಆಫ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ದೇ ಹ್ಯಾವ್ 23 ಕಾಲೇಜಸ್. ಬಹುಶಃ ಯಾರು ನೋಡಿದ್ದೀರಾ? ನೋಡಿಲ್ಲಿದ್ರೆ ಯಾರು ಯು ಕೆಗೆ ಹೋದ್ರು ನೋಡಿ ಬನ್ನಿ. ಕೇಂಬ್ರಿಡ್ಜ್ ಈಸ್ ಹ್ಯಾವಿಂಗ್ ಎ ದಟ್ ಕೈಂಡ್ ಆಫ್ ಕಾಲೇಜಸ್. 23 ಕಾಲೇಜಸ್ ಆರ್ ದೇರ್, ಬ್ಯೂಟಿಫುಲ್ ಕಾಲೇಜಸ್. ಈಚ್ ಕಾಲೇಜ್ ಈಸ್ ಹ್ಯಾವಿಂಗ್ ಆಲ್ ದ ಡಿಸಿಪ್ಲಿನ್ಸ್. All disciplines in one college. You want to join, you can join King's College. If you want to join Royal College, you join a Royal College. Every subject is there. ನಮ್ದು ಹೆಂಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆಯೋ ಹಂಗೆ ಅವ್ರದ್ದೊಂದು ಕಾಲೇಜ್ ಇದೆ. ಎಲ್ಲ ಕಾಲೇಜಲ್ಲಿ ಎಲ್ಲ ಕೋರ್ಸ್ ಇದೆ. ಅಲ್ಲೇ ಮತ್ತೆ ನೀವು ಎಷ್ಟು ಜನಕ್ಕೆ ಅಡ್ಮಿಷನ್ ಕೊಡ್ತಾರೆ ಅಷ್ಟು ಜನಕ್ಕೂ ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆ, ಅಷ್ಟು ಜನ ಪ್ರೊಫೆಸರ್ಗೂ ಅಕಾಮಿಡೇಷನ್ ಇದೆ ಆ ಕಾಲೇಜಲ್ಲಿ. ಬ್ಯೂಟಿಫುಲ್ ಸೆಟಪ್. ಅದಕ್ಕೆ ನಾವು ಕೇಂಬ್ರಿಡ್ಜಲ್ಲಿ ಓದಬೇಕು, ಆಕ್ಸ್ಫರ್ಡಲ್ಲಿ ಓದಬೇಕು. ಎಲ್ಲಿ ನಮಗೆಲ್ಲ ಎಲ್ಲಿ ಅವಕಾಶ? ಇವನ್ ಒನ್ ಸ್ಟೂಡೆಂಟ್ ಈಸ್ ಗೆಟಿಂಗ್ ಎ ಸೀಟ್ ಇನ್ ಆಕ್ಸ್ಫರ್ಡ್ ಆ್ಯಂಡ್ ಕೇಂಬ್ರಿಡ್ಜ್. ಆಗ್ತಾ ಇಲ್ಲ. ದೇರ್ ಅಬ್ಜೆಕ್ಟಿವ್ಸ್ ಆರ್ ಡಿಫ್ರೆಂಟ್, ದೇರ್ ಎಜುಕೇಷನ್ ಸಿಸ್ಟಮ್ ಈಸ್ ಡಿಫ್ರೆಂಟ್. ಅದಕ್ಕೆ ನಾವು ವಿ ಆರ್ ಸ್ಟ್ರಗಲಿಂಗ್ ಟು ಕೀಪ್ ಅಟ್ ಲೀಸ್ಟ್ 120 universities are completed 100 years. Those universities are 1,000-year, 800-year, 600-year-old university. ಆಕ್ಸ್ಫರ್ಡ್, ಸ್ಟ್ಯಾನ್ಫರ್ಡ್, ಕೇಂಬ್ರಿಡ್ಜ್ ಇವೆಲ್ಲ 1000 ವರ್ಷ 800 ವರ್ಷ ಕಳೆದಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು. ಅವರು ಇಲ್ಲಿಗೆ ಬಂದು ನಮಗೆ ನೋಡಿ ಕಾನ್ಸೆಪ್ಟ್ ಕೊಟ್ಟೋದ್ರು ಸ್ವಾತಂತ್ರ್ಯ ಬಂದಾಗ. ಆಗ ನಾವು ಯೂನಿವರ್ಸಿಟಿಗಳನ್ನು ಸ್ಟಾರ್ಟ್ ಮಾಡೋದು. ದಟ್ ಡಸಂಟ್ ಮೀನ್ ದಟ್ ಟುಡೇ ಇಸ್ ದ ನಾಲೆಡ್ಜ್ ಈಸ್ ಗೋಯಿಂಗ್ ಟು ಎನ್ರಿಚ್ ಇನ್ ಲೈಕ್ ದಟ್. ನಾವು 800 ವರ್ಷ ಕಾಯಬೇಕು, 1000 ವರ್ಷ ಕಾಯಬೇಕು ಅಂತ ಇಲ್ಲ. ಅವ್ರಿಗೆ 1000 ವರ್ಷ ಆಗಿದೆ ಸರ್, ಬಿಡಿ ಸರ್ ನಮಗೂ 1000 ವರ್ಷ ಆಗಲಿ, ಈಗ ಯಾಕೆ ಸರ್ ವರಿ ಮಾಡ್ತೀವಿ ನೀವು? ಹಾಗೆ ಹೇಳುವಾಗಿಲ್ಲ. ಇವಾಗ ಹಾಗೆ ಹೇಳಿ ಕೂತ್ರೆ ನೀನು 1000 ವರ್ಷ ಹಿಂದಕ್ಕೆ ಹೋಗ್ಬಿಡ್ತೀಯ. ನಾವು ದಟ್ಸ್ ನಾಟ್ ದ ವೇ. ಯು ಹ್ಯಾವ್ ಟು ಥಿಂಕ್ ದಿ ಇಂಟರ್ನ್ಯಾಷನಲೈಸೇಷನ್ ಆಫ್ ಹೈಯರ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ರೀಚ್ ದ ಸ್ಟ್ಯಾಂಡರ್ಡ್ ಆಫ್ ಗ್ಲೋಬಲ್ ಸ್ಟ್ಯಾಂಡರ್ಡಿಗೆ ಹೋಗಬೇಕಾದ್ರೆ ಇಂಟರ್ನ್ಯಾಷನಲೈಸೇಷನ್ ಆಫ್ higher education is very important, even in research, even in teaching, even in training a students and making a learning process very properly and very appropriately. You have to use the technology of teaching enabled methodology for students. Again, now that you have to inculcate the practice of research, this workshop is going to help. I think university has taken a very good initiative of a keeping workshop and give the ideas for the researchers. What to do in research, what is important, what is not important. My dear colleagues, you try to understand what is important, what is not important. I must not give the much importance for the not important. I must give the what is important. Important, I have to concentrate. At least you spend 5 hours per day on education or teaching or learning something, that you have to give what is important, that 5 hours you have to make it learn. Don't waste the time of 5 hours which you are going to spend on the education. That should be important, what you are spending 5 hours on that one. Otherwise, if you are wasting a time of 5 years, you relax on that one without doing a justice for the education and the research. Research is the component. Universities are making a learning center through research, and it's very important. You are getting an highest degree. In my opinion, you are going to spend for 3 years, 4 years on PhD. It is a wonderful travel for you for PhD to learn something, to contribute to this country. And your thesis is going to be valuable, and make use of this thesis for the country development, education development, upliftment of the nation, upliftment of the institution. Institution ಬೆಳೆದ್ರೆ ನಾನು ಬೆಳಿತೇನೆ, ನಾನು ಬೆಳೆದ್ರೆ institution ಬೆಳೀತದೆ ಅನ್ನೋ ಕಾನ್ಸೆಪ್ಟ್ ಮೇಲೆ you have to do the exercise and the education. So with these take-home message, my dear colleagues, thank you very much for giving me an opportunity to share my thoughts with the students, especially the Ramnath Naidu and Halse and Niranjan Raj. I thanks once again for the patient listening. And if I done my duty in my speech, take it some positively. If 20 people are taken my points, I am be thankful and grateful to you. That is going to help. With these words, I thank the university authorities, especially Honorable Vice Chancellor and the Registrar, all authorities and the Dean for giving me opportunity to share up my thoughts. And this is a never ending. We have a lot of things in the brain. Everything cannot be channelized in hour. And it leads some of the routes and the avenues for you to go for the quality education. Think on the quality education, quality research. That will help for the country to build the nation. Thank you very much. That's what Abdul Kalam, last slogan I wanted to tell you is everybody is a learner. ಅದಕ್ಕೆ ಅಬ್ದುಲ್ ಕಲಾಂ ಹೇಳಿದರು, ನೀನು ಮುಂದೆ ಹೋಗ್ಬೇಡ, ನಿನ್ನನ್ನು ನನಗೆ ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಐ ಆಮ್ ನಾಟ್ ಏಬಲ್ ಟು ಫಾಲೋ ಯು. ಗೊತ್ತಿಲ್ಲ ನನಗೆ ಹೌ ಬೆಸ್ಟ್ ಯು ಆರ್ ಅಂಥೇಳಿ.
ನೀನು ನನ್ನ ಜೊತೆ ಬಂದುಬಿಡು ಬೆಸ್ಟ್ ಅಂತ ಮುಂದೆ ಹೋಗೋನು ಕರೆದ್ರು. ಹಿಂದೆ ಬರ್ತಿದ್ದವನಿಗೆ ವೆದರ್ ಐ ಡೋಂಟ್ ನೋ ಐ ಆಮ್ ಏಬಲ್ ಟು ಲೀಡ್ ಯು ಆರ್ ನಾಟ್, ನಿನ್ನನ್ನು ನನ್ನ ಜೊತೆ ಕರ್ಕೊಳಕ್ಕಾಗುತ್ತಾ ಗೊತ್ತಿಲ್ಲ, ನೀನೊಂದು ಪಕ್ಕ ಬಂದುಬಿಡು, ಆಲ್ ಆಫ್ ಅಸ್ ವಿಲ್ ಗೋ ಟುಗೆದರ್ ಅಂತ. ಸೊ ವಿಲ್ ಆಲ್ ಲರ್ನ್ ಟುಗೆದರ್, ವಿ ಹ್ಯಾವ್ ಟೇಕ್ ದಿಸ್ ಪೊಸಿಷನ್. ಸೊ ದಿಸ್ ಈಸ್ ದ ಸ್ಲೋಗನ್ ಆಫ್ Abdul Kalam, take this a slogan and we'll work together, and the institution is going to grow and country will go to grow. Thank you very much once again. Thank you all. ಜಾಗತಿಕ ಉನ್ನತ ಶಿಕ್ಷಣದ ಸಮಕಾಲೀನ ಸಂಶೋಧನಾ ಸ್ಥಿತಿ ಹಾಗೂ ಸವಾಲುಗಳನ್ನು ಅದ್ಭುತವಾಗಿ ಅನಾವರಣಗೊಳಿಸಿದ್ದಾರೆ. ಭಾಳ ಮುಖ್ಯವಾಗಿ ಇವತ್ತು ಅಧ್ಯಾಪಕರುಗಳಿಗೆ ಭಾಳ ಉಪಯುಕ್ತವಾದಂಥ ಒಂದು ಸಲಹೆಯನ್ನು ಸಹ ಕೊಟ್ಟಿದ್ದಾರೆ. ಅರ್ಧ ಗಂಟೆ ಪಾಠ ಮಾಡಿ ವಿದ್ಯಾರ್ಥಿಗಳಿಗೆ ಇನ್ನು ಉಳಿದ ಅರ್ಧ ಗಂಟೆ ಅವರೇ ನೋಟ್ಸ್ ಬರ್ಕೊಳ್ಳಿ ಅಂತ. ಅದರಿಂದ 2 ಮುಖ್ಯವಾದ ಅಂಶಗಳನ್ನು ನಮಗೆ ಅವರು ಹೇಳಿಕೊಟ್ಟಿದ್ದಾರೆ. ಒಂದು ಕಾಂಪ್ರಹೆನ್ಷನ್ನು, ಎರಡನೇದು ರಿಟರ್ನ್ ಕಮ್ಯುನಿಕೇಷನ್, ಗ್ರಹಿಕೆ ಮತ್ತು ಲಿಖಿತ ಸಂವಹನ. ಇದು ಇವತ್ತಿನ ಮಂತ್ರ ಆಗಬೇಕು ಅನ್ನುವಂಥದ್ದು ಅವರ ಉದ್ದೇಶ. ಇದಕ್ಕೆ ಪೂರಕವಾಗಿ ಮಹಾರಾಜ ಕಾಲೇಜಿನಲ್ಲಿ ಒಬ್ಬ ಪ್ರಾಧ್ಯಾಪಕರು 30 ವರ್ಷದ ಹಿಂದೆ ಅರ್ಧ ಗಂಟೆ ಪಾಠ ಮಾಡೋದಿರಲಿ 1 ಗಂಟೆ ನೋಟ್ಸನ್ನು ಕೊಡ್ತಾ ಇದ್ರು. ಒಬ್ಬ ವಿದ್ಯಾರ್ಥಿ ಒಂದು ದಿನ ನೋಟ್ಸನ್ನು ಬರ್ಕೊಳ್ತಾ ಇರಲಿಲ್ಲ. ಆಗ ಎದ್ದು ಕೇಳಿದ್ರು, ಯಾಕೆ ಬರ್ಕೊಳ್ತಾ ಇಲ್ಲ ಅಂತ. ಸರ್, 20 ವರ್ಷದ ಹಿಂದೆ ನಮ್ಮ ತಂದೆ ಕೊಟ್ಟಿದ್ದ ನೋಟ್ಸು ಇನ್ನೂ ಹಾಗೆ ಇಟ್ಕೊಂಡಿದ್ದೀನಿ ಸರ್, ಬದಲಾಗಿಲ್ಲ, ಅದಕ್ಕೆ ನಾನು ಬರ್ಕೊಳ್ತಾ ಇಲ್ಲ. ಇವತ್ತು ನಿಮ್ಮ ಸಂಶೋಧನೆ ಸಮಾಜ ಕೇಂದ್ರಿತವಾಗಿರಲಿ ಅಂತಲೂ ಸಹ ಕರೆ ನೀಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಭಾಳ ಆತ್ಮೀಯವಾಗಿ ಭಾಳ ಗೌರವದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಮಾನ್ಯ ನಮ್ಮ ಕುಲಪತಿಗಳಾದಂತಹ ಪ್ರೊಫೆಸರ್ ಹರಣಪ್ಪ ವಿ ಹಲಸೆ ಅವರು ಪ್ರೊಫೆಸರ್ SR ನಿರಂಜನ ಅವರಿಗೆ ಸನ್ಮಾನಿಸಬೇಕಾಗಿ ನಿಮ್ಮೆಲ್ಲರ ಪರವಾಗಿ ಕೋರ್ತಾ ಇದ್ದೇನೆ. ಗುಡ್ ಆಫ್ಟರ್ನೂನ್ ಟು ಎವ್ರಿವನ್. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ರಿಸರ್ಚು ಮತ್ತು ಪಬ್ಲಿಕೇಶನ್ ಇಥಿಕ್ಸ್ ಇನಾಗ್ರೇಷನ್ ಫಂಕ್ಷನ್ ಪ್ರೋಗ್ರಾಮಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದಂತಹ ಪ್ರೊಫೆಸರ್ SR ನಿರಂಜನ್, ವೈಸ್ ಚೇರ್ಮನ್, ಕರ್ನಾಟಕ ಹೈಯರ್ ಎಜುಕೇಷನ್ ಕೌನ್ಸಿಲ್ ಬ್ಯಾಂಗ್ಳೂರು, ಫಾರ್ಮರ್ ವೈಸ್ ಚಾನ್ಸಲರ್ ಆಫ್ ದಿ ಕರ್ನಾಟಕ ಗುಲ್ಬರ್ಗಾ ಯೂನಿವರ್ಸಿಟಿ, and my dear colleagues, my dear students, teachers, non-teaching staff, invitees, media persons. ಈಗಾಗಲೇ ನಾವು ರಿಸರ್ಚ್ ಎಥಿಕ್ಸು ಮತ್ತು ಪಬ್ಲಿಕೇಶನ್ಸು ಇನಾಗ್ರೇಷನ್ ಫಂಕ್ಷನ್ನಲ್ಲಿ ನಾವು ನಿರಂಜನ್ ಸರ್ ಕರೆದಿದ್ದು ನನಗೆ ಸಾರ್ಥಕ ಅಂತ ಅನಿಸ್ತಾ ಇದೆ. ಯಾಕಂದರೆ ನಾನು ಪೂರ್ತಿ ಮಗ್ನಾಗಿಬಿಟ್ಟಿದೆ. ಏನು ಹೇಳ್ತಾ ಇದ್ದಾರೆ ಸರ್ ಅಂತ. ಅವರು ನಮ್ಮ ರಿಜಿಸ್ಟ್ರಿ ಯಾವುದೋ ಹೆಸರು ಕೇಳಿದ್ರು, ಯಾರು ಅಂತ ಕೇಳ್ತಾನೆ. ಅಂದರೆ ಅಲ್ಲಿವರೆಗೆ ಮಗ್ನ ಆಗಬೇಕು ಅಂತ. ಮಗ್ನ ಹೇಗಾಗಬೇಕಂದ್ರೆ ಏನು ಸಬ್ಜೆಕ್ಟ್ ಹೇಳ್ತಾ ಇದ್ದಾರಲ್ಲ ಆ ಸಬ್ಜೆಕ್ಟ್ಗೆ ಒಳಗಡೆ ಹೋಗ್ಬೇಕು ನೀವು. ಹಾಗಾದರೆ PhD ಸರಿಯಾಗಿ ಆಗ್ತದೆ ಅಂತ ಅನಿಸ್ತದೆ ನನಗೆ. ಬಟ್ ಇಲ್ಲಿ ಎಲ್ಲ
ನಮ್ಮ ನಿರಂಜನ್ ಸರ್ ಅವರ ಅನುಭವವನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು. ಮತ್ತು ಎಲ್ಲ ರಿಸರ್ಚ್ ಸ್ಟೂಡೆಂಟಿಗೆ ಅವರು ಏನು ಹೇಳಿದ್ರಂದ್ರೆ ಇಥಿಕ್ಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಟೀಚರ್ಸ್ ಇದೆಲ್ಲ ಸರ್ ಹೇಳಿದ್ದೆಲ್ಲ ನಮ್ಮ ಲಿಟ್ರೇಚರ್ನಲ್ಲಿ ನಮ್ಮ ಇದರಲ್ಲಿದೆ ರೀ, ಬರವಣಿಗೆದಲ್ಲಿದೆ. ಟೀಚರ್ ಏನು ಮಾಡಬೇಕಂತಿದೆ, ಅದು ಅಂದರೆ ಕಾರ್ಯರೂಪಕ್ಕಿಲ್ಲ. ಅದರ ಸಲುವಾಗಿ ದಯವಿಟ್ಟು ಎಲ್ಲ ಟೀಚರ್ಸ್ ತಿಳ್ಕೊಳ್ಬೇಕು ನಿರಂಜನ್ ಸರ್ ಹೇಳಿದ್ದು ಏನು ಅಂತ. ಯಾಕೆ ಇವೆಲ್ಲ ಮಾತುಗಳನ್ನು ಹೇಳಿದ್ದಾರೆ, ರಮಾನಾಥ್ ನಾಯ್ಡು ಅವರು ಆ ಥರ ಯಾಕೆ ಹೇಳಿದ್ರು, ನಾವೆಲ್ಲ ಏನು ಮಾಡ್ತಾ ಇದ್ದೆವು. 8 hours ಬಂದ ಮೇಲೆ ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ನಾವು ಆತ್ಮ ಅವಲೋಕನೆ ಮಾಡಿಕೊಳ್ಬೇಕು ಅಂತ. ನಾ ಟೀಚರಾಗಿ ಈಗ ಆಲ್ರೆಡಿ ಸರ್ ಹೇಳಿದ್ರು 3.5 ಲಕ್ಷ ರೂಪಾಯಿಯನ್ನು ನಮಗೆ ಸರ್ಕಾರ ಸಂಬಳವನ್ನು ಕೊಡ್ತಾ ಇದೆ. ಅದನ್ನು ನಾವು ಸಮಾಜಕ್ಕಾಗಿ ಏನು ಮಾಡ್ತಾ ಇದ್ದೇವೆ ಅಂತ ಫೀಡ್ಬ್ಯಾಕ್ ತೊಗೊಳ್ಬೇಕು ಅಂತ ಹೇಳಿದ್ರು ಸರ್. ಇನ್ನು ನಾವು ಯಾರಾದರೂ ಫೀಡ್ಬ್ಯಾಕ್ ತೊಗೊಂಡು ಅವರಿಗೆ ಏನು ಫೀಡ್ಬ್ಯಾಕ್ ಬರೆದಿದ್ದಾನಂತ ನೋಡ್ತಾ ಇದ್ದೇವೆ ಟೀಚರ್ ಆದರೂ ನಮ್ಮ ಆತ್ಮಾವಲೋಕನೆ ಮಾಡ್ಕೊಳ್ಬೇಕು ಅಂತ ನನಗೆ ಅನಿಸ್ತದೆ. ನೀವು ಮಾಡ್ಕೊಳ್ಳಿ ಬಿಡ್ರಿ, ನಿಮ್ಗೆ ಬಿಟ್ಟಿದೆ. ಯಾಕಂದರೆ ಮಾಡ್ಕೊಂಡು ನಾವು ಮುಂದೆ ಹೋಗ್ತಾನೆ, ಮಾಡ್ಕೊಳ್ಳಿಲ್ಲ ಅಂದರೆ ಹಿಂದೆ ಬೀಳ್ತಾನೆ. ಇಷ್ಟೇ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ಅವನು ಮುಂದೆ ಹೋಗ್ತಾನೆ. ಯಾರೇ ಇರಲಿ ಅವನು ಸತತವಾಗಿ ಹಾರ್ಡ್ ವರ್ಕ್ ಮಾಡಿದ್ದವನು ಡೆಫಿನೆಟ್ ಆಗಿ ಅವ ಎಂದು ಯಾರಿಗೆ ಕೈ ಒಡ್ಡಂಗೆ ಇಲ್ಲ. ಐ ಡೋಂಟ್ ಕೇರ್ ಅಂತಾನೆ. ಅಂದರೆ ಆ ಕ್ವಾಲಿಟಿ ಎಜುಕೇಷನ್ ಇಲ್ಲಿ ಹೇಳ್ತದೇನು, ನಿರಂಜನ್ ಸರ್ ಹೇಳೋ ಉದ್ದೇಶ ಏನು, ಇವೆಲ್ಲ ಅಂದರೆ ಕ್ವಾಲಿಟಿ ಎಜುಕೇಷನ್. ಈ ಟೀಚರ್ಸ್ ಕಡೆಯಿಂದ ನೀವು ಟೈಟಲ್ಸನ್ನು ಬರ್ಕೊಳ್ಬೇಡಿ, ನೀವು ಟ್ರೈ ಮಾಡಿ. ನಾವು ನನ್ನ ಗುರುಗಳಾದಂತಹ AB ಕುಲಕರ್ಣಿಯವ್ರು ನೆನಪು ಮಾಡಬೇಕಾಗ್ತದೆ. ನಾನು 500 ಟೈಟಲ್ಸನ್ನು ಬರೆದೆ, 500 ಎಲೆಕ್ಟ್ರಾನಿಕ್ಸ್ನಲ್ಲಿ PhD ಮಾಡಬೇಕಾದ್ರೆ. ಅವಾಗ ಬಹಳ ಟಫು. ಫಸ್ಟ್ ನಾನು PhD ಮಾಡಿದ ಮೇಲೆ ಕ್ಯೂ ಹತ್ತಿತ್ತು ಎಲ್ಲ PhD ಮಾಡಲಿಕ್ಕೆ. ಫಾರಿನ್ ರೆಫರಿ ಇದ್ದರು ಅವಾಗ. ಅವರು ಭಾಳ ಟಫ್ ಗೈಡ್ ನಮಗೆ. ಅವರು ನನ್ನ ಜೊತೆ ಪಾರ್ವತಿ ಅಂತಿದ್ದರು. ಹೀಗೆ ತಾವು ಹೇಳಿದ್ದು ಪ್ರಕಾರ ಪೇಪರ್ ಹಾರೋಡಿದ್ರು ಅವರಿಗೆ. ಅಷ್ಟು ಅಂದರೆ ಆ ಟಫ್ ಗೈಡ್ ಇದ್ದಿದ್ದರಿಂದ 1-2 ಅಕ್ಷರ ನಾವು ಕಲ್ತಿದ್ದೇವೆ ಅಂತ ಹೇಳ್ತದೆ. ಯಾಕಂದರೆ ಈ ರಿಸರ್ಚ್ ಇದೆ ಹೈಯೆಸ್ಟ್ ಡಿಗ್ರಿ ಅಂತ ಹೇಳಿದ್ರು, ಅದನ್ನು ಭಾಳ ಇಂಪಾರ್ಟೆಂಟ್. ಯಾವುದೇ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಟೀಚಿಂಗ್, ಲರ್ನಿಂಗ್, ರಿಸರ್ಚ್ ಆ್ಯಂಡ್ ಎಕ್ಸ್ಟೆನ್ಷನ್ ಅಂತ. ಇದು ಆ್ಯಕ್ಚುಲಿ ರೆಗ್ಯುಲೇಟರಿ ಅಥಾರಿಟಿ ಯಾವಾಗ ಹೇಳ್ತಾ ಇದ್ದೆ, 50 ವರ್ಷದಿಂದ ಇದೇ ಹೇಳ್ತಾ ಇದೆ, 50 ವರ್ಷದಿಂದ. ಅದರಲ್ಲಿ ಕ್ರೈಟೇರಿಯಾ ವೈಸ್ ಏನು ಮಾಡ್ತಾ ಇದೆ, ಇದರಲ್ಲಿ 7 ಕ್ರೈಟೇರಿಯಾ ಮಾಡಿದೆ. ನ್ಯಾಕ್ನಲ್ಲಿ 7 ಕ್ರೈಟೇರಿಯಾ ಆನ್ ದ ಬೇಸಿಸ್ ಆಫ್ ದೀಸ್ 4. ಅವನ್ನು ನೀವು ಸರಿಯಾಗಿ ಮಾಡಿದ್ರೆ, ಕ್ವಾಲಿಟಿ ಎಜುಕೇಷನನ್ನು ಮಾಡಿದ್ರೆ ಡೆಫಿನೆಟ್ ಆಗಿ ರಿಸರ್ಚ್ನಲ್ಲಿ ಮುಂದೆ ಹೋಗ್ತೀರಿ. ಮತ್ತು ನಮ್ಮ ತಮ್ಮ ಜೊತೆಗೆ ದೇಶವನ್ನು ಮುಂದೆ ಉಳಿತದೆ ಮತ್ತು ನಮ್ಮ ಇನ್ಸ್ಟಿಟ್ಯೂಷನನ್ನು ಬೆಳೀತವೆ ಅಂತ ಅನಿಸ್ತದೆ ನನಗೆ. ಯಾಕಂದರೆ ಎಲ್ಲ ಟೀಚರ್ಸಲ್ಲಿ ಇಥಿಕ್ಸ್ ಇರಬೇಕು. ನಾವು ಮಿನಿಮಮ್ ಸ್ಟೂಡೆಂಟ್ಸ್ಗಳಿಗೆ ಏನಂತೇವೆ, ಮಿನಿಮಮ್ ಪಾಸ್ ಆಗಬೇಕಾದ್ರೆ 35 ಮಾರ್ಕ್ಸ್ಗಳನ್ನು ಕೊಟ್ಟಿವಿ. ಅಟ್ಲೀಸ್ಟ್ ಅಷ್ಟರ ಮಟ್ಟಿಗಾದರೂ ನಾವು ಟೀಚರ್ಸ್ ಇತ್ತಿಕ್ಕಿದ್ರೆ ಡೆಫಿನೆಟ್ ಆಗಿ ಕ್ವಾಲಿಟಿ ಎಜುಕೇಷನನ್ನು ಕೊಡ್ತೇವೆ ಮಕ್ಕಳಿಗೆ ಅನ್ನಿಸ್ತದೆ ನನಗೆ. ಹೀಗಾಗಿ ತಾವೆಲ್ಲ ಟೀಚರ್ಸ್ ಇದ್ರಿ ಮತ್ತು ರಿಸರ್ಚರ್ ಇದ್ರಿ. ರಿಸರ್ಚರ್ಸ್ ದೇ ಆರ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ರಿಸರ್ಚ್ ಏನು ಮಾಡ್ತಾ ಇದ್ದೀನಿ ಸರ್ ಹೇಳಿದ್ರು, ಇಂಟರ್ವ್ಯೂ ಹೋಗಿದ್ದಾಗೆ ಆ ಟೈಟಲೇ ಗೊತ್ತಾಗಲ್ಲ ಅಂತ. ಆವಾಗ ಟೀಚರ್ಸ್ ಆದವನು ಅಂದರೆ ಆ ಮಕ್ಕಳಿಗೆ ಅಟ್ಲೀಸ್ಟ್ ಆ ಬೋಧನೆಯನ್ನು ಮಾಡಬೇಕೆಂಬ ಆ ಭಾವನೆಯನ್ನು ಇರಬೇಕು ಅವ್ರಿಗೆ. ನಾವು ಟೀಚರ್ಸ್ ಆದ ಅವನು ಏನು ಬರ್ಕೊಡ್ತಾನೆ, ಏನು ಬರೀತಾನೆ. ಈಗೆಲ್ಲ ಸ್ಟೂಡೆಂಟು ಹಾಗೆ ಆಗಿದ್ದಾರೆ. ಇವಕ್ಕೆ ಆಗಬೇಕು, ಹೀಗೆ ಆಗಬೇಕು ಸರ್ ಅಂತ 4 ವರ್ಷ ಮಲ್ಕೊಂಡು ಬಿಡ್ತಾರೆ. ಲಾಸ್ಟಿಗೆ ಈ ರಿಸರ್ಚ್ PhD ಆಗಬೇಕು ಸರ್ ಅಂತಾರೆ. ಅದು ಅಂದರೆ ಎರಡೂ ಕಡೆ ಇದೆ. ಅದರ ಸಲುವಾಗಿ ದಯವಿಟ್ಟು ಈಗ ನಮ್ಮಲ್ಲಿ 125 ವಿದ್ಯಾರ್ಥಿಗಳು PhDಗೆ ಅಡ್ಮಿಷನ್ ಆಗಿದ್ದಾರೆ ಸರ್. ಅವರು ಕ್ವಾಲಿಟಿ ಮಾಡ್ತಾರಂತ ನನಗೆ ಡೆಫಿನೆಟ್ ಆಶೆ ಇದೆ. ಆ ಕ್ವಾಲಿಟಿ ನಮ್ಮ ಟೀಚರ್ಸು ಆ ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ ಸರ್. ಇದು ನಮ್ಮ ಆ್ಯಕ್ಚುಲಿ ನನ್ನ ಆಶೆ ಇದೆ. ಅಂದರೆ ನಾನು ಏನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕಂತ ನನ್ನ ಆಶೆ ಇದೆ. ಹೀಗಾಗಿ ದಯವಿಟ್ಟು ಎಲ್ಲ ಟೀಚರ್ಸ್ ಆಗಲಿ, ನಮ್ಮ ರಿಸರ್ಚ್ ಸ್ಟೂಡೆಂಟ್ ಆಗಲಿ, ನಾವು ಕ್ವಾಲಿಟಿ ಎಜುಕೇಷನನ್ನು ಪಡ್ಕೊಳ್ಬೇಕೆಂಬ ಆಶೆ ನಿಮ್ಮಲ್ಲಿ ಇರಬೇಕು ಅಂತ ನನಗೆ ಅನಿಸ್ತದೆ. ಹೀಗಾಗಿ ನಾವೆಲ್ಲರೂ ನಾನು ಯಾಕೆ ಹೇಳಿದೆ ಸರಿಗೆ ಅಂದರೆ ನ್ಯಾಕ್ A+ ತೊಗೊಂಡೆ ಸರ್. ಯಾಕಂದ್ರೆ ನನ್ನ ಬಗ್ಗೆ ಅಂದರೆ ನಮ್ಮ ಯೂನಿವರ್ಸಿಟಿ ಬಗ್ಗೆ ಯಾರಿಗೂ ಓಪನ್ ಯೂನಿವರ್ಸಿಟಿನಾ, ನನ್ನ ರಿಲೇಟಿವ್ನೇ ಈ ಎಕನಾಮಿಕ್ಸ್ ಪ್ರೊಫೆಸರ್ ಅದನ, ಅವನ ಈ ಆಲ್ರೆಡಿ ಗೌರ್ಮೆಂಟ್ ಕಾಲೇಜ್ನಾಗಿದ್ದರೆ ದೇ ಆರ್ ನೆಗ್ಲೆಕ್ಟಿಂಗ್ ಓಪನ್ ಯೂನಿವರ್ಸಿಟಿ ಅಂದರೆ ಎಲ್ಲ ಕಾಪಿ ಹಿಡಿತಾವಂತ. ಹಂಗಿಲ್ಲ. ನಾ ಆಲ್ರೆಡಿ ಓಪನ್ ಆಗಿ ಹೇಳಿದ್ದೆ, ನಮ್ಮ ವಿದ್ಯಾರ್ಥಿಗಳು ಎಷ್ಟು ಕ್ವಾಲಿಟಿ ವಿದ್ಯಾರ್ಥಿಗಳು ಅಂದರೆ 50% ಅಟ್ಲೀಸ್ಟ್ ಇದಕ್ಕೆ ಬಂದಿರ್ಬೋದು, 50% ಅವ್ರ ಬಳಿ ಆ ಕ್ವಾಲಿಟಿ ಇದೆ ಅಂತ ಹೇಳ್ತೀನಿ, ಡಿಫೆಂಡ್ ಮಾಡ್ಕೋತೀನಿ ನಾನು. ಅಂದರೆ ಅವ್ರ ಬಳಿ ಜನರ ಮೈಂಡಿನಲ್ಲಿ ಏನಿದೆ ಅದನ್ನು ತೆಗೆದುಹಿಸಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳು ಕ್ವಾಲಿಟಿ ಎಜುಕೇಷನನ್ನು ನಾವು ಕೊಡಬೇಕು, ನಾವು ಬದ್ಧರಾಗಿರಬೇಕು. ಟೀಚರ್ಸ್ ಆದವನು ಅವನ ಬಳಿ ಆ ಇಂಟ್ರೆಸ್ಟ್ ಇರಬೇಕು ಅಂತ ಅನ್ನಿಸ್ತದೆ. ಹೀಗಾಗಿ
ನಮ್ಮಲ್ಲಿ ಯಾರೇ ಅಡ್ಮಿಷನ್ ಆಗಿದ್ರಿ 125 ಆಗಲಿ ಆಲ್ರೆಡಿ ಹಿಂದೆ ಬಿದ್ದಂಥ ವಿದ್ಯಾರ್ಥಿಗಳು ಆಗಲಿ ತವರು ಕ್ವಾಲಿಟಿ ಬಗ್ಗೆ ತಾವು ಕಾಳಜಿ ಕೊಟ್ಟರೆ ಸರ್ ಹೇಳಿದಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಕಾರ್ಯರೂಪಕ್ಕೆ ತಂದರೆ, ಯಾಕಂದರೆ ಇದು ಇದೆ ಸರ್ ಆಲ್ರೆಡಿ ತಮಗೆಲ್ಲ ಗೊತ್ತಿದೆ, ನಮ್ಮಲ್ಲಿ ಇದು ನಾವು ಇಂಪ್ಲಿಮೆಂಟ್ ಮಾಡಬೇಕಂತ ಸರ್ಕಾರ ಒತ್ತಾಯ ಕೊಡ್ತಾ ಇದೆ. ಆದರೂ ಟೀಚರ್ಸ್ ಮೈಂಡ್ ಸೆಟಪ್ ಚೇಂಜ್ ಮಾಡಬೇಕು. ಯಾವಾಗ ಟೀಚರ್ಸ್ ಮೈಂಡ್ ಸೆಟಪ್ ಚೇಂಜ್ ಆಗ್ತದೆ, ಆ ಟೀಚರ್ಸಲ್ಲಿ ಆಸಕ್ತಿ ಬರ್ತದೆ, ನಾವು ಮಕ್ಕಳಿಗೆ ನಮ್ಮ ದೇಶಕ್ಕೆ ಕೊಡಬೇಕು ಕೊಡುಗೆ ಏನಂತಂದರೆ ಆ ಭಾವನೆ ಇದ್ದರೆ ಡೆಫಿನೆಟ್ ಆಗಿ ಕ್ವಾಲಿಟಿ ಎಜುಕೇಷನನ್ನು ಮಕ್ಕಳಿಗೆ ಕೊಡ್ತಾರೆ. ಮತ್ತು ಅಟ್ಲೀಸ್ಟ್ 100% ಇಲ್ದಿರೆ 50% ಆದರೂ ಚೇಂಜ್ ಆಗಿಬಿಡ್ತದೆ ಅಂತ ಅನಿಸ್ತದೆ. ಹೈಯರ್ ಎಜುಕೇಷನಲ್ಲಿ ಪ್ರತಿಯೊಬ್ಬರಲ್ಲಿ ನಾನು ಒಂದು ಕತೆ ಹೇಳ್ತಾ ಇರ್ತೀನಿ ಸರ್. ಒಂದು ಅರಣ್ಯದಲ್ಲಿ ಏನು ಗುಬ್ಬಚ್ಚಿ ಏನು ಮಾಡ್ತದೆ, ನೀರು ಅರಣ್ಯ ಸುಡ್ತಾ ಇರ್ತದೆ, ಗುಬ್ಬಚ್ಚಿ ನೀರು ಹಾಕ್ತಾ ಇರ್ತದೆ ಅದು ಚೊಂಚಿನಿಂದ. ಅದು ಗುಬ್ಬಚ್ಚಿಗೆ ಒಬ್ಬ ನನ್ನಂಥ ಪಂಡಿತ್ ಹೋಗಿ ಕೇಳ್ತಿರ್ತಾನೆ, ಅಲ್ಲಿ ಹೋಗ್ತಾ ಇರ್ತಾನೆ. ಕೇಳಿದ್ದಾಗ ಏನಂತದೆ ಆ ಗುಬ್ಬಚ್ಚಿ, ಅಲ್ಲಿ ಗೊತ್ತಾಗ್ತಾ ಇಲ್ಲನಪ್ಪ, ಅರಣ್ಯವನ್ನ ಸುಡ್ತಾ ಇದೆ, ಪಕ್ಷಿ ಪ್ರಾಣಿ ಎಲ್ಲ ಹಾಳಾಗ್ತಾ ಇದ್ದಾರೆ, ಅದಕ್ಕೆ ನಾನು ನನ್ನ ಚುಂಚಿನಿಂದ ನೀರು ಹಾಕ್ತಾ ಇದ್ದೀನಿ ಅಂತ. ನೀನು ಹಾಕೋದ್ರಿಂದ ಅದು ಕಡಿಮೆ ಆಯ್ತದೇನಪ್ಪ ಅಂತ. ಅದು ಆಗ್ತದೋ ಬಿಡ್ತದೋ ನನಗೆ ಗೊತ್ತಿಲ್ಲ, ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಲ್ಲಿ ಇದು ಬಂತಂದರೆ ನಮ್ಮ ದೇಶದ ಉನ್ನತಿಯನ್ನು ಡೆಫಿನೆಟ್ ಆಗ್ತದೆ ಅಂತ ಅನಿಸ್ತದೆ. ಅದರಲ್ಲಿ ನಮ್ಮಲ್ಲಿ ಬರಬೇಕು, ನಮ್ಮಲ್ಲಿ ಇಥಿಕ್ಸ್ ಇರಬೇಕು. ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಇಥಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ರಿಸರ್ಚ್ ಇಥಿಕ್ಸ್ ಬಗ್ಗೆ. ಇಥಿಕ್ಸ್, ವಾಟ್ ಈಸ್ ಯುವರ್ ಇಥಿಕ್ಸ್? ಟೀಚರ್ ಆದ ಒಂದು ಇಥಿಕ್ಸ್ ಏನು? ದೇಶ, ಈಗ ಸರ್ ಹೇಳಿದ್ರು, ದೇಶವನ್ನು ಬೆಳೆಸಬೇಕು, ಉಳಿಸ್ಬೇಕಾದ್ರೆ ಕ್ವಾಲಿಟಿ ಎಜುಕೇಷನ್ ಇಂಪಾರ್ಟೆಂಟ್. ಕ್ವಾಲಿಟಿ ಎಜುಕೇಷನ್ ಕೊಡಲಿಲ್ಲ, ದೇಶ ಉಳಿಸ್ಬೇಕಾದ್ರೆ ನೀವು ಕ್ವಾಲಿಟಿ ಎಜುಕೇಷನ್ ಕೊಡ್ರಿ, ಅಳಿಸ್ಬೇಕಾದ್ರೆ ಕ್ವಾಲಿಟಿ ಕೊಡಬೇಡ್ರಿ ಅಂತ ನನಗನ್ನಿಸ್ತದೆ. ಹೀಗಾಗಿ ತಾವೆಲ್ಲ ಟೀಚರ್ಸ್ ಇರೋದ್ರಿಂದ ತಾವೆಲ್ಲ ರಿಸರ್ಚರ್ಸ್ ಸ್ಟೂಡೆಂಟ್ ಆಲ್ಸೋ ಟೀಚರ್ಸ್ ಅದರ ಇಲ್ಲಿ. ಹೀಗಾಗಿ ತಾವೆಲ್ಲ ದಯವಿಟ್ಟು ಇವತ್ತಿನ ಏನು 6 ದಿವಸಗಳ ಏನು ಪ್ರೋಗ್ರಾಮ್ ಇದೆ ರಿಸರ್ಚ್ ಬಗ್ಗೆ ಅಟೆಂಡ್ ಆಗಿ ಮತ್ತು ಎಲ್ಲರೂ ಅಷ್ಟೇ ಕೇರ್ಫುಲ್ ಆಗಿ ಏನು ಅಟ್ಲೀಸ್ಟ್ ಕ್ಲಾಸ್ನಲ್ಲಿ ಆದರೂ ಏನು ಹೇಳ್ತಾ ಇದ್ದಾರೆ, ಏನು ನಾವು ತಿಳ್ಕೊಳ್ಬೇಕು, ಏನು ಮಾಡಬೇಕು ಅಂಬೋದು ಅದು ವಿದ್ಯಾರ್ಥಿಗಳಲ್ಲಿ ಇದ್ದರೆ ಡೆಫಿನೆಟ್ ಆಗಿ ಸಕ್ಸಸ್ ಆಗ್ತೀರಿ ಅಂತ ಹೇಳುತ್ತಾ ನಾನು ತಮ್ಮೆಲ್ಲರಿಗೆ ಮತ್ತು ಕಿವಿ ಮಾತು ಸರ್ ಹೇಳಿದ್ರು APJ ಅಬ್ದುಲ್ ಕಲಾಂ ಅಂತ. ನಾನು ಯಾವಾಗ ಇದನ್ನು ಹೇಳ್ತೀನಿ ಸರ್ ಅವರಿಗೆ, ಕಲಿಕೆ ಎಂಬುದು ದಿನನಿತ್ಯದ ಪಯಣ ಅಂತ. ಕಲಿಕೆ ಎಂಬುದು ದಿನನಿತ್ಯದ ಪಯಣ. ಟೀಚರ್ ಆದ ತಕ್ಷಣ ಓದೋದಂಗೆ ಇಲ್ಲ, ಜಾಡಿಸ್ತಾರೆ, ಅದೇ ನೋಡಿ ಸಾಳೆ ತರ್ತಾರೆ, ಪಾಠ ಹೇಳ್ತಿರ್ತಾರೆ. ನಾವು ಯಾವೇ ಟೀಚರ್ಸ್ ಆದಮೇಲೆ ಅಟ್ಲೀಸ್ಟ್ 3 ತಾಸಾದರೂ ಓದ್ಕೊಂಡು ಪಾಠ ಮಾಡಬೇಕು. ಆವಾಗ ಆ ಟೀಚರ್ ಆದವನ ಅಂದರೆ ನಾವು ಕರ್ತವ್ಯಕ್ಕೆ ನಾವು ಒಂದು ಇದು ಕೊಟ್ಟಿದ್ದಂಗೆ ಆಗ್ತದೆ ಅಂತ ನನಗನ್ನಿಸ್ತದೆ. ಹೀಗಾಗಿ ತಾವೆಲ್ಲರೂ ದಯವಿಟ್ಟು, ಯಾಕಂದರೆ ಮಂದಿ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ, ನಮ್ಮ ವಿದ್ಯಾರ್ಥಿಗಳು 125 ವಿದ್ಯಾರ್ಥಿಗಳು ಮತ್ತು 77 ಜನ ಟೀಚರ್ಸ್ ಅವ್ರು ಮಾಡಿದ್ರೆ ಸಾಕು, ಬೇರೆಯವ್ರು ಮಾಡಲಿ ಬೇಡ ನನಗೆ ಗೊತ್ತಿಲ್ಲ. ಯು ಹ್ಯಾವ್ ಟು ಡೂ ಇಟ್. ಅದು ತಮ್ಮಲ್ಲಿ ಇದ್ದರೆ ಡೆಫಿನೆಟ್ ಆಗಿ ನಮ್ಮ ವಿಶ್ವವಿದ್ಯಾಲಯ ಗ್ಲೋಬಲ್ ಸ್ಟ್ಯಾಂಡರ್ಡ್, ಈಗಾಗಲೇ ನಮ್ಮ NAAC A+ ಆಗಿದೆ, ತಮಗೆಲ್ಲ ಗೊತ್ತಿದೆ. NRF ರ್ಯಾಂಕ್, ಓಪನ್ ಯೂನಿವರ್ಸಿಟಿ ಸೆಕೆಂಡ್. 80 ಪ್ರೋಗ್ರಾಮ್ ತರಬೇಕಾದ್ರೆ ಅದು ನಿರಂಜನ್ ಅವರಿಗೆ ನನಗೆ ಗೊತ್ತಿದೆ ಹೆಂಗೆ ಏನು ಪೇನ್ ಇದೆ ಅಂತ. ರೆಗ್ಯುಲೇಟರಿ ಅಥಾರಿಟಿಗೆ ನಾವೆಲ್ಲ ಕೊಡಬೇಕಾಗ್ತದೆ. PPR ನಾವು ಅಫಿಲಿಯೇಟೆಡ್ ಕಾಲೇಜ್ಗಳಿಗೆ ಹೇಗೆ ಮಾಡ್ತೇವಲ್ಲ ಆ ಥರ ನಮ್ಮ ವಿಶ್ವವಿದ್ಯಾಲಯಕ್ಕೆ ಮಾಡ್ತಾರೆ ಅವರು. ಹೀಗಾಗಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ತಾವೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ವಿದ್ಯಾರ್ಥಿಗಳು ಕೈ ಜೋಡಿಸಿದ್ರೆ, ಟೀಚರ್ಸ್ ಕೈ ಕೊಡಿಸಿದ್ರೆ ಇದಕ್ಕಿಂತ ನಾನು ಹೆಚ್ಚಿಗೆ ಉನ್ನತಿಗೆ ಒಯ್ಬೋದು ಅಂತ ನನಗನ್ನಿಸ್ತದೆ. ಅದ್ರ ಜೊತೆಗೆ ಸರ್ ಹೇಳಿದ್ರು PhD ಆದಮೇಲೆ ಮತ್ತು ಅದಕ್ಕೆ ಪೋಸ್ಟ್ ಡಾಕ್ಟರ್ 100% ಸರ್ ಒಂದೊಂದು ಫ್ಯಾಕಲ್ಟಿಗೆ ಒಂದೊಂದು ಕ್ಲಾಸ್ PGಗಳಿಗೆ ಅಂದರೆ ಫ್ಯಾಕಲ್ಟಿ ಆಫ್ ಸೋಷಿಯಲ್ ಸೈನ್ಸ್, ಫ್ಯಾಕಲ್ಟಿ ಆಫ್ ಸೈನ್ಸ್ ಎಲ್ಲ ಸ್ಕೂಲ್ಸ್ ಇವೆ, ಸ್ಕೂಲ್ ಡೈರೆಕ್ಟರ್ಗೆ ಒಂದೊಂದು ಡೆಫಿನೆಟ್ ಆಗಿ ನಮ್ಮ ವಿಶ್ವವಿದ್ಯಾಲಯದಿಂದ ಅನೌನ್ಸ್ ಮಾಡ್ತೀನಿ. ಇಫ್ ದೇ ಕ್ವಾಲಿಟಿ ಈಸ್ ದೇರ್, ಕ್ವಾಲಿಟಿ ಇತ್ತಂದರೆ ಡೆಫಿನೆಟ್ ಆಗಿ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಸಲುವಾಗಿ ಸ್ಕಾಲರ್ಶಿಪ್ಪನ್ನು ಇವಾಗೇ ಆಲ್ರೆಡಿ ನಾನು ರಿಜಿಸ್ಟ್ರಿಗೆ ಡಿಸ್ಕಷನ್ ಮಾಡೀನಿ. ನಾವು ಕ್ವಾಲಿಟಿ ಕೊಡಬೇಕಾದ ಆ್ಯಕ್ಚುಲಿ 1 ಲಕ್ಷ ರೂಪಾಯಿ ಕೊಡಬೇಕಾದ್ರೆ 10 ಟೀಚರ್ಸ್ಗಳಿಗೆ ಇದೆಲ್ಲ ಯಾಕೆ ಕೊಡ್ತೀರಿ ಸರ್ ಅಂದರು ಕೆಲವೊಬ್ಬರು. ಯಾಕಂದರೆ ನಾನು ಈ ಬಂದು ಇಂಡೆಕ್ಸ್ನಲ್ಲಿ ಏನೂ ಇದ್ದಿಲ್ಲ ಸರ್. ನಾನು NAAC A+ ತೊಗೊಂಡಾಗ ಇಂಡೆಕ್ಸ್ ನೋಡಿದ್ರು, ಇಂಡೆಕ್ಸ್ನಲ್ಲಿ ನಮ್ಮದು ಭಾಳ ಕಡಿಮೆ ಇತ್ತು. ಅದರ ಸಲುವಾಗಿ ಹೇಗೆ ಮೋಟಿವೇಟ್ ಮಾಡಬೇಕು ನಮ್ಮ ಟೀಚರ್ಸ್ಗಳಿಗೆ, ಅವರಿಗೆ ಏನಾದರೂ ಮಾಡಿ ಪ್ರಯತ್ನ ಮಾಡಬೇಕು, ಅವರ ಮೋಟಿವೇಶನನ್ನು ಇನ್ಕ್ರೀಸ್ ಮಾಡಿ
ಅವರಿಗೆ 1 ಲಕ್ಷ ರೂಪಾಯಿ ಅಟ್ಲೀಸ್ಟ್ ಯಾರು ಮಾಡ್ತಾರೆ ಚಂದೊಂದು ಕ್ವಾಲಿಟಿ ಎಜುಕೇಷನನ್ನು ಕೊಡ್ತಾರೆ, 2 ಪೇಪರನ್ನು ಮಾಡಬೇಕು ಮತ್ತು ಎಲ್ಲರಿಗೆ 1 ಲಕ್ಷ ರೂಪಾಯಿ 10 ಜನರಿಗೆ ಅನೌನ್ಸ್ ಮಾಡಿದೆವು. ಆವಾಗ ಅನೇಕ ಅಬ್ಜೆಕ್ಷನ್ ಆದರೂ ನಾನು ಹೆದರಲಿಲ್ಲ. ಇವಾಗ ಗೊತ್ತಾಗ್ತಾ ಇದೆ ಯಾಕೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಅದರಿಂದ ಅನೇಕ ಅನುಕೂಲಗಳಾಗಿವೆ. ಆ ರಿಸರ್ಚ್ ಅದನ್ನೂ ಆ್ಯಡ್ ಆಗಿದೆ ನಾವು NRF ರ್ಯಾಂಕಿಗೆ. ಅದು ಅಲ್ಲದೆ ಈ ಸಲ ಮೊನ್ನೆ ನಮಗೆ ಅನೌನ್ಸ್ ಏನಾಯ್ತಂದರೆ ವೊಕೇಶ್ನಲ್ ಎಜುಕೇಷನ್ ನೋಡಲ್ ಏಜೆನ್ಸಿ ಆಗಿದ್ದೆವು ಸರ್. ಇಡೀ ಅಂದರೆ ನೋಡಲ್ ಏಜೆನ್ಸಿ ಡಿಗ್ರಿ ಅವಾರ್ಡಿಂಗ್ ಬಾಡಿ ಆಗಿಬಿಟ್ಟಿದ್ದೆವು. ಅದು ಆ್ಯಕ್ಚುಲಿ MOU ಮಾಡ್ಕೋಬೇಕು. ಇವೆಲ್ಲ ದೇ ಆರ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ನ್ಯಾಷನಲ್ ಲೆವೆಲ್. ಹೀಗಾಗಿ ಎಷ್ಟೋ ನಾಸಿಕ್ದವರು, ಗುಜರಾತ್ನವರು ಮತ್ತು ಮಹಾರಾಷ್ಟ್ರದವರು, ಇವರು ಹೈದ್ರಾಬಾದ್ದವರು, ಇವ್ರಿಗೆ ಹೆಂಗೆ 2nd ರ್ಯಾಂಕ್ ಬಂತು ಅಂತ ಎಷ್ಟೋ ಕ್ವಶನ್ ಮಾಡಿದ್ರು. ಆದರೂ ನಮ್ಮಲ್ಲಿ ಹಲ್ಸೆಯವ್ರು ಬಂದಿದ್ದರಿಂದ, ಅವರು ವ್ಯಾಧವಂತ, ಅವರು ಹಲ್ಸೆಯವ್ರು ಬಂದಿದ್ದರಿಂದ ನಾವು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇದ್ದೆವು. 3 ವರ್ಷದಿಂದ ನೋಡಿ ಅವರಿಗೆ NRF ರ್ಯಾಂಕ್ ಕೊಟ್ಟಿದೆ ಅಂತ ಹೇಳಿದರು ಅವರು. ಅಂದರೆ ಅವಿಚಲ್ ಕಪೂರ್ ಜೊತೆ ನಾವು ಡಿಸ್ಕಷನ್ ಮಾಡಿದಾಗ ಇದೇ ವರ್ಡ್ ಹೇಳಿದ್ರು. ಹೀಗಾಗಿ ದಯವಿಟ್ಟು ಎಲ್ಲರೂ ಮಾಡ್ತಾ ಇದ್ದಾರೆ. ಬಟ್ ನಂದೇನು ಆಸೆ ಇದೆ, ನಾವು ಕ್ವಾಲಿಟಿ ಎಜುಕೇಷನನ್ನು ಮಕ್ಕಳಿಗೆ ವಿ ಹ್ಯಾವ್ ಟು ಜಸ್ಟಿಫೈ ಅವರ್ ಪೊಸಿಷನ್. ಯಾರೇ ಇರಲಿ ಈಗ ಸರ್ ಹೇಳಿದ್ರು, ನಾವು ಹೈಯರ್ ಎಜುಕೇಷನ್ನಾಗ ಇರಲಿ, ವೈಸ್ ಚಾನ್ಸಲರ್ ಇರಲಿ, ಟೀಚರ್ ಈಸ್ ಟೀಚರ್. ದೇಶದಲ್ಲಿ ನಾವು ಏನೇ ಮಾಡಬೇಕಾದ್ರೆ ಟೀಚರ್ ಹೀ ಈಸ್ ಎ ಕಿಂಗ್ ಮೇಕರ್. ಅವ IPS ಮಾಡ್ಬೋದು, IAS ಮಾಡ್ಬೋದು, ಏನಾದರೂ ಮಾಡ್ಬೋದು. ಟೀಚರ್ಸ್ನಲ್ಲಿ ಇಥಿಕ್ಸ್ ಇರಬೇಕು. ಮತ್ತು ಒಬ್ಬ ಇಂಜಿನಿಯರ್ ಏನೇ ಮಾಡಬೇಕಾದ್ರೆ ಒಂದು ಇದು ಬ್ರಿಡ್ಜನ್ನು ಬೀಳ್ಬೋದು. ಬಟ್ ಟೀಚರ್ಸ್ 30-40 ವರ್ಷ ತನಕ ಇರ್ತಾನೆ, ಅವ ಕ್ವಾಲಿಟಿ ಎಜುಕೇಷನ್ ಕೊಡಲಿಲ್ಲ ಅಂದರೆ ನಮ್ಮ ದೇಶವನ್ನು ಹೇಗಾಗ್ತದೆ ನೀವು ತಿಳ್ಕೊಂಡು ನಿಮ್ಮ ಪೊಸಿಷನ್ ಏನೇನು ಪೊಸಿಷನ್ ಮೇಲೆ ಇರಲಿ, ನೀವು ಕ್ವಾಲಿಟಿ ಎಜುಕೇಷನ್ ಕೊಡಲು ಪ್ರಯತ್ನ ಮಾಡಿ ಅಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಸಂಶೋಧನೆ ಭಗ್ನವಾಗದೇ ಇರೋದಕ್ಕೆ ವಿಷಯದಲ್ಲಿ ನೀತಿಯುತವಾಗಿ ಮಗ್ನರಾಗಿ ಅಂತ ನೀತಿಯನ್ನು ಪ್ರಸ್ತುತಪಡಿಸಿದಂತಹ ಸನ್ಮಾನ್ಯ ಕುಲಪತಿಗಳಾದಂಥ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳು, ಅಭಿವಂದನೆಗಳು. ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ವಂದನಾರ್ಪಣೆಯನ್ನು ನೆರವೇರಿಸಿಕೊಡಲಿದ್ದಾರೆ ಡಾಕ್ಟರ್ TS ಹರ್ಷ, ಸಹ ಪ್ರಾಧ್ಯಾಪಕರು, ಪರಿಸರ ವಿಜ್ಞಾನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ. ಸಭೆಗೆ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಹಾಗೂ ಡೀನ್ ಶೈಕ್ಷಣಿಕ ವಿಭಾಗದ ವತಿಯಿಂದ ಸಂಶೋಧನಾ ಮತ್ತು ಪ್ರಕಟಣಾ ನೀತಿಶಾಸ್ತ್ರ ಕುರಿತು 6 ದಿನಗಳ ರಾಜ್ಯ ಮಟ್ಟದ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿರತಕ್ಕಂತಹ ಈ ದಿನ ನಾವು ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲರೂ ಭಾಜನರಾಗಿದ್ದೇವೆ. ಸರ್, ಮೊಟ್ಟ ಮೊದಲಿಗೆ ನಾನು 3 ತಾವು ಹೇಳಿದಂಥ ಮುಖ್ಯ ಅಂಶಗಳನ್ನು ಗಮನಿಸಿದಾಗ ತಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸರಿ ಏನು ಪಾಸಾಗಿದ್ದಾರೆ, ಅವರು ಇತರೆ ವಿಶ್ವವಿದ್ಯಾನಿಲಯದ PhD ಎಂಟ್ರೆನ್ಸ್ನಲ್ಲಿ ಪಾಸಾಗಿ ಅಲ್ಲಿ ಈಗ ಸುಮಾರು 6-7 ಜನ ವಿದ್ಯಾರ್ಥಿಗಳು PhD ಮಾಡ್ತಾ ಇದ್ದಾರೆ ಸರ್. ನಮ್ಮ ವಿದ್ಯಾರ್ಥಿಗಳು KSYUನಲ್ಲಿ ಮಾಡಿರುವಂಥವ್ರು. ಜೊತೆಯಲ್ಲಿ ಈ ಸರಿ ಬ್ಯಾಚಲ್ಲಿ ಸೆಲೆಕ್ಟ್ ಆಗಿರುವಂತಹ ನಮ್ಮ ವಿಭಾಗದಲ್ಲಿ ಒಬ್ಬರು JRF ಕೂಡ ಇದ್ದಾರೆ. ಅವ್ರು JRF ಸೆಲೆಕ್ಷನ್ ಆಗಿ ನಮ್ಮಲ್ಲಿ ಈಗ ರಿಸರ್ಚ್ಗೆ ತೊಗೊಂಡಿದ್ದಾರೆ, ಈ ಬ್ಯಾಚಲ್ಲಿ ಇದ್ದಾರೆ ಸರ್. ತಾವು ಹೇಳಿದಂತಹ ಎಲ್ಲ ಅಂಶಗಳನ್ನು, ಕ್ವಾಲಿಟಿಯನ್ನು ನೋಡಿದಾಗ ನನಗೊಂದು ಮುಖ್ಯವಾಗಿ ಒಂದು ಪುಸ್ತಕ ಜ್ಞಾಪಕ ಬರ್ತದೆ. ಪ್ರೊಫೆಸರ್ BGL ಸ್ವಾಮಿ ಅವರು ಪ್ರಾಧ್ಯಾಪಕನ ಪೀಠದಲ್ಲಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ದಯಮಾಡಿ ಎಲ್ಲ ಪ್ರಾಧ್ಯಾಪಕರು ಅದನ್ನು ಓದಬೇಕು. ಈಗ ಸರ್ ನಿರಂಜನ್ ಸರ್ ಹೇಳಿದ ಹಾಗೆ ಒಬ್ಬ ಪ್ರಾಧ್ಯಾಪಕ, ಒಬ್ಬ ರಿಸರ್ಚ್ ಸ್ಕಾಲರ್ನ ಯಾವ ರೀತಿ ತಯಾರು ಮಾಡ್ತಾನೆ ಅನ್ನೋದೊಂದು ವಿಷಯ ಬಂದಾಗ, ಅವರು ವಿಸಿಟಿಂಗ್ ಪ್ರೊಫೆಸರ್ ಆದಾಗ ಮೈಸೂರು ವಿಶ್ವವಿದ್ಯಾನಿಲಯದ ಬಾಟ್ನಿ ಡಿಪಾರ್ಟ್ಮೆಂಟಲ್ಲಿ ಬಂದಾಗ ಅವರು ನಡೆಸಿದಂತಹ ಯಾವ ರೀತಿ ಸಂಶೋಧನೆಗಳಲ್ಲಿ ಆ ರಿಸರ್ಚ್ ಸ್ಕಾಲರ್ನ ಯಾವ ರೀತಿ ಡೆವಲಪ್ ಮಾಡ್ತಾರೆ ಅನ್ನೋದನ್ನ ಆ ಪ್ರಾಧ್ಯಾಪಕನ ಪೀಠದಲ್ಲಿ ಪುಸ್ತಕದಲ್ಲಿ ಬರೀತಾ ಹೋಗ್ತಾರೆ. ನಿಜವಾಗ್ಲೂ ಸರ್, ಈ ಎಲ್ಲ ಅಂಶಗಳನ್ನು ನಾವು ಮನಸ್ಸಲ್ಲಿ ತೊಗೊಂಡಿದ್ದೇವೆ. ಹಾಗೆ ನಮ್ಮ ಎಲ್ಲ ಟೀಚರ್ಸ್ಗಳು ಅದೇ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. 1993-96ರಲ್ಲಿ ಚಿತ್ರದುರ್ಗದ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ನಾನು ವಿದ್ಯಾರ್ಥಿ ಆದಾಗ ಪ್ರೊಫೆಸರ್ MM ಸುಳ್ಳೆದ್ದವರು ತಮ್ಮ ಹೆಸರು ಹೇಳಿದ್ದು ಸರ್. ನಾನು ಈಗಲೂ ಜ್ಞಾಪಕ ಇದೆ, ಅವರ ಸ್ಟೂಡೆಂಟೇ ಕೂಡ ನಾನು. ನನ್ನ ಸ್ಟೂಡೆಂಟ್ ಆದಂತಹ ಪ್ರೊಫೆಸರ್ ನಿರಂಜನ್ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿದ್ದಾರೆ, ನೀನು ಹೋದಾಗ ಅಲ್ಲಿ ಭೇಟಿಯಾಗು ಅಂತ.
ಸೊ ಈಗಲೂ ಕೂಡ ನಾನು ಅದನ್ನು ನೆನೆಸ್ಕೊಳ್ತೇನೆ ಸರ್. ಈ ಕಾರ್ಯಾಗಾರದ ಕಟ್ಟಕಡೆಯಾದ ಘಟ್ಟವಾದಂತಹ ವಂದನಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲು ನನಗೆ ವಹಿಸಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸತಕ್ಕಂತಹ ಸನ್ಮಾನ್ಯ ಕುಲಪತಿಗಳಾದಂಥ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಸರ್ ಅವರು ಈ ಕಾರ್ಯಕ್ರಮ 6 ದಿನ ಅಚ್ಚುಕಟ್ಟಾಗಿ ನಡೀಬೇಕು ಅಂತ ಹೇಳ್ಬಿಟ್ಟು ಕಡೆ ಒಂದು ವಾರದಿಂದ ಕೂಡ ನಮ್ಮನ್ನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದೇ ರೀತಿಯಾಗಿ ನಡೀಬೇಕು ಅಂತ ಹೇಳ್ಬಿಟ್ಟು ಅವರು ಖುದ್ದಾಗಿ ನಿಂತು ಅದನ್ನು ಮಾನಿಟರ್ ಮಾಡಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ಡೀನ್ ಶೈಕ್ಷಣಿಕ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಯಾರನ್ನು ನಾವು ಉದ್ಘಾಟಕರನ್ನು ಕರಿಬೇಕು ಮುಖ್ಯ ಅತಿಥಿಗಳನ್ನಾಗಿ ಅಂದಾಗ ನಮ್ಮ ಸನ್ಮಾನ್ಯ ಕುಲಪತಿಗಳು ಹೇಳಿದ್ರು ಪ್ರೊಫೆಸರ್ SR ನಿರಂಜನ್ ಅವ್ರನ್ನ ಕರೀರಿ ಅಂತ. ಅದು ಯಾಕೆ ಅನ್ನೋದು ಇವತ್ತೆಲ್ಲ ತಮಗೆಲ್ಲರಿಗೂ ಮನವರಿಕೆ ಆಗಿದೆ. ಯಾಕೆ ಅಂದರೆ ಒಬ್ಬ ರಿಸರ್ಚರು ಒಂದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತನ್ನ ಸಂಶೋಧನೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು, ಯಾವ ರೀತಿಯನ್ನು ತಗೋಬೇಕು, ಆ ಗೈಡ್ನ ಹತ್ರ ಯಾವ ರೀತಿ ಡಿಸ್ಕಸ್ ಮಾಡಬೇಕು ಅಥವಾ ಅವರು ಯಾವ ರೀತಿ ಸಂಶೋಧನೆಯನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅನ್ನೋದನ್ನು ತಮ್ಮೆಲ್ಲರೂ ತಿಳಿಸ್ಕೊಟ್ಟಿದ್ದಾರೆ. ಅವರ ಇಂಥ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ನಾವು ಓವರ್ ಫೋನ್ ಕಾಲಲ್ಲಿ ರಾಮನಾಥ್ ನಾಯ್ಡು ಸರ್ ಇದ್ದರು, ಫೋನ್ ಮಾಡಿದಾಗ ಹೇಳಿದ್ರು ಒಂದೇ ಮಾತು, ಮತ್ತು ನಾನು ನಿನ್ನೆ ಫೋನ್ ಮಾಡಿದಾಗ ಕೂಡ ಒಂದೇ ಹೇಳಿದ್ರು, ನಾನು ಎಲ್ಲೂ ಹೋಗಲ್ಲ, ಡೈರೆಕ್ಟಾಗಿ ಫಸ್ಟ್ ಕಾವೇರಿ ಆಡಿಟೋರಿಯಂ ಬರ್ತೀನಿ, ಬಿಕಾಸ್ ವಿದ್ಯಾರ್ಥಿಗಳು ನನಗೆ ಮುಖ್ಯ, ಅವ್ರನ್ನ ನಾನು ಅಡ್ರೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಸರ್ ಈ ಸಂದರ್ಭದಲ್ಲಿ ತಾವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಮುಖ್ಯ ಅತಿಥಿಗಳಾಗ ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದೀರಾ. ತಮಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ಡೀನ್ ಶೈಕ್ಷಣಿಕ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ ಸರ್. ಜೊತೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಏನೇ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಸನ್ಮಾನ್ಯ ಕುಲಸಚಿವರ ಒಂದು ಮಾರ್ಗದರ್ಶನ ಇದ್ದೇ ಇರುತ್ತೆ. ಅವರೂ ಸಹ ಒಂದು ವಾರದಿಂದ ಈ ಕಾರ್ಯಕ್ರಮದ ಕುರಿತು ಯಾರು ಬಂದಿದ್ದಾರೆ, ಯಾರ್ಯಾರು ಅದನ್ನು ಪಾಠ ಮಾಡ್ತಾ ಇದ್ದಾರೆ, ಎಷ್ಟು ಜನ ವಿದ್ಯಾರ್ಥಿಗಳು ರಿಜಿಸ್ಟರ್ ಆಗಿದ್ದಾರೆ, ಪ್ರತಿಯೊಂದು ಕೂಡ ಮಾನಿಟರ್ ಮಾಡ್ತಾ ಬಂದಿದ್ದಾರೆ. ಹಾಗೂ ಈ ಕಾರ್ಯಕ್ರಮದ ಯಶಸ್ವಿಗೆ ಅವರು ಕೂಡ ಕಾರಣರಾಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ನಮ್ಮ ಡೀನ್ ಶೈಕ್ಷಣಿಕರಾದಂಥ ಪ್ರೊಫೆಸರ್ ಎಂ ರಾಮನಾಥ್ ನಾಯ್ಡು ಸರ್ ಅವರು ಈ PhD ಅಡ್ಮಿಷನ್ ಆದ ತಕ್ಷಣವೇ ಇವರಿಗೆ ಏನು ಕಾರ್ಯಕ್ರಮ ನಡೆಸಬೇಕು, ನಮ್ಮ ಡೀನ್ ಶೈಕ್ಷಣಿಕ ವತಿಯಿಂದ ಅಚ್ಚುಕಟ್ಟಾಗಿ ನಡೆಸ್ಕೋಬೇಕು ಮತ್ತು ಯಾವುದೇ ಇದರಲ್ಲಿ ಕೆಲಸದಲ್ಲಿ ಲೋಪ ಬರಬಾರ್ದು ಅಂತ ಕೂಡ ಅವರು ಕೂಡ ಖುದ್ದಾಗಿ ನಿಂತು ಈ ಮಾರ್ಗದರ್ಶನ ನೀಡಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ವಿಶ್ವವಿದ್ಯಾಲಯದ ಕಡೆಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಪರೀಕ್ಷಾಂಗ ಕುಲಸಚಿವರಾದಂತಹ ಪ್ರೊಫೆಸರ್ ಆನಂದ್ ಸರ್ ಅವರಿದ್ದಾರೆ. ಅವರು ಕೂಡ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಡೀನ್ ಅಧ್ಯಯನ ಕೇಂದ್ರದಂತಹ ಡಾಕ್ಟರ್ ಚಂದ್ರೇಗೌಡರವರಿದ್ದಾರೆ. ಅವ್ರಿಗೂ ಕೂಡ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಹಾಗೂ ಡೀನ್ ಶೈಕ್ಷಣಿಕ ವಿಭಾಗದ ವತಿಯಿಂದ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸ್ತಾ ಇದ್ದೇವೆ. ಜೊತೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೀಬೇಕಾದ್ರೂ ಕೂಡ ನಮಗೆ ಹಣಕಾಸಿನ ಅವಶ್ಯಕತೆ ಇದ್ದೇ ಇರುತ್ತೆ. ನಿರಂಜನ್ ಸರ್ ಹೇಳಿದ್ರು ಅವರು ಹಣಕಾಸು ಅಧಿಕಾರಿಗಳಿಗಿನ ಹೆಚ್ಚಾಗಿ ರಿಸರ್ಚರ್ ಅಂತ. ಸೊ ನಾವು ಅದನ್ನು ಖಂಡಿತ ಗಮನಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಅವ್ರ ರಿಸರ್ಚ್ ಜೊತೆಯಲ್ಲಿ ನಾವು ಹಣಕಾಸು ವಿಭಾಗವನ್ನು ಕೂಡ ನಾವು ಅದರ ನೇತೃತ್ವ ವಹಿಸ್ಕೊಂಡು ಮಾರ್ಗದರ್ಶನ ಮಾಡ್ಬೋದು ಅನ್ನೋ ಕೂಡ ಅವರು ಪ್ರೂವ್ ಮಾಡಿದ್ದಾರೆ. ನಮ್ಮ ಹಣಕಾಸು ಅಧಿಕಾರಿಗಳಾದಂತಹ ನಿರಂಜನ್ ರಾಜ್ ಅವರು ಕೂಡ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಡೀನ್ ಶೈಕ್ಷಣಿಕ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ಎಲ್ಲ ಪತ್ರಕರ್ತರ ಸ್ನೇಹಿತರಿಗೆ ಹಾಗೂ ಬೇರೆ ಎಲ್ಲ ಟೆಕ್ನಿಕಲ್ ಸಪೋರ್ಟ್ ವಿಡಿಯೋ ದೃಶ್ಯ ಮಾಧ್ಯಮ ಹಾಗೂ ಎಲ್ಲ ಸಪೋರ್ಟ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ಡೀನ್ ಶೈಕ್ಷಣಿಕ ವಿಭಾಗದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳು, ಎಷ್ಟೋ ಜನ ಈ ಗ್ರೂಪ್ ಕ್ರಿಯೇಟ್ ಮಾಡಿದಾಗ ಸಾಕಷ್ಟು ಆಂಬಿಗ್ಯೂಟಿ ಇತ್ತು, ಮತ್ತು ಬರಬೇಕಾ ಬರಬಾರ್ದಾ, ಬಂದರೆ ಏನಾಗುತ್ತೆ ಅಂತ, ಬಂದರೆ ಏನಾಗುತ್ತೆ ಅನ್ನೋದಕ್ಕೆ ಮುಖ್ಯ ಸಾಕ್ಷಿಯಾಗಿ ಇವತ್ತು ನೋಡಿದ್ದೀರಾ ನೀವೆಲ್ಲರೂ. ಇನ್ನು 6 ದಿನಗಳು ಇದೇ ರೀತಿಯಾಗಿ ಚೆನ್ನಾಗಿ ಎಲ್ಲ ಕ್ಲಾಸ್ಗಳನ್ನ ದಯವಿಟ್ಟು ಇಂಟ್ರೆಸ್ಟಿಂದ ಕೇಳಿ, ಇನ್ನೂ ಇದರಲ್ಲಿ ಸಂಶೋಧನೆಯಲ್ಲಿ ಏನೇನು ಮಾಡಬಹುದು, ಇಂಥ ಮೈಲಿಗಳನ್ನ ತಲುಪೋದಕ್ಕೆ
ನಿಮ್ಮಿಂದ ಏನೇನು ಸಾಧ್ಯವಾಗುತ್ತೆ ಅನ್ನೋದನ್ನು ನೀವು ಕಲ್ತ್ಕೊಳ್ತೀರಾ. ತಮ್ಮೆಲ್ಲರಿಗೂ ಕೂಡ ನಮ್ಮ ವಿಶ್ವವಿದ್ಯಾಲಯ ಪರವಾಗಿ ಹೃತ್ಪೂರ್ವಕ ಅಂತ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಈ ಕಾರ್ಯಾಗಾರ ಯಶಸ್ವಿ ಆಗಬೇಕಾದ್ರೆ ನಮ್ಮ ಶೈಕ್ಷಣಿಕ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ಅಹೋರಾತ್ರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ದಾರೆ. ಮೊನ್ನೆ ಸೆಕೆಂಡ್ ಸಾಟರ್ಡೆ ಇದ್ದರೂ ಕೂಡ ಅದರದ ರಜಾದ ಇದನ್ನು ತಗೊಳ್ಳದೆ ನಿಮ್ಮೆಲ್ಲರಿಗೂ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಸಂಶೋಧನಾ ಮತ್ತು ಪ್ರಕಟಣಾ ನೀತಿಶಾಸ್ತ್ರ ಕಾರ್ಯಾಗಾರ ಯಶಸ್ವಿ ಆಗಬೇಕು ಅಂತ ಅವರು ಶ್ರಮಿಸಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಹಾಗೂ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ನನ್ನ ವಂದನಾರ್ಪಣೆ ಮುಗಿಸ್ತೇನೆ. ಧನ್ಯವಾದಗಳು.